ಆ ಪರಮಾತ್ಮನ ಪಾದವನ್ನು ಸೇರಿದಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂತಹ ನಿಟ್ಟೆ ವಿನಯ ಹೆಗ್ಡೆಯವರ ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಸಂಪನ್ನರಾಗಿದ್ದೇವೆ. ಉಪಸ್ಥಿತ ಎಲ್ಲ ಬಂಧುಗಳನ್ನು ಪ್ರಥಮವಾಗಿ ಸ್ವಾಗತಿಸುತ್ತಾ ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಶಾರದಾ ವಿದ್ಯಾಲಯದ ಸಂಗೀತ ಶಿಕ್ಷಕಿ ರಜನಿ ಹೆಗಡೆಯವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ನಗಲಿದ ನಿಟ್ಟೆ ವಿನಯ ಹೆಗಡೆಯವರ ಪಾದ ಚರಣಗಳಿಗೆ ಸಮರ್ಪಣೆಯಾದಂಥ ರಜನಿ ಹೆಗಡೆಯವರಿಗೆ ವಂದನೆ ಸಲ್ಲಿಸುತ್ತಾ ಈ ಒಂದು ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮ ಶಾರದಾ ವಿದ್ಯಾಲಯದ ಈ ಒಂದು ಆವರಣದಲ್ಲಿ ಇವತ್ತು ಜರುಗ್ತಾ ಇದೆ. ಉಪಸ್ಥಿತ ಎಲ್ಲ ಹಿರಿಯರನ್ನು, ಈ ಶ್ರದ್ಧಾಂಜಲಿ ಕಾರ್ಯಕ್ರಮಿಸಿದಂತಹ ಸಮಾಜದ ಮುಖಂಡರನ್ನು ಎಲ್ಲರನ್ನು ಕೂಡ ಸಭೆಯ ಸಂಪ್ರದಾಯದಂತೆ ಈ ಸಭೆಗೆ ಗೌರವಪೂರ್ವಕವಾಗಿ ಕಲ್ಕುರ್ ಪ್ರತಿಷ್ಠಾನದ ಸ್ಥಾಪನಾಧ್ಯಕ್ಷರು ಶ್ರೀಯುತ ಎಸ್ ಪ್ರದೀಪ್ ಕುಮಾರ್ ಕಲ್ಕುರ್ ಅವರು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಸುದೇವ ಸುತಂ ದೇವಂ ಕಂಸಚಾಣವರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣನ ಜಗದ್ಗುರು. ಕುವೆಂಪು ಅವರ ಚಿಂತನೆ ಮನೆಯನ್ನೆಂದು ಕಟ್ಟದಿರು, ಅನಂತನಾಗಿರುವಂಥ ನಾವೆಲ್ಲ ಅನಂತನಡಿಗೆ ಹೋಗುವಂಥ ಪಯಣದ ದಾರಿಯ ನಡುವೆ ಒಂದಷ್ಟು ಹೆಜ್ಜೆಯ ಗುರುತುಗಳು ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸ್ವಜಾತಿ ಬಾಂಧವರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಭಾಷೆಯಲ್ಲಿ, ನಮ್ಮ ರಾಷ್ಟ್ರದಲ್ಲಿ, ನಮ್ಮ ವಿಶ್ವದಲ್ಲಿ ಈ ಹೆಜ್ಜೆಯ ಗುರುತುಗಳ, ಸಾಧನೆಯ ಗುರುತುಗಳ ಹಾದಿಯಲ್ಲಿ ಈ ನಮ್ಮ ಪ್ರದೇಶ ಭಾರತ ದೇಶಕ್ಕೆ ದೊಡ್ಡದಾದಂಥ ಒಂದು ಕಾಣಿಕೆಯನ್ನು ನೀಡಿದೆ ಅಂತ ಹೇಳಿದರೆ ತಪ್ಪಾಗಲಾಗದು. ಆ ಹಿಂದಿನಿಂದ ಪರಂಪರೆಯಿಂದಲೂ ನಾವು ತೆಗೆದುಕೊಂಡು ಬಂದರೆ ಜಗದ್ಗುರು ಮಧ್ವಾಚಾರ್ಯರು ಅಥವಾ ಅದರ ಹಿಂದಿನಿಂದ ಪರಶುರಾಮ ಸೃಷ್ಟಿ ಅಂತಲೇ ಹೇಳ್ತೇವೆ ನಾವು ಈ ಪ್ರದೇಶವನ್ನು. ಈ ರಾಷ್ಟ್ರಕ್ಕೆ, ನಮ್ಮ ಧರ್ಮಕ್ಕೆ ತದನಂತರದ ಬಂದಂಥ ಯಾದಿಯಲ್ಲಿ ಕುದ್ಮುಲ್ ರಂಗರಾಯರಿಂದ ಮೊದಲುಗೊಂಡು, ಕಾರ್ನಾಡ ಸದಾಶಿವರಾಯರಿಂದ ಮೊದಲುಗೊಂಡು, ಜಾರ್ಜ್ ಫೆರ್ನಾಂಡಿಸರಿಂದ ಮೊದಲುಗೊಂಡು
ಭಾಷಾ ಬುಡಾನ್ ಸಾಹೇಬರು, ಇಂಥ ಅನೇಕ ಕಲ್ಪನೆಗಳು, ಅಂಥ ಕಲ್ಪನೆಗಳಿಂದ ಸಾಧಕರುಗಳು ವಿದ್ಯಾಕ್ಷೇತ್ರದಲ್ಲಂತೂ, ವೈದ್ಯಕೀಯ ಕ್ಷೇತ್ರದಲ್ಲಂತೂ ಡಾಕ್ಟರ್ TMA ಅಂತವರು ಮಾಡಿದಂಥ ಸಾಧನೆಗಳು, ಅಥವಾ ವಿದ್ಯಾಸಂಸ್ಥೆಗಳ ನೆಲೆಗಳಲ್ಲಿ ನಾವು ತೆಗೆದುಕೊಂಡು ಹೋದರೆ ಕೆನರಾ ಆಗಲಿ, ರೋಸಿಯಸ್ ಆಗಲಿ, ಫಾದರ್ ಮುಲ್ಲರ್ ಆಗಲಿ, ಬ್ಯಾಂಕಿಂಗ್ ಕ್ಷೇತ್ರ, ಎಲ್ಲದರ ನಡುವೆ ಅಂತಹ ದೊಡ್ಡ ಹೆಜ್ಜೆ ಗುರುತನ್ನು ಈ ನಮ್ಮ ತುಳುನಾಡಿಗೆ, ತನ್ನ ಸಮುದಾಯವನ್ನು ಒಳಗೊಂಡಂತೆ ತುಳುನಾಡಿಗಲ್ಲದೆ, ನಮ್ಮ ರಾಜ್ಯಕ್ಕಲ್ಲದೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ಈ ಮಣ್ಣಿನ ಒಂದು ಬೆಳಕಿನ ಶಕ್ತಿಯನ್ನು ಪ್ರಪಂಚಕ್ಕೆ ತೋರ್ಪಡಿಸುವಂಥ ವಿಶಿಷ್ಟ ಮಹಾನ್ ವ್ಯಕ್ತಿ ನಿಟ್ಟೆ ವಿನಯ ಹೆಗ್ಡೆಯವರು ಅಂತ ಹೇಳಿದರೆ ತಪ್ಪಾಗಲಾರದು. ಇನ್ನು ಪ್ರೊಫೆಸರ್ ಪುರಾಣಿಕರ ಹತ್ರ ಮಾತಾಡುವಾಗ ಅವರು ಹೇಳಿದಂಥ ಮಾತು ಚಿರಸ್ಮರಣೀಯರು, ಪ್ರಾತಸ್ಮರಣೀಯರು ಅಂತ ಹೇಳುವಂಥ ಮಾತು. ಪ್ರಾತಸ್ಮರಣೀಯರಂದರೆ ಹಾಗೆ ನಾವು ಹಿಂದಿನ ಪರಂಪರೆಗಳನ್ನು, ಹಿಂದಿನ ಜನರನ್ನು ಸಂಭ್ರಮಿಸುವಂಥದ್ದು. ನಾವೊಂದರ್ಥದಲ್ಲಿ ಸಮಾರಾಧನೆ ಅಂತ ಹೇಳುವಂಥದ್ದು ಅರ್ಥವೇ ಆ ಪರಂಪರೆ ಹಿಂದಿನ ಸಾಧಕ ಶ್ರೇಷ್ಠರುಗಳನ್ನು ಸಂಭ್ರಮಿಸಿದಾಗ ಆ ಚೇತನದ ಶಕ್ತಿ ನಮ್ಮನ್ನು ಅನಿಕೇತನತ್ವದ ಹತ್ರ ತೆಗೆದುಕೊಂಡು ಹೋಗ್ತದೆ, ಸಾಧನೆ ಹತ್ರ ತೆಗೆದುಕೊಂಡು ಹೋಗ್ತದೆ ಅಂತ ಹೇಳುವಂಥದ್ದು ಸರ್ವವಿದಿತ. ಈ ನೆಲೆಯಲ್ಲಿ ನಮ್ಮ ಋಣ ಅಥವಾ ಸಂಭ್ರಮಿಸುವ ಬಗೆಯ ಒಂದು ಪುಟ್ಟ ತುಣುಕು, ಬಹುಶಃ ಅವರ ಬದುಕಿನ ಜೀವನದ ದಾರಿಯನ್ನು ನಾವು ಸವಿಸಿದಾಗ, ಇಲ್ಲಿಯೇ ಪ್ರದೇಶ, ದೊಡ್ಡ ಕುಟುಂಬದಲ್ಲಿ ಹುಟ್ಟಿದವರು. ನನಗೆ ವೈಯಕ್ತಿಕವಾಗಿ ನಾನು ತೆಗೆದಿದ್ದರೆ ನನ್ನ ಬಾಲ್ಯಕಾಲದಲ್ಲಿ ನಾನು ನೀಲಬೈಲೂರು ಡಾಕ್ಟರ್ R. ಲಕ್ಷ್ಮೀನಾರಾಯಣರ ಮಗ, ಸಣ್ಣದಿರುವಾಗ ನಾನು ನೋಡಿದವನು. ಅಲ್ಲಿ ಪಕ್ಕದ ಕೌಡೂರಿನಲ್ಲಿ KS ಹೆಗಡೆಯವರು ಅಂತ ಹೇಳಿದರೆ ದೊಡ್ಡ ಗೌರವಾನ್ವಿತ ಮನೆತನದವರು. ಅವರ ಮಗನಾಗಿ ಅವರು ಹುಟ್ಟಿದರು. ಆ ಪ್ರಭಾವ ಇಲ್ಲ, ಆ ಸಂಸ್ಕಾರವನ್ನು ತನ್ನ ಕುಟುಂಬದವರ ಒಳ್ಳೆರನ್ನು, ಅವರ ಇಡೀ ಕುಟುಂಬವನ್ನು ತೆಗೆದುಕೊಳ್ಳಿ, ಅತ್ಯಂತ ಸಂಸ್ಕಾರಯುತವಾದಂಥ ಒಂದು ಕುಟುಂಬ. ಚೀಫ್ ಜಸ್ಟಿಸಿಂದ ಅವರಿಂದ ಮೊದಲುಗೊಂಡು ಎಲ್ಲರನ್ನು, ಅಂತಹ ಒಂದು ಸಂತೋಷ್ ಹೆಗಡೆಯವರ ಮಾತನ್ನು ನಾವು ಕೇಳ್ತೇವೆ. ನಾವು ಆ ಕುಟುಂಬದಲ್ಲಿ ಜನಿಸಿದರೂ ತನ್ನ ಸ್ವಶಿಕ್ಷಣದ ಪ್ರಭಾವದಿಂದ ಸ್ವಂತ ಜೀವನವನ್ನು ಕಟ್ಟಿಕೊಡುವ ಮೊದಲು ಕೆನರಾ ಸ್ಪ್ರಿಂಗ್ಸ್, ಇಲ್ಲಿಯ ಪಕ್ಕದ ಇದು ಗುಡುವ ಆ ಸಮೂಹದಲ್ಲಿ 12 ವರ್ಷಗಳ ಕಾಲ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಅವರು ದುಡಿದು ಆ ಸಂಸ್ಥೆಗೆ ಗೌರವ ತಂದುಕೊಟ್ಟದಲ್ಲದೆ, ಲೆಮಿನಾ ಸ್ಪ್ರಿಂಗ್ಸ್ ಅಂತ ಹೇಳುವ ನೆಲೆಯಲ್ಲಿ ಆಗಿನ ತಂತ್ರಜ್ಞಾನ, ನಾನು ಆವಾಗ ಇಂಜಿನಿಯರಿಂಗ್ ವಿದ್ಯಾರ್ಥಿ, ನಮಗೆ ನೆನಪಿದೆ, ನಮಗೆಲ್ಲದು ಒಂದು ಮಾಡೆಲ್ ಆ ಸಂಸ್ಥೆ, ಫೋರ್ಜಿಂಗ್ ಇದರಲ್ಲೆಲ್ಲ ಆ ಕಟ್ಟಿ ಹಂತ ಹಂತವಾಗಿ ಅವರು ಬೆಳೆದಂತಹ ರೀತಿ, ಆ ಉದ್ಯಮಪತಿಯ ಪದದ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟರು. ಪರಮಪೂಜ್ಯ ಅವರು ಯಾವತ್ತೂ ತನ್ನ ಬದುಕಿನಲ್ಲಿ ಏನು ತೂತಿನ ದೇವರ ಪಂಡ, ದೇವರ ಪಂಡ ಪೇಜಾವರ ಸ್ವಾಮಿಗಳು ಅಂತ ಹೇಳ್ತಾ ಇದ್ದದ್ದು ಫಾದರ್ ಅವರು. ಯಾವತ್ತೂ ಅವರನ್ನು ಮಾರ್ಗದರ್ಶವಾಗಿ ಇಟ್ಕೊಂಡವರು, ಪೂಜ್ಯ ಹೆಗಡೆಯವರಾಗಲಿ ಅಥವಾ ಇನ್ನಿತರ ಎಲ್ಲರ ಆದರ್ಶವನ್ನು ತನ್ನದಾಗಿರಿಸಿಕೊಂಡು ಮುಂದಕ್ಕೆ ಇಟ್ಟಂಥ ಹೆಜ್ಜೆ ಇವತ್ತು ಸುಮಾರು 20, 30, 40 ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂಥ ದೊಡ್ಡ ಬೃಹದಾಕಾರದ ಸಂಸ್ಥೆಯಾಗಿ ಅದು ಬೆಳೆದದ್ದು. ಅದು ಬಹುಶಃ ನಮ್ಮೆಲ್ಲರ ಈ ನಾಡಿನ ಸೌಭಾಗ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಆದರೆ ಅವರ ಬದುಕಿನ ಜೀವನದ ಸರದ ನಡೆಯಲ್ಲಿ ಅವರಾಗಲಿ, ಅವರ ಶ್ರೀಮತಿ ಅವರಾಗಲಿ, ಅವರ ಮಕ್ಕಳಾಗಲಿ ಅದೇ ಮನೆ, ಅದೇ ರೀತಿಯ ಬದುಕು, ಅದೇ ಆಹಾರ ಪದ್ಧತಿ, ಅದೇ ರೀತಿ ಇರುವ 3-4 ಗಂಟೆಗೆ ಎದ್ದರೆ ಅವರ ವ್ಯವಸ್ಥೆಗಳ ಸಭೆಗಳು ಅಥವಾ ಕೂಟಗಳು ಇಲ್ಲಿ ನಮ್ಮ ಜೊತೆಗೆಲ್ಲ ಅವ್ರ ಜೊತೆಗಿರುವವರಿದ್ದಾರೆ. ಅದು 8 ಗಂಟೆಗೆ ಅದು ರಾಮಭವನ್ ಕಾಂಪ್ಲೆಕ್ಸಲ್ಲಿರಲಿ, ಇಲ್ಲ ನಮ್ಮ ಕೊಣಾಜೆಯ ಪರಿಸರದ ಅಲ್ಲಿಯ ಸಭೆಯಲ್ಲಿರಲಿ, ಇಲ್ಲ ನಿಟ್ಟೆಯ ಸಭೆಯಲ್ಲಿರಲಿ. ನಿಟ್ಟೆ ವಿನಯ ಹೆಗ್ಡೆಯವರಂದರೆ 8 ಗಂಟೆಗೆ ಅವರು, ಅವರ ಪುತ್ರ ತದನಂತರ ಅವರು ಇದ್ದೇ ಇದ್ದಾರೆ, ಎಷ್ಟೇ ದೂರ ಇದೆ ಸಭೆ ಅಂದರೆ 8 ಗಂಟೆ. ಈ ಥರದ ಒಂದು ಅನುಷ್ಠಾನಭರಿತವಾದಂಥ ಸಾಧನಾ ಜೀವನದ ಪಥ, ಆ ಯಶಸ್ಸು, ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ, ಅದು ಕೇವಲ ತನ್ನ ಕೌಟುಂಬಿಕ ಹಿನ್ನೆಲೆ ಅಂದರೆ ತನ್ನ ವ್ಯಕ್ತಿ ಸಾಧನೆಯೊಂದಿಗೆ ಹಿಂದಿನ ನಮ್ಮ ರಾಜಕೀಯ ಶ್ರೇಷ್ಠರುಗಳಾದಂಥ ವಾಜಪೇಯಿಯವರಾಗಲಿ, ಅದ್ವಾನಿಯವರಾಗಲಿ, ಇಂಥವರೆಲ್ಲರ ಸಹವಾಸ, ನಾನು ಪೂಜ್ಯ ಪೇಜಾವರ ಶ್ರೀಗಳ ಜೊತೆಗೆ ಅದನ್ನು ಕಂಡವ. ಎಲ್ಲರೂ ಬೇಕು. ಎಲ್ಲ ಧರ್ಮದ ಆರಾಧನೆಯನ್ನು ಸಮಾನವಾಗಿ, ಸರ್ವಧರ್ಮ ಸಮಾನತ್ವದಲ್ಲಿ ಭಗವಂತನನ್ನು ಕಾಣುವ ಏನು ಮಧ್ವಾಚಾರ್ಯರ ಸಂದೇಶ ಇದೆ, ಆಕಾಶಾರ್ಪತ್ಯ ತತ್ವ ಯಥಾಗತ್ಯ ಸಾಗರ ಸರ್ವದೇವ ನಮಸ್ಕಾರ, ಎಲ್ಲೋ ಆ ಸಮುದ್ರವನ್ನು, ಎಲ್ಲೋ ಭಗವಂತ ಸಾನ್ನಿಧ್ಯವನ್ನು, ಆ ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಂಡಂಥ ವಿಶಿಷ್ಟ ಚೇತನ, ನಾಡು ಕಂಡಂಥ ವಿಶಿಷ್ಟ ವ್ಯಕ್ತಿ, ನಮಗೆಲ್ಲರಿಗೂ ಆದರ್ಶ ಪುರುಷ ನಿಟ್ಟೆ ವಿನಯ ಹೆಗ್ಡೆಯವರು. ನಿಟ್ಟೆ ವಿನಯ ಹೆಗ್ಡೆಯವರ ದೇಹಾಂತ್ಯದ ಕ್ರಮವು, ಆ ದೇಹಾಂತ್ಯ ನಮಗೂ ಅಂಥದೇ ರೀತಿಯಲ್ಲಿ ಬರಲಿ ಅಂತ ಮನಸ್ಸಿನ ಒಳಗಿನ ಅವರ ಬಯಕೆ. ಬಹುಶಃ ಅವರಿಗೆ ಕೊರೋನಾದ ಸಂದರ್ಭದಲ್ಲಿ ಸ್ವಲ್ಪ ಅನಾರೋಗ್ಯವಾಗಿ ಸ್ವಲ್ಪ ಅವರ ದೇಹ ಅಷ್ಟು ಶಿಸ್ತುಬದ್ಧ ಜೀವನವಿದ್ದರೂ ತಡೆದುಕೊಂಡಿದ್ದದು.
ಅವರು ಮರಣ ಹೊಂದಲಿಲ್ಲ, ತಡೆದುಕೊಂಡಿದ್ದು. ಇವಾಗ ಹಿಂದೂ ಅಂತ ರಾಮನಲ್ಲ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಕೊನೆಯ ಕ್ಷಣದಲ್ಲಿ ಅವರು ಅವರದೇ ಸಂಸ್ಥೆಯಲ್ಲಿ ಹಿಡಿದು ಇವತ್ತು ನಮಗೆ ನಾಯಕರಾಗಿರುವಂಥ ಗಣೇಶ್ ಕಾರ್ಣಿಕನನ್ನು ಒಂದು ಬಾರಿ ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕು ನೀವು ಅಂತ ಹೇಳಿದ ಆ ಮಾತು ಕಾರಣಿಕೆ ಯಾವಾಗ ಹೇಳ್ತಾ ಇದ್ದರು. ಅವರ ಸಂಸಾರ ಸಮೇತರಾಗಿ ಕೇವಲ 2 ದಿವಸಗಳ ಮೊದಲು ಪೂಜ್ಯ ಅದರ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪೂಜ್ಯ ಪೇಜಾವರ್ಷಿಗಳು ಇವತ್ತು ವಿಶ್ವಪ್ರಸನ್ನರು ಪೂಜೆ ಮಾಡುವ ಸಂದರ್ಭದಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡಿ ಕಾಶಿಗೆಲ್ಲ ಹೋಗಿ ಬರೋಣ, ಯಾವುದು ಬೇಡ, ನನ್ನ ಜೀವನ ಪರಿಸಮಾಪ್ತಿ ಆಯಿತು. ಇದು ಭಗವಂತನ ನಾವು ಕೇಳುವ ರೀತಿ. ಬಂದು ಏರ್ಪೋರ್ಟ್ನಲ್ಲಿ ಇಳಿದವರು ಹಾಗೆ ಹೇಳಿದ್ರಂತೆ, ನನ್ನ ಸಂಪೂರ್ಣ ತೃಪ್ತವಾಯಿತು ಅಂತ. 1-2 ದಿವಸಗಳಲ್ಲಿ ಅವರಲ್ಲಿ ರಾತ್ರಿ ಮಲಗಿದಲ್ಲಿಯೇ ಬಹಿರ್ದೇಶಕ್ಕೆ ಹೋಗಿ ಬಂದು ಮಲಗಿದವರು ಪವಡಿಸಿದವರು ಬಹುಶಃ ನಿಟ್ಟೆ ವಿನಯ ಹೆಗ್ಡೆ ಅವರಿಗಂತೂ ನಮ್ಮೊಂದಿಗಿಲ್ಲ. ಹಾಗೂ ನೀ ಅನಿಕೇತನ ಆ ಸಾಧನ ಅನಂತರಲ್ಲಿ ಅನಂತನಾಗುವಂಥ ಅನಂತಕ್ಕೆ ಅವರು ತನ್ನ ಯಾತ್ರೆಯನ್ನು ಬೆಳೆದಿದ್ದಾರೆ. ಆ ಅನಂತನ ಆ ಯಾತ್ರೆಯ ಪಥದಲ್ಲಿ ಅವರನ್ನು ಒಂದಷ್ಟು ನಾವು ಸ್ಮರಿಸಿಕೊಳ್ಳುವಂಥ ಒಂದು ಸಣ್ಣ ಲೌಕಿಕವಾದಂಥ ನೆಲೆಯಲ್ಲಿ ಕ್ಷಣ ಮಾತ್ರದಲ್ಲಿ ನಮ್ಮ ಯೋಚನೆಗೆ ಸರಿಯಾಗಿ ನಮ್ಮ ಈ ಶಾರದಾ ವಿದ್ಯಾಲಯದ ಆ ಆವರಣದಲ್ಲಿ ನಗರದ ಕೇಂದ್ರ ಭಾಗದಲ್ಲಿ ನೀವೆಲ್ಲ ಬಂದಿದ್ದೀರಿ. ಇವತ್ತು ವಿಶೇಷವಾಗಿ ನಮ್ಮ ಇಡೀ ಪ್ರಾಂತ್ಯದ ಧರ್ಮಗುರುಗಳು ಫಾದರ್ ಅವರು, ನಮ್ಮ ಬಿಷಪ್ ಅವರು ಬಂದದ್ದು ಸಮಯಕ್ಕೆ ಸರಿಯಾಗಿ 3 ಗಂಟೆಗೆ 4 ಗಂಟೆಗೆ ಇದ್ದದ್ದು ಅಂತ ಹೇಳಿದರೆ ಪರವಾಗಿ ನಾನು ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಲೌಕಿಕ ಅಲ್ಲ, ಹೆಚ್ಚಿನ ಸ್ವಾಗತ ಇದಕ್ಕೆಲ್ಲ ಹೋಗಿದೆ. ಅವರ ಮೇಲೆ ಅಭಿಮಾನವಿಟ್ಟು ಕಣಚೂರು ಮೋಹನ್ ಅವರು ಎಂಕ್ ದಾದಾಡಲ್ಲ ಏನಿ ಸಾಧನೆ ಮಾಡ್ತೀನಿ ತಂದ. ನಮ್ಮ ಜಿಲ್ಲೆಯ ಒಂದು ವೈಶಿಷ್ಟ್ಯ ನೋಡಿ, ಇಲ್ಲಿ ತುಂಬ ಸಂಸ್ಥೆಗಳು, ಬ್ಯಾಂಕಿಂಗ್ ಸಂಸ್ಥೆ ಕ್ಷೇತ್ರಗಳಿದೆ, ದೊಡ್ಡ ದೊಡ್ಡ ವಿದ್ಯಾ ಸಂಸ್ಥೆಗಳಿದೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿದೆ. ಆದರೆ ಯಾರು ಒಬ್ಬರಿಗೊಬ್ಬರು ನಾವು ಇಂಗ್ಲೀಷ್ ಹೇಳಿದ್ದೆ ಆರ್ ನಾಟ್ ಕಾಂಪಿಟೇಟರ್ಸ್ ಬಿಟ್ವೀನ್ ಅದರ್ಸ್. ಅವರವರ ಸಾಧನೆಯಿಂದ ಅವರವರು ಪ್ರಮುಖರು. ಅವರು ಅಂದರೆ ಪಕ್ಕದವರಿಗೆ ಸಹಾಯ ಮಾಡ್ತಾ, ಫಾದರ್ ಮುಲ್ಲರು ಕಣಚೂರಿಗೆ ಸಹಾಯ ಮಾಡ್ತಾರೆ, ಕಣಚೂರು ಅವರಿಗೆ ನಿಟ್ಟೆಯವರು ಸಹಾಯ ಮಾಡ್ತಾರೆ. ಹಾಗೆ ನಮ್ಮ ಶಾರದಾ ವಿದ್ಯಾಲಯಕ್ಕೆ ಎಲೋಸಿಸ್ ಸಹಾಯ ಮಾಡ್ತಾರೆ, ಅಥವಾ ಕೆನರಾ. ನಾವು ಒಬ್ಬರಿಂದೊಬ್ಬರು ಇವತ್ತು ಕೆನರಾದ CBSE ಶಾಲೆಗೆ ಪೂರ್ಣ ಮಾರ್ಗದರ್ಶಕರು ಪ್ರೊಫೆಸರ್ ಪುರಾಣಿಕರವರು. ಶಕ್ತಿ ವಿದ್ಯಾಲಯ ಆಗಬೇಕಾದ್ರೆ ನಾವು ಶಾರದಾ ಇದೆಲ್ಲ ಒಬ್ಬರಿಂದೊಬ್ಬರಿನ ಒಂದು ಆ ಪರಸ್ಪರದ ಒಂದು ಮನೋಭೂಮಿಕೆಗೆ ನಮಗೆ ಹಿರಿಯಣ್ಣನಂತೆ ನಮಗೆ ಮಾರ್ಗದರ್ಶನ ಮಾಡಿದವರು ನಿಟ್ಟೆ ವಿನಯ ಹೆಗ್ಡೆಯವರು. ಯಾವ ದೃಷ್ಟಿಯಿಂದ ನಮ್ಮಿಂದ ಮುಂದಕ್ಕೆ ಆ ಪಕ್ಕದ ಸಂಸ್ಥೆ ಹೋಗಬೇಕೆಂತ. ಹಾಗಾಗಿ ನಾವು ಈ ಪ್ರದೇಶದಿಂದ ನಾನು ಪರಿಷತ್ತಿನ ಒಂದು 5 ಬಾರಿ ಇದ್ದವ. ಮೊದಲೆಲ್ಲ ಬೆನ್ನು ತಡ್ತಾ ಇದ್ದರು, ಬುದ್ಧಿವಂತರ ಜಿಲ್ಲೆಯವರು. ಹೌದು, ನಾವು ಬುದ್ಧಿವಂತರು, ನಾವು ಯಾವುದೇ ರೀತಿಯ ರಾಜಾಶ್ರಯದಿಂದ ಬೆಳೆದವರಲ್ಲ, ಒಂದರ್ಥದ ಒಂದು ಸ್ವಯಂ ನಿರ್ಧಾರ ಯಾರಲ್ಲ. ಇಂಥ ಒಂದು ರಾಷ್ಟ್ರದೇ ಬಹುಶಃ ತನ್ನ ಸ್ವಧರ್ಮ, ತನ್ನ ಸ್ವಜಾತಿ, ಸಮಾಜ ಬಾಂಧವರು, ಸರ್ವಧರ್ಮೀಯ ನೆಲೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ಬದುಕಿನಲ್ಲಿ ಅವರಿಗೆ ಪರಿಪೂರ್ಣವಾದಂಥ ಒಂದು ಅಥವಾ ಸ್ಪಷ್ಟತೆ ಇದ್ದದಿದ್ದರೆ ರಾಷ್ಟ್ರಧರ್ಮ ನಮ್ಮ ಸಂವಿಧಾನದ ನಡೆಯಲ್ಲಿ, ಭಾರತ ಮಾತೆ ರಾಷ್ಟ್ರಧರ್ಮ, ವಿಶೇಷವಾಗಿ ಅವರು ರಾಷ್ಟ್ರಧರ್ಮದ ನಡೆಯಲ್ಲಿ ಇದ್ದಂಥ ಸಂಘಟನೆ ಮಾರ್ಗದರ್ಶನ ಮಾಡಿದವರು ಅಂತ ಹೇಳಿದರೆ ತಪ್ಪಾಗಲಾರದು. ಅದರರ್ಥ ಬೇರೆ, ಅದು ಎಲ್ಲವನ್ನು ನಮ್ಮ ರಾಷ್ಟ್ರಧರ್ಮವೇ ಪ್ರಮುಖವಾದದ್ದು. ರಾಷ್ಟ್ರಧರ್ಮದಿಂದ ಪ್ರಮುಖವಾದದ್ದು. ಪೂಜ್ಯ ಪೇಜಾವರ್ಷಿಗಳು ಯಾವತ್ತೂ ಹೇಳ್ತಿದ್ದ ಮಾತಿಗೆ ಅವರು ಹೇಳ್ತಾ ಇದ್ದರು, ನಮ್ಮ ಬದುಕಿನ ಸೀಮೋಲ್ಲಂಘನ ಹೇಗೆ ಇರಬಹುದು, ಅದು ನಮ್ಮ ಜಾತಿಯೋ, ನಮ್ಮ ದೇಶವೋ, ನಮ್ಮ ರಾಷ್ಟ್ರವೋ ಹೇಳ್ತಾರಲ್ಲ, ಎಲ್ಲಾದರೂ ಎಂತಾದರೂ ಎಂದೆಂದಿಗೆ ನೀನು ಕನ್ನಡವಾಗಿರೋ ಅಂದರೆ ಅಷ್ಟೇ, ಸೀಮೋಲ್ಲಂಘನ ಏನೇ ಇರ್ಬೋದು. ಆದರೆ ನಮ್ಮ ಎಲ್ಲ ಬದುಕಿನ ಜೀವನದ ಚೌಕಟ್ಟು ಯಕ್ಷಗಾನದ ರಂಗಸ್ಥಳದಾಗಿ ಆ ಚೌಕಟ್ಟು ಕಟ್ಟ ಕಡೆಗೆ ನಮ್ಮ ಧರ್ಮ, ವಿಶೇಷವಾಗಿ ರಾಷ್ಟ್ರದ ಸಂವಿಧಾನ ಚೌಕಟ್ಟಿನಲ್ಲಿ ಇದ್ದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ್ಯ ಅಂತ ಆ ರೀತಿ ಆದರ್ಶದ ಪತ್ರವನ್ನು ಪಡೆದಂಥ ನಿಟ್ಟೆ ವೀರ್ಯ ಹೆಗ್ಡೆಯವರ ಈ ಕಾರ್ಯಕ್ರಮಕ್ಕೆ ತಮ್ಮ ಆಗಮನ, ವಿಶೇಷವಾಗಿ ಕಣಚೂರವರಾಗಲಿ, ಕರ್ನಾಟಕ ಬ್ಯಾಂಕಿನ ಮುಖ್ಯ ಚೇರ್ಮನ್ ಅವರಾಗಲಿ, ಅಥವಾ ಈ ವಿಜ್ಞಾನಿಗಳಾದ KV-ರಾಯರಾಗಲಿ, ಹೀಗೆ ನಾನು ಯಾರ ಹೆಸರು ಹೇಳಬಾರ್ದು. ನಿಟ್ಟೆ ಸಂಸ್ಥೆಗಳ ಪರವಾಗಿ ಗೌರವಾನ್ವಿತ ಭಂಡಾರಿಯವರು ಬಂದಿದ್ದಾರೆ. ಹಿರಿಯರಾದಂಥ ಅನೇಕ ಶತಮಾನಗಳನ್ನು ಕಂಡಂಥ ಸಾಹಿತ್ಯದ ಇದು ಪಥವನ್ನು ಹರಿದು ಕುಡಿದಂಥ ಪ್ರೊಫೆಸರ್ ವಿವೇಕರಯ್ಯವರು ಬಂದಿದ್ದಾರೆ. ಇಲ್ಲಿ ಬಂದಲ್ಲಿ ಕಾರಂತ ಪುಣ್ಯ ಸ್ಮರಣೆಯಲ್ಲಿ ಎಂಥ ಪುಣ್ಯ ನಾಡಿದು. ನಾನು ಪಕ್ಕದ ಘಟ್ಟದ ಮೇಲಿಂದ ಕೆಳಗಡೆ ಬರುವಾಗ ನನಗೆ ರೋಮಾಂಚನವಾಗ್ತದೆ ಅಂತ ಆ ರೋಮಾಂಚನದ ಶಕ್ತಿಯನ್ನು ಕೊಟ್ಟಂಥ ಒಂದು ಕಲ್ಪವೃಕ್ಷ, ನಾಡಿನ ಕಲ್ಪವೃಕ್ಷ. ಅವರು ಸಾಮಾನ್ಯರಿಗೂ ವಿನಯ ಹೆಗ್ಡೆಯವರೇ, ಸದಾದವರಿಗೂ ವಿನಯಣ್ಣನೇ, ಹಿರಿಯರಿಗೂ ವಿನಯ ಹೆಗ್ಡೆಯವರೇ, ಇವರು ಎಲ್ಲರಿಗೂ ಮಾನ್ಯರಾದವರು. ಅವರ ವ್ಯವಸ್ಥೆಗೆ ಬಂದ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಅವರು 2 ನುಡಿಯೊಂದಿಗೆ ಮತ್ತೊಂದಷ್ಟು ದಿನ ಸೇರಿಕೊಂಡು ನಾವು ಪುಷ್ಪಾರ್ಚನೆಯೊಂದಿಗೆ ಅಲ್ವಾ ಹೆಗ್ಡೆ ಶೇಷರ್ ಹೆಗ್ಡೆಯವರು ಹಾಗೆ ಮುಂದುವರಿಸುವಲ್ವ ಅಂತ ಹೇಳ್ಕೊಂಡು ನಾವೆಲ್ಲ ಯುವಕರಂದರೆ 60 ದಾಟಿದವರು ನಾವೆಲ್ಲ ಇವಾಗ ಯುವಕರಂತೇಳಿ ನಮ್ಮ ಭಾವನೆ. ತಕ್ಕ ಮಟ್ಟಿನ ಈ ವ್ಯವಸ್ಥೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಅವಲಿ ಅಂತ ಚೌಟರೆ ಇವತ್ತು ವಿಶೇಷವಾದ ಸಹ್ಯಾದ್ರಿ ಸಮೂಹ ಸಂಸ್ಥೆಗಳಿಂದ ಬಂದಿದ್ದಾರೆ. ಎಲ್ಲರ ಉಪಸ್ಥಿತಿಯನ್ನು ಮಾನ್ಯ ಮಾಡ್ತಾ ಗೌರವಾನ್ವಿತ ಫಾದರ್ ಅಲ್ಲ ಈಗ ಮಾಡ್ತೇವೆ ಒಟ್ಟಿಗೆ ಅವರದ್ದು ಮಾತಾದ ನಂತರ
saddened by the departure of Dr. Vinay Hegde, a man of great caliber, a man who had known many arts and sciences in the business world, educational field, medical world, and he could bring people together in the interreligious dialogues and ceremonies, iftar and Christmas and Deepavali, all these things, like especially the celebrations of the various religions as well as various walks of life. A man of great vision, great dedication, man of great discipline, and we know what are his achievements. I don't have to say because you know, every one of you know his achievements. But above all, as his name goes, Vinaya, that kindness, that compassion, ನಮ್ರತೆ ಹಾಗೂ ವಿನಯಶೀಲತೆ ಅವರಲ್ಲಿ ಇದ್ದು, ಆ ವಿನಯಶೀಲತೆಯಿಂದ ತನ್ನ ಹೆಸರಿಗೆ ತಕ್ಕ ಜೀವನ, ಸೌಹಾರ್ದಯುತ ಜೀವನ ನಡೆಸಿದ ಈ ಮಹಾನುಭಾವರು ನಮಗೆ ಯಾವಾಗಲೂ ಒಂದು ಆದರ್ಶರು, ಮಾದರಿಯಾಗಿದ್ದು, ಅವರ ನಡೆಯಲ್ಲೇ, ಅವರ ಹೆಜ್ಜೆಗಳಲ್ಲಿ ನಾವು ಕೂಡ ನಡೆದು ನಮ್ಮ ಈ ದಕ್ಷಿಣ ಕನ್ನಡವನ್ನು ಪ್ರತ್ಯೇಕವಾಗಿ ಹಾಗೂ ಇಡೀ ನಮ್ಮ ಕರ್ನಾಟಕ ಹಾಗೂ ಭಾರತವನ್ನು ಅಭಿವೃದ್ಧಿಗೊಳಿಸುವ ಈ ನಿಟ್ಟಿನಲ್ಲಿ ಕೈ ಜೋಡಿಸಿ ಮುಂದೆ ಸಾಗಲು ಅವರೇ ನಮಗೆ ಉತ್ತಮ ಚೇತನವಾಗಿದ್ದಾರೆ. ಅಗಲಿದ ಈ ಜೀವಾತ್ಮಕ್ಕೆ ದೇವರು ಇಟರ್ನಲ್ ಲೈಫ್, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಸದಾಕಾಲ ದೇವರೊಡನೆ ಅವರು ಜೀವಿಸಲಿ ಹಾಗೂ ನಮಗಾಗಿ ಪ್ರಾರ್ಥಿಸಲಿ ಅಂತ ಹೇಳಿ ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಿದ ಕಲ್ಕುರ್ರವರಿಗೆ ಹಾಗೂ ಕ್ಯಾಪ್ಟನ್ ಪ್ರಾಣಿಕ್ರವರಿಗೆ ಹಾಗೂ ಇಲ್ಲಿ ಇದ್ದ ಪ್ರತ್ಯೇಕವಾಗಿ ಅವರ ಕುಟುಂಬದ ಸದಸ್ಯರಿಗೆ, ಅವರ ಶ್ರೀಮತಿ, ಅವರ ಮಕ್ಕಳಿಗೆ ಅಗಲಿದ ಈ ಆತ್ಮದಿಂದ ಆದ ನೋವನ್ನು ತಡೆಯಲು ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ನಮ್ಮ ವಿಠಲನ ತೋಟದ ಹೋಬೇಗೆ ಹೋ ದಾರದಿ ಕಟ್ಟಿಲ್ಲ ಮಾರುವುದಲ್ಲ, ಕೇರಿಗೇರಿಯೋಳು ಮಾರುವುದಲ್ಲ. ಗೋರಿ ಭಕೋತಿ ಎಂಬ ಭಾರಿ ಬೆಲೆಯುಳ್ಳ ಸಾರಸಾಕ್ಷ ನಮ್ಮ ವಿಠಲನ ತೋಟದ ಹೂಬೇಗೆ ಹೂ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಪರಮ ಪುರುಷ ನಮ್ಮ ಹೂಬೇಗೆ ಹೂ ಪರಿಮಳದ. ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಭಾಳ ಅವ್ರ ಜೊತೆಗೆ ಇದ್ದಂತಹ ಗಣೇಶ್ ಕಾರ್ಣಿಕರು, ನಮಗೆ ಹಿಂದಿನ ಕುಲಪತಿಗಳು, ಅವರ ಆಪ್ತರ ಜೊತೆಗಿದ್ದವರೆಲ್ಲ ಎಷ್ಟೋ ವರ್ಷಗಳ ಅವ್ರ ಜೊತೆಗಿದ್ದವರು. ಕಾರ್ಣಿಕರು ಅವ್ರ ಜೊತೆಗೆ ಮೊನ್ನೆವರೆಗೆ ಒಟ್ಟಿಗೆ ಇದ್ದು ಹೋಗಿ ಬಂದವರು ಗೊತ್ತಿದೆ. 31ನೇ ತಾರೀಕು ನನಗೆ ಪ್ರತಿ ವರ್ಷವೂ ನಿಟ್ಟೆ ವಿಶ್ವವಿದ್ಯಾಲಯದಿಂದ, ನಿಟ್ಟೆ ಸಂಸ್ಥೆಯಿಂದ ಹ್ಯಾಪಿ ನ್ಯೂ ಇಯರ್ ಅಂತ ಬರ್ತಾ ಇತ್ತು. 31ರ ಸಂಜೆ ನಾನು ನನ್ನ ಹೆಂಡತಿಗೆ ತೋರಿಸಿದೆ. ವಿತ್ ವಾರ್ಮ್ ರಿಗಾರ್ಡ್ಸ್ ವಿನಯ್ ಹೆಗ್ಡೆ. ನಾನು ಹೆಂಡತಿಗೆ ಹೇಳಿದೆ, ಒಂದು ವಿನಯ್ ಹೆಗ್ಡೆ ನನಗೆ ಬರ್ತಿರ್ತಲ್ಲ, ಯಾರನ್ನು ಬರತ್ತೆ ಜರಾರ ಅಂತ ಹೇಳಿದೆ. ಇದು
31ರ ಸಂಜೆ ನನಗೆ ಪೋಸ್ಟಲ್ಲಿ ಬಂದದ್ದು. ಈಗಿನ ಹಾಗೆ ಎಲ್ಲ ಕೃತಕವಾಗಿ ವಾಟ್ಸಪ್ ಅಲ್ಲ. ನಾನು ಓದಿದೆ, ಯಾಕಂದರೆ ವಿನಯ್ ಹೆಗ್ಡೆಯವರ ಫೋಟೋ ಇದೆ ಇದರಲ್ಲಿ, ಹಾಗಾಗಿ ಓದಿದೆ. ಮೇಲೆ ಸ್ವಾಮಿ ವಿವೇಕಾನಂದರ ಒಂದು ಕೊಟೇಶನ್ ಇತ್ತು, ವಿ ವಾಂಟ್ ದಿ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಇಸ್ ಫಾರ್ಮ್ಡ್, ಸ್ಟ್ರೆಂತ್ ಆಫ್ ಮೈಂಡ್ ಈಸ್ ಇನ್ಕ್ರೀಸ್ಡ್, ಇಂಟೆಲೆಕ್ಟ್ ಈಸ್ ಎಕ್ಸ್ಪಾಂಡೆಡ್ ಆ್ಯಂಡ್ ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್. ಅದರ ಕೆಳಗಡೆ ಒಂದು ಸಂದೇಶ, ಮೇ ದಿ ನ್ಯೂ ಇಯರ್ ವಿಶರ್ ಇನ್ ಪೀಸ್, ಅಬಂಡೆಂಟ್ ಆ್ಯಂಡ್ ಗುಡ್ ವಿಲ್, ವಿಶಿಂಗ್ ಯು ಎ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ಇಯರ್. ಇದು ಬಂದು ಕೆಲವೇ ಗಂಟೆಗಳ ಬೆಳಿಗ್ಗಿರುವಂತೂ ಇದೇ ವಿನಯ್ ಹೆಗ್ಡೆಯವರ ಬಗ್ಗೆ ಬಹಳ ಆಘಾತದ ಸುದ್ದಿ ಬಂತು. ವೈಯಕ್ತಿಕವಾಗಿ ನನಗಿಂತ ಹೆಚ್ಚು ಆಪ್ತರಾಗಿದ್ದಂಥವರು ಅನೇಕರಿದ್ದಾರೆ, ಅವ್ರ ಜೊತೆಗೆ ಅವರ ಸಂಸ್ಥೆಯ ಅಲ್ಲಿದ್ದವರು. ಆದರೆ ನನಗೆ ನಾವೆಲ್ಲ ಈ ಜಿಲ್ಲೆಯಲ್ಲಿ ಹುಟ್ಟಿ ಸುಮಾರು 8 ದಶಕ ಆಗ್ತಾ ಬಂತು. ನನಗೆ ಈಗಲೂ ವಿನಯ್ ಹೆಗ್ಡೆಯವರು ಅಂತ ಹೇಳಿದರೆ ಈ ಪ್ರದೇಶದ ಹಳ್ಳಿಗರಿಗೆ, ಗ್ರಾಮೀಣರಿಗೆ, ಮಹಿಳೆಯರಿಗೆ, ಹುಡುಗಿಯರಿಗೆ ಭಾಗ್ಯದ ಬಾಗಿಲನ್ನು ತೆರೆದವರು. ನಾವು ಮಣಿಪಾಲದಲ್ಲಿ MA ಮತ್ತು ಆ ಬಳಿಕದವರ ಒಂದು ಸಾಧನೆ, ಶಿಕ್ಷಣವನ್ನು ವಿಸ್ತರಿಸುವಂಥ ಕೆಲಸ. ಬಹುಶಃ ಆ ಬಳಿಕ ಮತ್ತು ಅದರ ದಕ್ಷಿಣ ಭಾಗದಲ್ಲಿ ಮೊದಲ ಬಾರಿ ಈ ಕೆಲಸವನ್ನು ಮಾಡಿದವರು ವಿನಯ್ ಹೆಗ್ಡೆಯವರು. ಇತಿಹಾಸ ಇದನ್ನು ಮರಿಬಾರದು. ಗೊತ್ತು, ಇಲ್ಲಿ ಕಣಚೂರು ಮೋಹನವರಿದ್ದಾರೆ. ನಾನು ಮಂಗಳೂರು ವಿಶ್ವವಿದ್ಯಾಲಯ ಬಿಟ್ಟು ಒಂದು 20 ವರ್ಷ ಆಯಿತು ನಿವೃತ್ತನಾಗಿ. ನಾನು 34 ವರ್ಷ ಪಣಜಿಯಲ್ಲಿದ್ದವನು. ನಮಗೆ ಈ ಜಿಲ್ಲೆಯ ದಿನದ ಬೆಳವಣಿಗೆಗಳ ಬಗ್ಗೆ ನನ್ನ ಮಿದುಳಿನಲ್ಲಿ ಸ್ವಲ್ಪ ವಯಸ್ಸಾಗಿದೆ, ಮರವಿದ್ರೂ ಕೂಡ ದಾಖಲೆ ಇದೆ. ನಿಟ್ಟೆ ಅಂತ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯನ್ನು ನಾನು ಇವತ್ತು ನೋಡಿದರೆ ಅದೊಂದು ನಂದನದ ವನದ ಹಾಗೆ ಕಾಣ್ತಾ ಇದೆ. ಒಂದು ಕನ್ನಡ ಶಾಲೆಯನ್ನು ಮೊದಲು ಆರಂಭ ಮಾಡಿದ್ರು, ಗಮನ ಇಟ್ಕೊಳ್ಬೇಕು. ಕನ್ನಡ ಶಾಲೆಯನ್ನು ಮೊದಲು ಆರಂಭ ಮಾಡಿದ್ರು. ಆಮೇಲೆ ಒಂದೊಂದೇ ಶಾಲೆಯನ್ನು ಮಾಡಿದ ಹೈಸ್ಕೂಲು, ಆಮೇಲೆ ಒಂದು ಪ್ರಥಮ ದರ್ಜೆ ಕಾಲೇಜು, ನಂತರ ಉಳಿದ ಪಾಲಿಟೆಕ್ನಿಕ್ಕು, ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ ಅದಿಡೀ ವಿಸ್ತರಿಸಿಕೊಂಡು ಬಂದು, ಅದಕ್ಕಿಂತ ಮೊದಲು ಇಲ್ಲಿ ಕಾರಣಿಗೆ ಗೊತ್ತಿದೆ, ಮೊದಲು ಕುಡ್ಡೂರ ಸಂಸ್ಥೆಯಲ್ಲಿ ಕೆಲಸ ಮಾಡಿ, ಆಮೇಲೆ ಲೆಮಿನ ಆರಂಭ ಮಾಡಿ ಈ ಭಾಗದ ಹುಡುಗಿಯರಿಗೆಲ್ಲ ಕೆಲಸ ಕೊಟ್ಟರು. ಯಾವಾಗ ನಮ್ಮ ದೊಡ್ಡ ಬ್ಯಾಂಕ್ಗಳ ರಾಷ್ಟ್ರೀಕೃತ ಆಯಿತೋ ಆ ಬಳಿಕ ನಮ್ಮ ಜಿಲ್ಲೆಯವರಿಗೆ, ಸ್ಥಳೀಯರಿಗೆ ಉದ್ಯೋಗ ಸಿಕ್ಕುವುದು ಸಂಪೂರ್ಣ ಕಡಿಮೆ ಆಯಿತು ಮತ್ತು ನಿಂತೇ ಹೋಯಿತು. ನಾವು ಇವತ್ತು ಉದ್ಯೋಗಾವಕಾಶಗಳ ಬಗ್ಗೆ 100 ಮಾತು ಆಡಬಹುದು, ಆದರೆ ಅದನ್ನು ನಿಜದಲ್ಲಿ ಮಾಡಿ ತೋರಿಸಿದಂಥ ಕೆಲವೇ ಮಂದಿ ನಮ್ಮಲ್ಲಿದ್ದಾರೆ. ಅದು ವೀರೇಂದ್ರ ಹೆಗ್ಡೆಯವರಿರ್ಬೋದು, MA ಪೈಯರಿರ್ಬೋದು, ವಿನಯ್ ಹೆಗ್ಡೆಯವರು. ಇದೆಲ್ಲ ಪ್ರಾತಸ್ಮರಣೀಯರಂತ ಈಗ ತಾನೇ ಕಲ್ಕೂರು ಹೇಳಿದ್ರಲ್ಲ. ನಮಗೆ ಇವತ್ತು ನೀವು ಅನೇಕ ಮನೆಗಳಲ್ಲಿ ದೀಪ ಉರಿತಾ ಇದ್ದರೆ, ಅಲ್ಲಿ ಅನ್ನ ಬೇಯ್ತಾ ಇದ್ದರೆ ಅದು ವಿನಯ್ ಹೆಗ್ಡೆಯವರ ಕಾರಣಕ್ಕಾಗಿ. ಇದು ಇವತ್ತಿನ ಪೀಳಿಗೆಗೆ ಅರ್ಥ ಆಗಲಿಕ್ಕಿಲ್ಲ. ನಾನು ಅದನ್ನು ಯಾಕೆ ಹೇಳ್ತೇನೆಂದರೆ, ನಾವೆಲ್ಲ ಸುಮಾರು 80ರ ಅಂಚಿನಲ್ಲಿರೋ ಅದನ್ನು ಹೇಳಬೇಕು. ಯಾಕೆಂದರೆ ಇದನ್ನು ಹೇಳಲಿಕ್ಕೆ ಇನ್ನೂ ಒಂದು 5 ವರ್ಷವರೆಗೆ ನಾನು ಇರ್ತೇನೆ ಅಂತ ನನಗೆ ಧೈರ್ಯ ಇಲ್ಲ. ಆದರೆ ಈಗ ಇದನ್ನು ಹೇಳಬೇಕು ನಾನು ಈ ನೆಪದಲ್ಲಿ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ನಮ್ಮ ಮಕ್ಕಳಿಗೆ ಕೆಲಸ, ನಮ್ಮ ಮಕ್ಕಳಿಗೆ ಅನ್ನ, ಉದ್ಯೋಗವನ್ನು ಕೊಟ್ಟಿರುವಂತಹ ದೊಡ್ಡ ಒಂದು ಮಹಾ ಯಜ್ಞವನ್ನು ಮಾಡಿದವರು ವಿನಯ್ ಹೆಗ್ಡೆಯವರು. ಆಯಿತು, ಅಲ್ಲಿಂದ ಬಂದು ಆಗ ಇವರ ಕಚೇರಿ ಎಲ್ಲ ಇತ್ತು ರಾಮಭವನ ಕಾಂಪ್ಲೆಕ್ಸ್. ನಾನು ನೋಡಿದ್ದೆ ರಾಮಭವನ ಕಾಂಪ್ಲೆಕ್ಸಿನಲ್ಲಿ. ಆಮೇಲೆ ದೇಲಕಟ್ಟೆಯಲ್ಲಿ ಮೊದಲು ಆ ಸ್ಥಳವನ್ನು ಆಯ್ಕೆ ಮಾಡಿದವರು ವಿನಯ್ ಹೆಗ್ಡೆಯವರು. ಆಮೇಲೆ ಏನಪ್ಪಯ್ಯ ಅಬ್ದುಲ್ ಕುಂಜಿಯವರು ಬಂದರು, ಫಾದರ್ ಮುಡಸ್ನವರ ಹೋಮಿಯೋಪತಿಯಲ್ಲೇ ಬಂತು. ನಾವೆಲ್ಲ ಕೊಣಾಜಿಯಲ್ಲಿ ಸುಮಾರು 72ರಿಂದ ಸಂಚಾರ ಮಾಡ್ತಾ ಇದ್ದ ಮಾರ್ಗ, ಅಲ್ಲಿ ನಮಗೆ ಹೋಗಲಿಕ್ಕೆ ಹೆದರಿಕೆ ಆಗ್ತಾ ಇದ್ದ ದಾರಿಯಲ್ಲಿ ಒಂದು ನಂದನವನ್ನು ಆಗುವ ಹಾಗೆ ಅದರ ಬೀಜಾಂಕುರ ಮಾಡಿದವರು ವಿನಯ್ ಹೆಗ್ಡೆಯವರು. ನಾವಲ್ಲಿ ನೋಡ್ತಾ ಇರುವಾಗ ನಾವು ಹೇಳ್ತೇವೆ, ಇಲ್ಲೆಲ್ಲ ಯಾಕೆ ಬರ್ತಾರೆ,
ಇದೆಲ್ಲ ಕಟ್ಟೆ ಹತ್ತಿರ ಒಂದು ಕಾಲೇಜ್ ಮಾಡಲಿಕ್ಕೆ ಆಗ್ತದೋ, ಆಸ್ಪತ್ರೆ ಆಗ್ತದೋ, ನಮಗೆ ಆ ಕಾಲಗಳ ಸಂಶಯ. ಇವತ್ತು ನೋಡಿದರೆ ನೀವು ಎಲ್ಲಿಂದ ತೊಕ್ಕುಟ್ರಿಂದ ಹಿಡಿದು ಕಣಚೂರು ಯೂನಿವರ್ಸಿಟಿಯವರೆಗಿನ ಸ್ಥಳದಲ್ಲಿ ನಿಮಗೆ ಒಂದು ಕಾಲಿಡಲು ತೆರಪಿಲ್ಲ ಅಂತ ಹೇಳ್ತಾನಲ್ಲ ಕುಮಾರವ್ಯಾಸ, ಆ ರೀತಿಯಲ್ಲಿ ಇದೆ. ಇದಕ್ಕೆಲ್ಲ ಒಬ್ಬರು ಧೈರ್ಯ ಮಾಡಬೇಕಲ್ಲ. ನಾನು ಹೇಳ್ತಾ ಇರೋದು, ಇವತ್ತು ನಮಗೆ ಅಲ್ಲಿ ಯಾರು ಮಾಡ್ಬೋದು ಸಂಸ್ಥೆಗಳನ್ನು, ಅಲ್ಲಿ PA ಕಾಲೇಜಿನಿಂದ, ಅಲ್ಲಿ ಇನ್ಫೋಸಿಸಿನಿಂದ. ಆದರೆ ಮೊದಲು ಧೈರ್ಯ ಮಾಡಿದ್ದವರು ಮತ್ತು ಆ ಮೂಲಕ ಇನ್ನೊಂದು ಕೆಲಸ ಕೊಟ್ಟದ್ದು ಸ್ಥಳೀಯರಿಗೆ. ಈಗ ವಿಧವೆಯರಿರ್ಬೋದು, ಹೆಣ್ಮಕ್ಳಿರ್ಬೋದು, ಬಡ ಮಕ್ಕಳಿರ್ಬೋದು, ಇವರಿಗೆ ಇದರ ಇಡೀ ಲೆಕ್ಕ ನೋಡಿದರೆ ಇದು ಉದ್ಯೋಗ ಕೊಟ್ಟಿರುವಂಥದ್ದು ಒಂದು ದೊಡ್ಡದು. ಇನ್ನೊಂದು ಶಿಕ್ಷಣ ಕೊಟ್ಟದ್ದು ಅಂದರೆ ಈಗ ಬಹುಶಃ ಕಾರ್ಮಿಕರೊಬ್ಬರೇ ಅದನ್ನು ಹೇಳಬಲ್ಲವರು. ಇವತ್ತು ಎಷ್ಟು ಮಂದಿಗೆ ಫೀಸ್ ಇಲ್ಲದೆ ಅವರು ಅಡ್ಮಿಷನ್ ಮಾಡಿದ್ದಾರೆ, ಎಷ್ಟು ಮಂದಿಗೆ ಬರೀ ಸಾಂಕೇತಿಕವಾಗಿ ಫೀಸ್ ಮಾಡಿದ್ದಾರೆ. ಸಣ್ಣ ಉದಾಹರಣೆ ನಾನು ಹೇಳಬಾರ್ದನ್ನು. ನನ್ನ ಮಗ ಸಮರ್ಥ ಅಂತ LSS ಕಾಲೇಜಲ್ಲಿ PUC ಮಾಡಿ 98 ಇಸವಿಯಲ್ಲಿ ಅವನಿಗೆ ಆಗ ಇಂಜಿನಿಯರಿಂಗ್ ಕಾಲೇಜಿಗೆ ಅಂತ ನಾನು ವಿನಯ್ ಹೆಗ್ಡೆಗೆ ಫೋನ್ ಮಾಡಿದೆ. ಇಷ್ಟೇ ಹೇಳಿದಷ್ಟೇ. ಆ ಕಾಲಕ್ಕೆ ನಾನು ಸಣ್ಣ ಸಂಪಾದನೆಯ ದೊಡ್ಡ ಪ್ರೊಫೆಸರ್. ಈಗ ದೊಡ್ಡ ಸಂಪಾದನೆಯ ದೊಡ್ಡ ಪ್ರೊಫೆಸರ್ಗಳು ಈಗಿನ ಕಾಲದ್ದು. ಆ ಕಾಲಕ್ಕೆ ನಾನು ಏನು ಹೇಳಲಿಲ್ಲ. ರಾಮ್ಭವನ್ ಕಾಂಪ್ಲೆಕ್ಸ್ನಲ್ಲಿ ಇವರ ಕಚೇರಿ, ಅವರು ವಿವೇಕಣ್ಣ ಇರು ವಿಶಾಲ್ ಹೋದು ಮೀಟಾಲೆ ಅಂತ ಹೇಳಿದ್ರು. ನಾನು ಹೋಗಿ ಮೀಟ್ ಮಾಡಿದ್ದೆ. ಆಗಲೇ 98ರಲ್ಲೇ ವಿಶಾಲ್ ಹೆಗ್ಡೆ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದರು. ಆಮೇಲೆ ಅವರು ಏನಿಲ್ಲ 5 ನಿಮಿಷದಲ್ಲಿ ವಿಶಾಲ್ ಹೆಗ್ಡೆ ಅಡ್ಮಿಷನ್ ಮಾಡಿದರು. ಆಫೀಸಿಗೆ ಹೋದೆ. ನಾನು ಬಹಳ ದೊಡ್ಡ ಅಮೌಂಟ್ ಇಟ್ಕೊಂಡಿದ್ದೆ. ಅವ್ರು ಹೇಳಿದ ಫೀಸ್ ನೋಡಿ ನನಗೆ ಇಷ್ಟು ಕಡಿಮೆಗೆ ಒಂದು ಇಂಜಿನಿಯರ್ ಸೀಟ್ ಹಣ ಐತೆ ಹೇಳ್ತಾ ಇಲ್ಲ, ಎಷ್ಟು ಅಂತ ಹೇಳಬಾರ್ದು ಅದನ್ನು. ಇಷ್ಟು ಕಡಿಮೆಗೊಂದು ಇಂಜಿನಿಯರ್ ಫೀಸ್ ಸಿಗ್ತದೆ. ಇವತ್ತು ಅದರ 100 ಪಟ್ಟು ಜಾಸ್ತಿ ಆಗಿದೆ ಇಂಜಿನಿಯರಿಂಗ್ ಫೀಸಿಗೆ. ಅದು ಅವನು 2002ರಲ್ಲಿ ಮುಗಿಸಿದ, ಬೆಂಗಳೂರಲ್ಲಿದ್ದ, ಈಗ ಅಮೇರಿಕದಲ್ಲಿದ್ದಾನೆ. ಆಗ ಅವನು ಕಟ್ಟಿದ ಒಂದು 200 ಪಟ್ಟಿನಷ್ಟು ಸಂಬಳ ತೊಳ್ತಾ ಇದ್ದಾನೆ. ನಾನು ಹೇಳ್ತಾ ಇರೋದು, ಮನುಷ್ಯರ ಬದುಕನ್ನು ನಿಜವಾಗಿಯೂ ನಮಗೆ ಪ್ರೀತಿಸುವುದು ಅಂದರೆ ಹೀಗೇನು ಪ್ರೀತಿಸೋದು. ನಾವು ವೇದಿಕೆಯಲ್ಲಿ ಅನೇಕ ದೊಡ್ಡ ದೊಡ್ಡ ಮಾತಾಡ್ಬೋದು. ನಾನು ಸರ್ಕಾರಗಳ ಬಗ್ಗೆ ಯಾವುದರ ಬಗ್ಗೂ ಟೀಕೆ ಮಾಡ್ತಾ ಇಲ್ಲ. ಆದರೆ ಅವು ಯಾವುದು ಹೇಳಿದ ಕೆಲಸವನ್ನು ಮಾಡೋದಿಲ್ಲ, ಎಲ್ಲ ಕಾಲಕ್ಕೂ ಮಾಡೋದಿಲ್ಲ. ನಮಗೆ ಅದು ಆಕರ್ಷಕವಾಗಿರ್ತವೆ ಘೋಷಣೆಗಳು. ಪ್ರಾಕ್ಟಿಕಲ್ ಆಗಿ ನಾವು ಏನು ಮಾಡ್ತೇವೆ ಅನ್ನೋದಷ್ಟೇ. ಇಂಥ ಸಾವಿರಾರು ಮಂದಿಯ ಉದಾಹರಣೆಗಳಿವೆ. ಆದರೆ ಉದ್ಯೋಗ ಕೊಡುವಂಥದ್ದು ಮತ್ತು ಶಿಕ್ಷಣ ಕೊಡುವಂಥದ್ದು. ಇದರಿಂದ ಆಮೇಲೆ ಏನಾಯ್ತು, ಈ ಕಾರಣಕ್ಕಾಗಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡೋ ಧೈರ್ಯ ಮಾಡಿದ ಕಾರಣ ಮುಂದೆ ಅನೇಕರು ಹೊಸ ಇಂಜಿನಿಯರಿಂಗ್ ಕಾಲೇಜ್ ಬಂದು ನಿಮ್ಗೆ ಗೊತ್ತಿದೆ. ಈಗ ಸಾಮಾನ್ಯ ಉಡುಪಿಯಿಂದ ಹಿಡಿದು ಸುಮಾರು ಸುಳ್ಯದವರೆಗೆ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಬಂದಿವೆ. ಇದನ್ನು ಮಾಡಬೇಕು ಅನ್ನೋ ಧೈರ್ಯ ಬೇಕಲ್ಲ. ಎಷ್ಟೋ ಮಂದಿಗೆ ಅದರ ಕ್ರಮಗಳು ಗೊತ್ತಿಲ್ಲ. AICTE ಅಂದರೆ ಏನು ಗೊತ್ತಿಲ್ಲ, ಅಪ್ರೂವಲ್ ಅಂತ ಹೇಗೆ ಗೊತ್ತಿಲ್ಲ. ನಾನು ಯೂನಿವರ್ಸಿಟಿಯಲ್ಲಿ ಆರಂಭದಲ್ಲಿ ಅಫಿಲಿಯೇಷನ್ಗೆಲ್ಲ ಹೋಗ್ತಾ ಇದ್ದವನು. ಇವನ್ ಆಗ ಕಾರ್ಯ ಗೊತ್ತಿದೆ, KREC ಕೂಡ ಯೂನಿವರ್ಸಿಟಿ ಅಂಡರ್ ಇತ್ತು. ನಾನು ಅಲ್ಲಿಗೆ ಕೂಡ ಅಫಿಲಿಯೇಷನ್ ಹೋಗ್ತಾ ಇದ್ದೆ. ಆಗ ಇಂಜಿನಿಯರಿಂಗ್ UTU ಆಗಿರಲಿಲ್ಲ. ಆದರೆ ಏನು ನಿಯಮಗಳು ಗೊತ್ತಿಲ್ಲದಾಗ ಒಂದು ಧೈರ್ಯ ಮಾಡಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದರು. ಇದರಿಂದ ಮುಂದೆ ಎಲ್ರಿಗೂ ಧೈರ್ಯ ಬಂತು, ನಾವು ಇಂಜಿನಿಯರಿಂಗ್ ಮಾಡ್ಬೋದು ಅಂತೇಳಿ. ಹಾಗೆ ಈ ದೇರ್ಲಕಟ್ಟೆಯಲ್ಲಿ ಮಾಡಿದ ಅವರ ಪ್ರಯೋಗ ಒಂದು ಸಂಸ್ಥೆಯನ್ನು ಬೆಳೆಸಿದಂಥ ಕ್ರಮ ಇದೆ. ಅದೆಲ್ಲ ಇದು ನಾನು ಹೇಳ್ತಾ ಇರುವಂಥದ್ದು. ಈ ಕರಾವಳಿಯಲ್ಲಿ ಶಿಕ್ಷಣದ ಈ ವಿಸ್ತರಣೆ ಇದು ಬಹಳ ದೊಡ್ಡ ಒಂದು ಕ್ರಾಂತಿ ಮತ್ತು ಇದೊಂದು ರೀತಿ ಬಹಳ ಪುಣ್ಯದ ಕೆಲಸ. ನಾನು ಈಗ ಹೇಳ್ತಾ ಇರುವಂಥದ್ದು ಇದನ್ನು ನಾವು ಎಂದೂ ಬರೀಬಾರ್ದು. ಯಾಕೆಂದರೆ ಮನುಷ್ಯರಿಗೆ ಶಿಕ್ಷಣ ಅನ್ನೋದು ಮೊದಲನೆಯದು, ಆರೋಗ್ಯ ಅನ್ನೋದು ಎರಡನೇದು. ಆ ಶಿಕ್ಷಣ ಮತ್ತು ಆರೋಗ್ಯ ಇದ್ದರೆ ಮತ್ತು ಎಲ್ಲವುಗಳು ತನ್ನಿಂತಾನೇ ಬರ್ತದೆ. ಹಣದಿಂದ ಎಲ್ಲವೂ ಆಗೋದಿಲ್ಲ. ಹಣವೇ ಇಷ್ಟು ಕೋಟಿ ಇಟ್ಟುಕೊಂಡು ಯಾವುದನ್ನು ಆರಾಮ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಹೋದರು. ಇಲ್ಲಿ ಭಂಡಾರಿ ಅವರಿದ್ದಾರೆ, ಗೊತ್ತಿದೆ. ನಾನು ಒಂದು ಶಿಸ್ತನ್ನು ಎಲ್ಲರೂ ಹೇಳ್ತಾ ಇದ್ದರು. ಡಾಕ್ಟ್ರು, ನನಗೆ ಅಲ್ಲೇನೇ ಸ್ನೇಹಿತ ಡಾಕ್ಟ್ರುಗಳಿದ್ದಾರೆ, ಯಾರ KS ಮೆಡಿಕಲ್ ಅಕಾಡೆಮಿಯಲ್ಲಿ. ಇಷ್ಟು ಹೊತ್ತಿಗೆ ನಿಯಂತರಾಗಿ ಯಾವ ಕುಲಪತಿದ್ರು ನಿಯಂತರಾಗಿ ಅವರ ಪಾಡಿಗೆ ಬಂದು ಅವರ ಎಲ್ಲ ನೋಡಿಕೊಂಡು ಬಂದು ಹೋಗ್ಬೋದು. ಅಂದರೆ ಶಿಸ್ತಿನಿಂದ ಮತ್ತು
ಅವರ ಎಂದೂ ಮಾತಿನಲ್ಲಿ ಕೂಡ ಒಂದು ಕಾಠಿಣ್ಯ ಇರಲಿಲ್ಲ, ಆದರೆ ಸ್ಪಷ್ಟತೆ ಇತ್ತು. ನಾನು ಹೇಳ್ತಾ ಇರೋದು, ನಾವೆಲ್ಲ ಬದುಕಿನಲ್ಲಿ ಏನಾದರೂ ಕೆಲಸ ಮಾಡಿದರೆ ಅದು ಶಿಸ್ತು ಮತ್ತು ಸಂಯಮ, ಆಮೇಲೆ ಖಚಿತತೆ, ಅದರ ಜೊತೆಗೆ ಒಂದು ಪ್ರೀತಿಯನ್ನು ಇಟ್ಕೊಳ್ಳೋದು. ವಿನಯ ಅನ್ನೋ ಮಾತನ್ನು ನಾವು ಮತ್ತೆ ಮತ್ತೆ ಹೇಳ್ತೇವೆ. ನಾನು ಅವರನ್ನ ಒಂದು ಬಾರಿ ರಾಮಕೃಷ್ಣಾಶ್ರಮದಲ್ಲಿ ಇವರು ಇದ್ದರು, ಎಲ್ಲಿ ಮಾತಾಡುವಾಗಲೂ ಒಂದು ಗಟ್ಟಿಯಾಗಿ ಮಾತಾಡಿದ್ದು ನಾನು ನೋಡಲಿಲ್ಲ. ಆದರೆ ಇಂದು ಅವರು ಕಾಠಿಣ್ಯದ ಮಾತು ಆಡದೆ ಹೋದರೂ ಕೂಡ ಕೆಲಸದಲ್ಲಿ ಬಹಳ ಅಚ್ಚುಕಟ್ಟನ್ನು, ಸ್ಪಷ್ಟತೆಯನ್ನು ಮಾಡಿದರು. പക്ഷെ ನಾವು ಬದುಕಿನಲ್ಲಿ ಮಾಡಬೇಕಾದ್ದು ಇದರ ವಿರುದ್ಧ ಅಲ್ಲ. ಮಾತಿನಲ್ಲಿ ಕಾಠಿಣ್ಯ, ಕೆಲಸದಲ್ಲಿ ಯಾವುದೋ ಜಾಳು ಉಂಟಲ್ಲ, ಇದು ಇವತ್ತಾಗ್ತಾ ಇರೋ ಸ್ಥಿತಿ. ನಮ್ಮಲ್ಲಿ ಇವತ್ತಾಗ್ತಾ ಇರೋದೇನೆಂದರೆ, ಮಾತಿನಲ್ಲಿ ನೀವು ಭಾಷಣಗಳನ್ನು ಕೇಳಿದರೆ ಓಹೋ ಇವರು ಬಹಳ ಸ್ಟ್ರಿಕ್ಟ್ ಅಂತ. ನಾನು ಇದ್ದವರನ್ನೆಲ್ಲ ಕಂಡವರು, ಅದಕ್ಕೆ ಕೇಳ್ತಾ ಇದ್ದೇನೆ. ಮಾತಿನಲ್ಲಿ ಕಾಠಿಣ್ಯ, ಕೆಲಸ ಜಾಳು. ಹಾಗೆಲ್ಲ ನಾವು ಎರಡರಲ್ಲಿ ಕೂಡ ಸಂಯಮ, ಶಿಸ್ತನ್ನು ಪಾಲಿಸುವಂಥದ್ದು. ಈಗ ತಾನೇ ಬಿಷಪ್ ಅವರು ಹೋದರು. ನನಗೆ ಈ ಇಫ್ತಾರ್ ಕೂಟ ಆದಾಗ ನನ್ನ NFI ಅಬ್ದುಲ್ ಕುಂಜಿಯವರು ನನಗೆ ಸ್ವಲ್ಪ ನೆಡುಗಾಲದ ಸ್ನೇಹಿತರು. ಅವರ ಯೂನಿವರ್ಸಿಟಿಯಲ್ಲಿ ನಾನು 2 ಅವಧಿಗೆ ಅವರ ಮ್ಯಾನೇಜ್ಮೆಂಟ್ ಬೋರ್ಡಿನ ಸದಸ್ಯ ಆಗಿದ್ದೆ. ಹಾಗೆ ನನಗೆ ಇಫ್ತಾರ್ ಕೂಟದ ಆಮಂತ್ರಣ ಬರ್ತಾಯಿತ್ತು. ಬಿಷಪ್ ಅವರು, ಡಾಕ್ಟರ್ NFI ಅಬ್ದುಲ್ ಕುಂಜಿಯವರು, ಆಮೇಲೆ ಡಾಕ್ಟರ್ ವಿನಯ್ ಹೆಗ್ಡೆ ಅವರು 3 ಮಂದಿ ಸೇರಿ ಪ್ರತಿ ವರ್ಷ ಇಫ್ತಾರ್ ಕೂಟ ಮಾಡ್ತಾಯಿದ್ರು. ವಿನಯ್ ಹೆಗ್ಡೆಯವರು ಇದ್ದಾರೆ ಅನ್ನೋದೇ ಆ ಉಳಿದ ಇಬ್ಬರ ಸ್ನೇಹಿತರಿಗೆ ಧೈರ್ಯ. ಅಂದರೆ ನಾನು ಹೇಳ್ತಾ ಇರೋದು, ನಾವು ಯಾವುದೋ ಒಂದು ಧರ್ಮವನ್ನು ನಾವು ಬಹಳ ನಿಷ್ಠೆಯಿಂದ ಪಾಲಿಸಬೇಕು, ಅದು ನಮ್ಮದು. ಆದರೆ ಸಾರ್ವಜನಿಕವಾಗಿ ನಮಗೊಂದು ಮುಖ ಇದೆ, ಅದು ಎಲ್ಲ ಧರ್ಮಗಳ ಜೊತೆಗೆ ನಮಗೆ ಸಂವಹನ ಆಗಬೇಕು ಅನ್ನೋದು. ಆದ್ದರಿಂದ ಈ ಖಚಿತದ ಇದ್ದ ಕಾರಣವೇ ಅವರಿಗೆ ಅವರ ಧರ್ಮದ ಬಗ್ಗೆ ಗೌರವ, ಪ್ರೀತಿ ಎಲ್ಲವೂ ಸ್ಪಷ್ಟವಾಗಿತ್ತು. ಅದರ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಯಾರನ್ನು ಮೆಚ್ಚಿಸುವುದಕ್ಕಾಗಿ ಅವರು ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಇದು ನಮ್ಮಲ್ಲಿ ಇವತ್ತೇನಾಗಿದೆ ಅಂದರೆ, ಮೆಚ್ಚಿಸುವುದಕ್ಕಾಗಿ ಮಾತನಾಡುವಂಥದ್ದಿದೆ. ಅದು ಅವರಿಗೇನು ಅಗತ್ಯ ಇರಲಿಲ್ಲ. ಅವರಿಗೆ ಏನು ಅನ್ನಿಸಿತೋ ಅದನ್ನು ಅವರು ಮಾಡ್ತಾ ಹೋದರು. ಅದು ಕ್ರಿಸ್ಮಸ್ ಇರ್ಬೋದು, ದೀಪಾವಳಿ ಇರ್ಬೋದು, ಇಫ್ತಾರ್ ಕೂಟ ಇರ್ಬೋದು, ಅದನ್ನು ಮಾಡ್ತಾ ಹೋದರು. ಆದ್ದರಿಂದ ಏನಾಗಿದೆ ಅಂದರೆ, ವಿನಯ್ ಹೆಗ್ಡೆ ಅವರು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಜನ ಅಲ್ಲಿ ಹೋಗ್ತಾಯಿದ್ರು. ಬೇರೆ ಯಾರಾದ್ರು ಮಾಡಿರಲ್ಲಿ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ವಿನಯ್ ಹೆಗ್ಡೆ ಅವರು ಇದ್ದಾರೆ, ಆದ ಕಾರಣ ಅದಕ್ಕೆ ಒಂದು ಸ್ಯಾಂಕ್ಟಿಟಿ ಇದೆ ಅನ್ನೋದು. ಈಗ ನಾವು ಈ ಜಿಲ್ಲೆಯಲ್ಲಿ ನಮಗಿರುವಂತಹ ಒಂದು ನ್ಯೂನತೆ ಏನಂದರೆ, ಅಂಥವ್ರು ಒಬ್ಬೊಬ್ಬರು ಹೋದಾಗ ಅದು ವ್ಯಕ್ತಿ ನಿಧನ ಅಲ್ಲ, ಒಂದು ಇಡೀ ಪರಂಪರೆ ನಮ್ಮ ಕಳೆದು ಹೋಗ್ತಾ ಇದೆ. ಈಗ ನಮಗೆ ನಾವು ಮಾರ್ಗದರ್ಶಕರು ಅಂತ ಇವತ್ತು ಬಾಯಿ ಮಾತಿನಲ್ಲಿ ಎಲ್ಲರನ್ನು ಹೇಳ್ತಾರೆ, ಕಾಲು ಮುಟ್ತಾರೆ, ಅದು ಏನು ಪ್ರಯೋಜನ ಇಲ್ಲ. ನಾನು ಹೇಳ್ತಾ ಇರೋದು, ನಮಗೆ ಈಗ ಏನೋ ಸಮಸ್ಯೆ ಬಂದಾಗ ನಾವು ಯಾರ ಮುಖ ನೋಡಬೇಕು, ಯಾರ ಅಭಿಪ್ರಾಯ ಕೇಳಬೇಕು? ನಮಗೆ ಅವರ ಪ್ರೆಸೆನ್ಸ್ ಇದೆ ಅಲ್ಲ, ಪ್ರೆಸೆನ್ಸ್ ಆಫ್ ಡಾಕ್ಟರ್ ವಿನಯ್ ಹೆಗ್ಡೆ ವಾಸ್ ಇಟ್ ಸೆಲ್ಫ್ ಎ ಕನ್ಸೋಲೇಷನ್ ಫಾರ್ ಅಸ್. ನಮಗೆ ಏನಾಗಿದೆ, ಅವರು ಇದ್ದಾರೆ ಅನ್ನೋದೇ ನಮಗೆ ಒಂದು ಧೈರ್ಯ ಇರ್ತದೆ ಅಂತ. ಅದು ನಾವೀಗ ಕಳೆದುಕೊಳ್ತಾ ಇರೋದು. ನಾವೆಲ್ಲ ಹಿರಿಯರನ್ನೊಬ್ಬರನ್ನ ಕಳ್ಕೊಳ್ತೇವೆ ಅಂತ ಹೇಳಿದರೆ, ಬಟ್ ವಿನಯ್ ಹೆಗ್ಡೆ ಅವರು ಒಬ್ಬರು ನಿಧನರಾದ್ದಲ್ಲ, ಇದು ಇಡೀ ಕರಾವಳಿಯ ಒಂದು ನೇತೃತ್ವದ ಒಂದು ಶಕ್ತಿ, ಅದು ನಮ್ಮಿಂದ ಕಳೆದು ಹೋಗಿದೆ ಅಂತ. ಅದಕ್ಕೆ ಬದಲಿ ಇಲ್ಲ. ದರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಡಾಕ್ಟರ್ ವಿನಯ್ ಹೆಗ್ಡೆ. ನನಗೆ ನನ್ನ ಅನುಭವದ ಪ್ರಕಾರ ದರ್ ಇಸ್ ನೋ ಸಬ್ಸ್ಟಿಟ್ಯೂಟ್. ನಾವು ಯಾರನ್ನು ಅವರ ಮಗ ಅಡ್ಮಿನಿಸ್ಟ್ರೇಟಿವ್ಲಿ ಮಾಡ್ಬೋದು, ಆದರೆ ಆ ವಿಷನ್ ಮತ್ತು ಆ ಥರದ ಒಂದು ರೀತಿಯ ಸಂಯಮದ, ತಾರತಮ್ಯ ರಹಿತವಾಗಿ ಇಡೀ ಸಮಾಜವನ್ನು ಕಟ್ಟುವಂಥದ್ದು. ವಿನಯ್ ಎಣ್ಣೆ ಅಂತ ಹೇಳಿದರೆ, ವಿನಯ್ ಹೆಗ್ಡೆಯವರು ಅಂತ ಹೇಳಿದರೆ, ಸರ್ ಅಂತ ಹೇಳಿದರೆ, ಬಹುಶಃ ನಾನಿದನ್ನು ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲದೆ ಹೇಳ್ತಾ ಇದ್ದೇನೆ. ಅದೇ ನಿನ್ನೆ ನಾನಲ್ಲಿ ಹೋದಾಗಲೂ ಕೂಡ ಹೋದೆ, ಸಾವಿರಾರು ಮಂದಿ, ಅದು ಯಾರು ಎಲ್ಲ ಸಾಮಾನ್ಯ ಬಡವರಿಂದ ಹಿಡಿದು ಸಣ್ಣ ಸಣ್ಣ ಉದ್ಯೋಗದವರು ಹಿಡಿದು ರಿಕ್ಷಾ ಡ್ರೈವರ್ಗಳಿಂದ ಹಿಡಿದು ಬಂದು ಅಲ್ಲಿ ನುಡಿನಮನ ಸಲ್ಲಿಸ್ತಾಯಿದ್ರು, ಅಲ್ಲಿ ಹೋಗ್ತಾಯಿದ್ರು ಪುಷ್ಪಾರ್ಚನೆ. ನಾನು ಹೇಳ್ತಾ ಇರೋದು ಯಾಕೆ ಅಂದರೆ, ಈ ಥರದ್ದು
ನಮ್ಮ ಕರಾವಳಿಗೆ ಇದು ನಾವು ತುಂಬಲಾರದ ನಷ್ಟ ಎನ್ನುವುದು ಒಂದು ಕ್ಲೀಶೆ. ಆದರೆ ನಮಗೆ ಒಂದು ಆದರ್ಶ ಇದೆ. ವಿನಯ್ ಹೆಗ್ಡೆಯವರ ನಾವು ನುಡಿ ನಮನ ಸಲ್ಲಿಸುವುದು ಒಂದು, ಆದರೆ ಅವರ ಆದರ್ಶದ ಕೆಲವಾದರೂ ಭಾಗ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳೋದು. ಸರ್ವಧರ್ಮದ ಸಮಾನತೆ ಇರ್ಬೋದು, ಬಡವರ ಬಗೆಗಿನ ಪ್ರೀತಿ ಇರ್ಬೋದು, ಯಾವುದೇ ಒಂದು ಕೆಲಸನ ಮಾಡುವಾಗ ಶಿಸ್ತು, ಅಚ್ಚುಕಟ್ಟು ಮತ್ತು ಅದನ್ನು ಸಾಧಿಸಬೇಕನ್ನುವಂಥ ಒಂದು ಝೀಲ್ ಅಥವಾ ಒಂದು ಅದು ಬಹಳ ಮುಖ್ಯವಾದ್ದು. ಕಲ್ಕೂರ್ ಅವರು ನಿನ್ನೆ ನನಗೆ ಫೋನ್ ಮಾಡಿ ಬರಬೇಕು ಅಂತ ಹೇಳಿದರು. ನನಗೆ ಇತ್ತೀಚೆಗೆ ನುಡಿನ ಮನೆಗಳಿಗೆ ಹೋಗಿ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಯಾಕೆಂದರೆ ನನಗೆ ಅಷ್ಟು ತುಂಬ ಹೊತ್ತು ಕೂತ್ಕೊಳ್ಳುವಷ್ಟು ದೈಹಿಕವಾದ ಶಕ್ತಿ ಕಡಿಮೆ ಆಗಿದೆ. ಆದರೆ ವಿನಯ್ ಹೆಗ್ಡೆಯವರದಕ್ಕೆ ನಾನು ಬರಲೇಬೇಕು ಅಂತ, ಯಾಕೆಂದರೆ ಅದು ಲೌಕಿಕ ಕಾರಣಕ್ಕಾಗಿ ಅಲ್ಲ. ಈಸ್ ಎಬವ್ ಆಲ್ ದಿಸ್, ಎಲ್ಲಕ್ಕಿಂತ ಭಾಳ ಶ್ರೇಷ್ಠ. ನಮಗೆ ಅಂಥೊಬ್ಬ ವಿನಯ್ ಹೆಗ್ಡೆನ ಈ ಕರಾವಳಿ ಮತ್ತೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ನಮ್ಮ ನುಡಿಯಲ್ಲಿ ನಮ್ಮನ್ನು ಸಲ್ಲಿಸಬೇಕು, ಮುಂದಿನಲ್ಲಿ ನಮ್ಮ ನಡೆಯಲ್ಲಿ ನಾವು ನಮ್ಮನ್ನು ಸಲ್ಲಿಸಬೇಕು ಅನ್ನುವ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಅಗಲಿದ ಆತ್ಮಕ್ಕೆ ನಾನು ನನ್ನ ಚಿರಶಾಂತಿಯನ್ನು ಬಯಸ್ತೇನೆ. ನಮಸ್ಕಾರ. ಇವತ್ತು ನಾನು ಚೆನ್ನಾಗಿದ್ದೇನೆ ಅಂದರೆ ಆ ಥರದ ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ. ಬಹುಶಃ ನಿನ್ನೆಯ ನಾವೆಲ್ಲರೂ ಅನುಭವಿಸಿದ ಸತ್ಯ ಬಂದಂಥ ಜನಪ್ರವಾಹ ನೋಡಿದರೆ ಉಂಟಲ್ಲ, ಬಹುಶಃ ನಭೂತೋ ಬಂಧುಗಳೇ, ತನ್ನ ಬದುಕಿನಲ್ಲಿ ಒಂದರ್ಥದಲ್ಲಿ ಅವರೇ ಆದರ್ಶ ಎಂದು ಕಟ್ಟಿಕೊಂಡಂಥ ಗೌರವಾನ್ವಿತ ಕಣಚೂರು ಮೋಹನ್ ಅವರು ಎರಡು ನಮನ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ವಿನಯ್ ಹೆಗ್ಡೆಯವರ ಬಗ್ಗೆ ಮಾತಾಡಲಿಕ್ಕೆ ಕಲ್ಕೂರವರು ಹೇಳಿದರು. ಸುಮಾರು 25 ವರ್ಷದಿಂದ 2000 ಇಸ್ವಿ ಡಿಸೆಂಬರ್ ತಿಂಗಳ 27ರಂದು ನನ್ನ ಮಗಳ ಮದುವೆ ಆಯಿತು. ಆ ಮದುವೆಗೆ ಇನ್ವೈಟ್ ಮಾಡಲಿಕ್ಕೆ ಮೊದಲನೇದಾಗಿ ನಾನು ಹೋಗಿದ್ದೆ. ಆ ಮದುವೆಗೆ ಅವರು ಬಂದರೂ ಕೂಡ ಆವತ್ತಿನಿಂದ ಮೊನ್ನೆ ಮೂಡುಬಿದ್ರೆಯಲ್ಲಿ ನಾನು, ಎ.ಜೆ. ಶೆಟ್ಟರು ಮತ್ತು ಅವರು 3 ಜನ ಒಟ್ಟಿಗೆ ಅವರ ಆಸ್ಪತ್ರೆಯನ್ನು, ಕ್ಯಾಥ್ಲಾಬ್ ಯೂನಿಟನ್ನು ಉದ್ಘಾಟನೆ ಮಾಡಿದ್ದು. ತುಂಬ ಪ್ರೀತಿಯಿಂದ ಇಲ್ಲ ಮೋನು ಬರೋಡು ಅಂತೇಳಿದರು. ನಾನು ಅಲ್ಲಿ ನೋಡುವಾಗ ಈ 2 ದಿಗ್ಗಜರು ಇದ್ದಾರೆ, ಎ.ಜೆ. ಶೆಟ್ಟರು ಇದ್ದಾರೆ, ಇವರು ಇದ್ದಾರೆ. ಈಗ ವಿವೇಕ್ ರೈ ಅವರು ಹೇಳಿದರು ಅವರ ಮಾತು, ಅವರ ಇದರ ಬಗ್ಗೆ. ಆವತ್ತಿನ ಒಂದು ವಿಷಯವನ್ನು ಹೇಳಬೇಕು ಅಂದರೆ, ನಾನು ಅನೇಕ ಬಾರಿ ಅವರ ಮಾತನ್ನು ಇಫ್ತಿಯಾರ್ ಕೂಟ ಮತ್ತು ಅವರ ಕೆಲವು ಕಾಲೇಜಿನ ಫಂಕ್ಷನಲ್ಲಿ ಕೇಳಿದ್ದೇನೆ. ಆದರೆ ಮೊನ್ನೆ ಅರ್ಧ ಗಂಟೆಗೂ ಕಮ್ಮಿ ಇಲ್ಲದಂತೆ ಭಾಷಣ ಮಾಡಿದರು. ತುಂಬ ಅತ್ಯಂತ ಕಟು ಶಬ್ದಗಳಲ್ಲಿ ಆಳುವರಿಗೆ ಹೇಳ್ತಾ ಇದ್ದರು, ನೀವು ಹಾಗೇ ಮಾಡಬೇಕು, ಹೀಗೆ ಮಾಡಬೇಕು. ಅವರ ಅನುಭವ, ಆಸ್ಪತ್ರೆಯ ಇದನ್ನು ನಾನು ಹೆಚ್ಚಿಗೆಯಾಗಿ ಮಾತಾಡುವುದಿಲ್ಲ. ಅವರ ಬಗ್ಗೆ ಒಂದೆರಡು ಮಾತು ನಿಂತದಕ್ಕೆ ಹೇಳದೇ ಇದ್ದರೆ ತಪ್ಪಾಗ್ತದೆ. 2000 ಇಸ್ವಿಯಿಂದ ಪರಿಚಯ ಇವತ್ತಿನವರೆಗೆ ಆದರೂ 2015ರಲ್ಲಿ ನಾನು 13ರಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ಹೇಳುವಾಗ ಒಂದು ಫಂಕ್ಷನಲ್ಲಿ ಸಿಕ್ಕಿದರು. ಚಂದ್ರಾಸ್ ಭಂಡಾರಿಯವರ ಒಂದು ಫಂಕ್ಷನಲ್ಲಿ ಸಿಕ್ಕಿ, ಮೋನು ಇರು ಮೆಡಿಕಲ್ ಕಾಲೇಜ್ ಮನ್ಪವ್ರಿಗೆ ಅಂದು ಸರ್ ಆಲೋಚನೆ ಮಂತೊಂದುಲ್ಲೆ ಮನ್ಪಿಲ್ಲೆ ಯಾನು ಒಂದು ಯೂನಿವರ್ಸಿಟಿ ಇತ್ತು ಮುಲ್ಪ ಏನಾಡ್ದು ಹೆಂಚಿನ ಆವಡು ಇರೇಗೆ ಸಹಾಯಕ್ಕೇನಿಲ್ಲ ಇರು ಯಾನು ಅಪ್ಪಲ್ಲ ಇರೇಗೆ ಸಹಾಯ ಮನ್ಪೆ. ಇದು ನನಗೆ ಒಂಥರ ಆಶ್ಚರ್ಯ ಆಯಿತು. ನಾನು ಆಲೋಚನೆ ಮಾಡ್ತಾ ಇರುವವನು, ಈ 2 ದಿಗ್ಗಜರು ಇಲ್ಲಿ ಇದ್ದಾರೆ, ಇವರ ಮಧ್ಯದಲ್ಲಿ ನನ್ನ ಮಕ್ಕಳು ಕೂಡ ಹೇಳಿದರು, ಅಪ್ಪ ನೀವು ಮೆಡಿಕಲ್ ಕಾಲೇಜ್ ಮಾಡುವುದಾದರೆ ಈ ಊರಿನಲ್ಲಿ ಮಾಡಬಾರ್ದು ಅಂತ, ಕಾರಣ ನಿಮ್ಮಿಂದ ನಡೆಸಲಿಕ್ಕೆ ಆಗೋದಿಲ್ಲ ಅಂಥೇಳಿ. ನನಗೆ ಆಶ್ಚರ್ಯ ಆಯಿತು. ಆ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆದ ನಂತರ ನಾನು ಏನೂ ಅವರಲ್ಲಿ ಸಹಾಯ ಕೇಳದೇ ಇದ್ದರೂ ಏನೆಲ್ಲ ನಮ್ಮ ಸಂಸ್ಥೆಯವರು ಕೇಳಿದ್ದಾರೆ ಅದೆಲ್ಲವನ್ನೂ ಸಹಾಯ ಮಾಡಿದ್ದಾರೆ. ಇವತ್ತಿನ ಮಟ್ಟಿಗೆ ಹೇಳುವುದಾದರೆ, ಅದು ಮೊನ್ನೆನೂ ಕೂಡ ನಾನು ಹೇಳಿದೆ, ಅಲ್ಲಿ ಮೂಡುಬಿದ್ರೆಯಲ್ಲಿ ಹೇಳಿದ್ದೆ, ಈಗ ಅವರು ಅಗಲಿದ ನಂತರ ಹೇಳುವುದಲ್ಲ. ಕಣಚೂರು ಸಂಸ್ಥೆ ಏನು ಬೆಳೆದಿದೆ ಅದರ ಒಂದು ಪಾಲು ನಿಟ್ಟೆ ವಿನಯ್ ಹೆಗ್ಡೆ ಅವರಿಗಿದೆ ಆ ಬೆಳವಣಿಗೆಯಲ್ಲಿ.
ಅಷ್ಟು ಆತ್ಮೀಯತೆಯಾಗಿ, ನಾನು ಯಾರಲ್ಲೂ ಸಹಾಯ ಕೇಳುವ ಪದ್ಧತಿಯವನಲ್ಲ. ಪುರಾಣಿಕರಿಗೆ ನನ್ನ ಊರಿನಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದ್ದಾರೆ. ಆದರೆ ನನ್ನಷ್ಟಕ್ಕೆ ನಾನು ಇದು ಆದರೂ ಕೂಡ ಅವರು ನನಗೆ ಈ ಥರದ ಒಂದು ಏನು ಒಣಗಿದ ಗಿಡಗಳಿಗೆ ನೀರು ಹುಯ್ಯಿದ್ರೆ ಯಾವ ಥರ ಚಿಗುರುತ್ತದೆ ಆ ಥರದ ಸಹಾಯ ಅವರು ಮಾಡಿದ್ದನ್ನು ನಾನು ಮರೀಲಿಕ್ಕಾಗೋದಿಲ್ಲ. ನಿನ್ನೆ ನನಗೆ ಈ ವಿಷಯ ಕೇಳಿ ತುಂಬ ಆಘಾತ ಆಯಿತು. ಯಾಕೆಂತೇಳಿದರೆ ಅವರಂಥ ಜೀವ, ಅವರಂಥ ಮನುಷ್ಯರು ಇನ್ನೊಂದು ಅಷ್ಟು ಕಾಲ ಬದುಕಬೇಕಿತ್ತು. ಇದು ನಮಗೆ, ನಮ್ಮ ಸಮಾಜಕ್ಕೆ, ಎಲ್ಲ ಸಮಾಜಕ್ಕೆ ಬಹುದೊಡ್ಡ ನಷ್ಟ. ಅದು ಅವರು ಬದುಕಿರಬೇಕಿತ್ತು. ಆದರೂ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಕೈ ಮುಗೀತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸುಮಾರು 15 ದಿವಸಗಳ ಹಿಂದೆ ನಾನು ನನ್ನ ಮಗಳೊಂದಿಗೆ ಅವರ ಮನೆಯಲ್ಲಿ ಹೋದಾಗ ಅವರು ಹೇಳಿದ ಮಾತು, ನಾವೆಲ್ಲ ಶಿಕ್ಷಣ ಸಂಸ್ಥೆಗಳನ್ನೆಲ್ಲ ಕಟ್ತಾ ಇದ್ದೇವೆ. ಯಾವುದೋ ಒಂದು ಸ್ವಾಮಿಗಳ ಮಾತನ್ನು ಅವರು ಉಲ್ಲೇಖ ಮಾಡಿದರು. ಆದರೆ ನಮ್ಮ ಎಲ್ಲ ಶಿಕ್ಷಣ ಪಡೆದಂಥ ಕೋಟ್ಯಾಂತರ ಮಕ್ಕಳು ಇವತ್ತು ರಾಷ್ಟ್ರೀಯತೆ ನೆಲೆಯಲ್ಲಿ ಹಿಂದೆ ಅವರ ಬದ್ಧತೆಯನ್ನು ತೋರಿಸ್ತಾ ಇರಲಿಲ್ಲ. ನಮ್ಮ ದೇಶಕ್ಕೆ ನಾನು ಏನಾದರೂ ಮಾಡಬೇಕು, ನಮ್ಮ ದೇಶ ಶಕ್ತಿ ಆಗಬೇಕು ಅಂತ ಭಾಳ ನೋವನ್ನು ಹಂಚಿಕೊಂಡರು. ಅವರು ಹೇಳಿದ ಬಹುಶಃ ಮೋಹನ್ ಆಳ್ವರು ಅವರನ್ನೇ ಆದರ್ಶವಾಗಿ ಮುಂದೆ ಹೋದವರು. ಬಹುಶಃ ಆ ನೆಲೆಯಲ್ಲಿ ಅವರನ್ನು ಯಾವತ್ತೂ ಹಿರಿಯಣ್ಣನಂತೆ ಕಂಡವರು ನಮ್ಮ ಹಿರಿಯಣ್ಣನಾದಂಥ ಪ್ರೊಫೆಸರ್ ಪುರಾಣಿಕರು 2 ನುಡಿ ನಮ್ಮನ್ನು ಸಲ್ಲಿಸಬೇಕು. ಒಂದು ವಸ್ತು ನಮ್ಮ ಜೊತೆ ಇದ್ದಾಗ ನಾವು ಅದರ ಹಿರಿಮೆ, ಅದರ ಮಹತ್ವ ಗೊತ್ತಾಗೋದಿಲ್ಲ. ಅದು ನಮ್ಮ ಜೊತೆ ಇಲ್ಲ, ಇನ್ನು ಅದು ನೆನಪು ಮಾತ್ರ ಅಂತ ಹೇಳುವಾಗ ನಮ್ಮ ಆಂತರ್ಯದಲ್ಲಿ ತುಂಬ ನೋವಾಗ್ತದೆ. ಈಗಾಗಲೇ ಹೇಳಿದರು, ಬಿಷಪರು ಹೇಳಿದರು, ಎಲ್ಲ ಹೇಳಿದ್ದೇನಂತಂದರೆ ವಿನಯ ಎನ್ನುವಂತಕ್ಕಂಥ ಒಂದು ಶಬ್ದ ಅವರ ತಂದೆ ತಾಯಿ ಯಾವ ಗಳಿಗೆಯಲ್ಲಿ ಯಾವ ಚಿಂತನೆ ಮಾಡಿ ಆ ಹೆಸರು ಇಟ್ಟಿದ್ದಾರೆ ವಿನಯ. ಅದು ಎಲ್ಲ ಅವರ ಹೆಸರುಗಳು. ಸಂತೋಷ, ವಿನಯ, ವಿಶಾಲ, ಅದು ಗುಣಸೂಚಕ ಶಬ್ದಗಳೆಲ್ಲ. ಅನ್ವರ್ಥಮ ನಾಮ ವಿನಯ ಅಂತಂದರೆ, ನಮ್ಮಲ್ಲಿ ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಿದ್ಯಾ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಧರ್ಮಂ ತದಸುಖಂ ಅಂತೇಳಿ. ಎಲ್ಲದಕ್ಕೂ ಮೂಲ ಕಾರಣ ವಿದ್ಯೆ. ಆ ವಿದ್ಯೆಯಿಂದ ವಿನಯ, ವಿನಯದಿಂದ ಪಾತ್ರ, ಅದರಿಂದ ಹಣವನ್ನು ಒಳ್ಳೆಯ ರೀತಿಯಲ್ಲಿ ಧರ್ಮ ದಾನ ಮಾಡಿ ಅದನ್ನು ತೆಗಿಬೇಕು. ಬಂಧುಗಳೇ, ನಮ್ಮ ಹಿರಿಯರು ನಮಗೆ ಕೊಟ್ಟಂತಹ ಮೌಲ್ಯ ಏನು ಅಂತಂದರೆ, ನಿನ್ನ ಸಂಪಾದನೆಯಲ್ಲಿ 20% ಅಂದರೆ 5ನೇ 1 ನೀನು ಬೇರೆ ತೆಗೆದಿಡಬೇಕು. ಅದು ಸಮಾಜಕ್ಕೆ, ರಾಷ್ಟ್ರಕ್ಕೆ, ಧರ್ಮ ಕೆಲಸಕ್ಕೆ ವಿನಿಯೋಗಿಸಬೇಕು ಅಂತೇಳಿ. ನಾನಿಷ್ಟು ಮಾತ್ರ ಹೇಳಬಲ್ಲೆ. ವಿನಯ್ ಹೆಗ್ಡೆಯವರು ನಮಗೆಲ್ಲ ಒಂದು ಎಕ್ಸಾಂಪಲ್ ರೀತಿಯಲ್ಲಿ, ಆದರ್ಶ ರೀತಿಯಲ್ಲಿ ಬಳಕಿದ್ರು. ನಾನು ಹೆಚ್ಚು ಮಾತನಾಡೋದಿಲ್ಲ. 2000ನೇ ಇಸ್ವಿಯಲ್ಲಿ ನಾನೊಬ್ಬ ಕಾಲೇಜಿನ ಒಬ್ಬ ಶಿಕ್ಷಕ. ನನ್ನ ಹತ್ರ ಅಷ್ಟು ಶಕ್ತಿ ಇರಲಿಲ್ಲ. ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರು ಹೇಳಿದರು, ನೀನು ನ್ಯೂಯಾರ್ಕಿನ UNOದಲ್ಲಿ ಒಂದು ಸೆಮಿನಾರ್ ಇದೆ, ಆ ಸೆಮಿನಾರ್ನಲ್ಲಿ ನಿನಗೆ ಭಾಗವಹಿಸಬೇಕು. ನೀನು ವರ್ಲ್ಡ್ ಪೀಸ್ ಥ್ರೂ ದಿ ರಿಲಿಜಿಯಸ್ ಲೀಡರ್ಸ್ ಎನ್ನತಕ್ಕಂಥ ಟಾಪಿಕ್. ಜಗತ್ತಿನಾದ್ಯಂತ 100 ಜನ ಬರ್ತಾರೆ, ನೀವು ಹೋಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ತಿನ ಕಾಕಡೇಜಿಯವರು ನನಗೆ ಫೋನ್ ಮಾಡಿ ಹೇಳಿದರು. ನನಗೆ ಒಮ್ಮೆ ಶಾಕ್ ಆಯಿತು. ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ. ಅನಂತರ ಟಿಕೆಟ್ ವಿಚಾರಿಸಿದಾಗ 25,000 ರೂಪಾಯಿ, 55,000 ರೂಪಾಯಿ ಟಿಕೆಟ್ ಅಪ್ ಆ್ಯಂಡ್ ಡೌನ್. ಆ ಟಿಕೆಟ್ ಪಡ್ಕೊಳ್ಳೋದಿದ್ರೆ ನಿಮಗೆ ವೀಸಾ ಸಿಗೋದಿಲ್ಲ. ಇದೇನೆಲ್ಲ ಆಚೆ. ನಾನು ಹೇಳಿದೆ, ಇಲ್ಲ, ನಾನು ಕಾಲೇಜ್ನಲ್ಲಿ ರಜೆ ಸಿಗೋಲ್ಲ, ನಾನು ಹೋಗಿದೆ. ಆಗ ಅವರು ಹೇಳಿದ್ದಂತೆ, ನೀನು ಹೇಳಬೇಡ, ಯು ಮಸ್ಟ್ ಗೋ, ಹೋಗಲೇಬೇಕು. ಆರ್ಥಿಕ ಸ್ಥಿತಿ ಅಷ್ಟು ನನ್ನ ಹತ್ರ ಇಲ್ಲ, ನಮ್ಮಲ್ಲಿದ್ದೆ, ನಮ್ಮ ಸಮಾಜ ಇದೆ, ಇಷ್ಟು ಸ್ವಾಮಿಗಳ ಹಿರಿಯರ ಸಂಪರ್ಕ ಇದೆ, ನೀನು ಹೋಗಲೇಬೇಕು ಅಂತ ಒತ್ತಾಯ ಮಾಡಿದರು. ನಾನು ಸುರಿಗೆ ಮಾಡಿದ್ದು, ನಾನು ಮತ್ತು ಕಲ್ಕೂರಿಬ್ಬರು ಹೋಗಿ, ನನ್ನ ಹೆಂಡತಿಗೂ ನನಗೂ ಹೋಗಲಿಕ್ಕೆ ನಮಗೆ ಪರ್ಮಿಷನ್ ಸಿಕ್ತು. ನನಗೆ ಅವಳು ಬರೋ ಸ್ಥಿತಿ ಇಲ್ಲ, ಮಕ್ಕಳು ಚಿಕ್ಕವರು, ಬೇರೆ ಬೇರೆ ನಾನು ಕೇಳಿದೆ ಕಾಕಡೇಜಿಯವರಿಗೆ, ನನ್ನ ಬಂಧು ಇದ್ದಾರೆ, ಒಟ್ಟಿಗೆ ಕರ್ಕೊಂಡು ಹೋಗು ಅಂತೇಳಿ. ಮತ್ತು ನನಗೆ ಇದಾಯಿತು. ಅವರಿಗೆ ಸ್ವಲ್ಪ ಏನೋ ತೊಂದರೆ ಆಗಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ.
ನಾನು ಸೀದಾ ನಂದು ಪಾಸ್ಪೋರ್ಟ್ ಆದ ನಂತರ ವಿನಯ್ ಹೆಗ್ಡೆ ಅವರ ಹತ್ರ ಹೋದೆ ಆಫೀಸ್ಗೆ. ಭಾಳ ಸಂಕೋಚದಲ್ಲಿ ಹೊರಗಿದ್ದೆ. ಅವ್ರಿಗೆ ಹೇಳೋದುಂಟು, ಇರ್ದೇ ಕಲ್ಪಕೊಳ್ತೀನಿ ಸೀದಾ ಬರೋಡುತ್ತುಂಡು. ಎಲ್ಲ ಆತ್ಮ ಎಲ್ಲಿ ಹೇಳುವಂಥ ಮಾತು, ನೀವು ಕ್ಯೂ ಕಾಯಬೇಡಿ, ಅವರ ಹತ್ರ ಕೇಳಬೇಡಿ, ನನಗೆ ಮೀಟಿಂಗ್ ಯಾವ ಮೀಟಿಂಗ್ ನಡೀತಾ ಇರಲಿ ಆ ಮೀಟಿಂಗಿನ ಮಧ್ಯದಲ್ಲಿ ಬರ್ತಾರೆ. ಯಾವೊಬ್ಬರನ್ನು ಒಂದು ಕಾಯಿಸುವಂಥ ಗುಣ ಇಲ್ಲ. ನಮ್ಮಂತಹ ಸರ್ವೇ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಅಷ್ಟು ಗೌರವ. ನಾನು ಹೇಳಿದೆ, ಹೀಗೆ ನನಗೆ ಒಂದು ಅವಕಾಶ ಬಂದಿದೆ ಯುಎನ್ಗೆ ಹೋಗಲಿಕ್ಕೆ ಅಂತೇಳಿ. ಆಗ ಅವರು ಹೇಳಿದರು, ಹೋಗು ಪೋಲೆ ಅಂದು ಪೋಲೆಂದು ಪಣ್ಪರಿ ಪಣವು ಬಡುತ್ತೆ ಸರ್, ಪಣ ಮಲ್ಪಗೆ ಪೋಲೆ ದಾಳ ಮಲ್ಪಡ್ತಿ ಅಂತೇಳಿ. ಆಗ ನನಗೆ ಧೈರ್ಯ ಬಂತು, ಏನೂ ತೊಂದರೆ ಇಲ್ಲ, ಈ ಪೋಲೆ ಎಂಚರ ಯಾನ್ ತೂಕ ಅಂತೇಳಿ ಧೈರ್ಯ ಮಾಡಿ ಕಳಿಸಿದ್ರು. ಆಗ ನಮ್ಮ MP ಅವರಿದ್ದರು, ಅವರ ಹತ್ರ ಕೇಳಲಿಕ್ಕೆ ಹೇಳಿದರು, ನೀವು ಅವರ ಕೈಯಿಂದ ಒಂದು ಏರ್ ಟಿಕೆಟನ್ನು ತಕ್ಕೊಳ್ಳಿ ಅಂತೇಳಿ. ಧನಂಜಯ ಅವರು ಆಗ MP ಆಗಿದ್ದರು, ಅವರು ವ್ಯವಸ್ಥೆ ಮಾಡಿದರು. ಅನಂತರ ಅಲ್ಲೆಲ್ಲ ಕಾರ್ಯಕ್ರಮದಲ್ಲಿ ಅಮೇರಿಕೆಗೆ ಹೋದಾಗ ನನ್ನ ಅಣ್ಣ 4 ದಿವಸ ಕಾನ್ಫರೆನ್ಸ್ ನಂತರ ನನ್ನ ಮನೆಗೆ ಬಂತು. ಇಲ್ಲಿದ್ದಾರೆ ಸೀತಾರಾಮ್ ಭಟ್, ಡಾಕ್ಟರ್ ಸೀತಾರಾಮ್ ಭಟ್, ನ್ಯೂಯಾರ್ಕ್ನಲ್ಲಿ ನೆಲೆಸಿದವರು. ಭಾಳ ಧೈರ್ಯ ಆಯಿತು. ನನಗೆ ಹೋಗಿ ಎಲ್ಲ ಕಾರ್ಯಕ್ರಮ ಮುಗಿಸಿ ಬಂದ ನಂತರ ಒಂದು ಚಿಕ್ಕ ರಿಪೋರ್ಟನ್ನು ಅವರಿಗೆ ಕೊಟ್ಟೆ. ಏನೆಲ್ಲ ಆಯಿತು ಎಲ್ಲ ವಿಚಾರಿಸಿದರು. ದುಡ್ಡುದಾದ ಮಲ್ತಾರೆ. ನಾನು ಸ್ವಲ್ಪ ಹೆಂಡತಿದ್ದು ಚಿನ್ನವನ್ನು ಇಲ್ಲಿ ಕೆನರಾ ಬ್ಯಾಂಕ್ ಫೌಂಡರ್ಸ್ ಬ್ರಾಂಚ್ನಲ್ಲಿ 12%ಗೆ ಲೋನ್ ಕೊಡ್ತಾರೆ, ಕೃಷಿ ಲೋನ್ ಅಂತೇಳಿ. ಅಲ್ಲಿ ಸ್ವಲ್ಪ ದುಡ್ಡು ಇಟ್ಟು ನಾನು ಬಂದೆ. ಏತೆ ಮಲ್ತಾರೆ ದೇತಾರೆ 25. ಬಿಲೀವ್ ಇಟ್ ಆರ್ ನಾಟ್, ನನ್ನಂತಹ ಸಾವಿರಾರು ಜನರ ಉದಾಹರಣೆ ಇರ್ಬೋದು. 35,000 ರೂಪಾಯಿ ಚೆಕ್ಕನ್ನು ಬರೆದು ಕಳಿಸಿದ್ರು, ಹೋಗಿ ಹಿಡ್ಕೊಂಡು ಹೋಗುತ್ತೇಳಿ. ಯಾಕೆ ಹೇಳ್ತೇನೆ, ನಮ್ಮಿಂದ ಏನೂ ಆಗಬೇಕಾಗಿಲ್ಲ, ಆದರೆ ಗುಣವನ್ನು ನಂಬಿತ್ತು. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ನನಗೆ ಒಂದು ಬುಲಾ ಬಂತು, ಪ್ರಾಣಿಕರೇ ಕೂಡಲೇ ಬರಬೇಕು ನಿನ್ನ ಆಫೀಸಿಗೆ ಅಂತೇಳಿ. ಆಶ್ಚರ್ಯ ಆಯಿತು. ಆ ರೀತಿ ಅವರು ಕೇಳುವಂಥ ಕ್ರಮ ಇಲ್ಲ. ಕೂಡಲೇ ನಾನು ಕಾಲೇಜಿನಿಂದ ಸೀದಾ ಹೋದಾಗ ಅವರು ಹೇಳಿದಂಥ ಮಾತು, ಯಾನ ಈ ಊರುಡು ಇಪ್ಪೋಡ ಬಿಡೋಡ ಅಂತ ಹೇಳಿದೆ. ನಮಗೆ ತಲೆ ಬಿಡೋ ಗೊತ್ತಿಲ್ಲ, ಯಾಕೆ ಅವರು ಹಾಗೆ ಹೇಳ್ತಾರೆ, ನಾನು ಇಲ್ಲಿ ಇರಬೇಕಾ ಹೋಗಬೇಕಾ ಹೇಳು ಅಂತೇಳಿ. ಏನು ಅಂತೇಳಿದೆ. ಅವರು ಹೇಳಿದರು, ನಮ್ಮ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ಊಟ ಮಾಡ್ತಾ ಇರುವಾಗ ಒಂದು 5 ಜನರನ್ನು ಎಬ್ಬಿಸಿದರು. ಈಗ ನನ್ನ ಹತ್ರ ಬಂದು ನನ್ನ ಬಂಧುಗಳೇ ಕೇಳ್ತಾರೆ, ಸ್ವಾಮಿಲೆಗೂ ದೇವಸ್ಥಾನಕ್ಕೂ ಮಾತಾ ಈ ಕೇರ್ನಾಗಲೇ ಮಾತಾ ದುಡ್ಡು ಕೊರಪ, ಇಂತಹ ಅವಮರ್ಯಾದೆ ಆಗ್ಬೋದಾ ಅಂತನ್ನುವಂಥದ್ದು. ಅವರ ಕಳಕಳಿ ಎಷ್ಟಿತ್ತು ಅಂತಂದರೆ, ಹಿ ಈಸ್ ಆಲ್ಮೋಸ್ಟ್ ಆನ್ ಟಿಯರ್ಸ್. ಈ ಥರ ಒಂದು ಅನ್ಯಾಯ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ, ಅದನ್ನು ಹೇಗೆ ಸರಿ ಮಾಡ್ತೀರಿ ನೀವು, ಅವರಿಗಂಟು ಅಂತನ್ನುವಂಥದ್ದು. ಅದಕ್ಕೆ ಮತ್ತೆ ನಾವು ಮಾತಾಡಿದೆವು. ಯಾಕೆ ಈ ಮಾತನ್ನು ನಾನು ಹೇಳ್ತೇನೆ ಅಂತಂದರೆ, ಇಂತಹ ಒಂದು ಕಳಕಳಿ ಅದು ಹೃದಯದಿಂದ ಬರತಕ್ಕಂಥದ್ದು. ಅಂತಹ ಒಂದು ಅಮೂಲ್ಯ ರತ್ನವನ್ನು ನಾವು ಕಳ್ಕೊಂಡಿದ್ದೇವೆ. ಯಾವುದೇ ರೀತಿಯ ಜಾತಿ ಮತ ಯಾವ ಭೇದ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣತಕ್ಕಂಥ ಕೆಲವು ವ್ಯಕ್ತಿಗಳ ಅಪೂರ್ವ ರತ್ನಗಳು. ನಾನು 3 ಜನರನ್ನು ಹೇಳ್ತೇನೆ. ಒಂದು ಮಾಧವ್ ಪೈ ಅವರು ಆ ಮಣಿಪಾಲವನ್ನು ಹೇಗೆ ಬದಲಾವಣೆ ಮಾಡಿದರು ಅಂಥೇಳಿ. ಇನ್ನೊಬ್ಬರು ವೆಂಕಟರಮಣ, ಸುಳ್ಯದ ವೆಂಕಟರಮಣಗೌರು. 3ನೇವರು ವಿನಯ್ ಹೆಗ್ಡೆ ಅವರು. ಅದು ನಿಟ್ಟೆ ಇರಲಿ, ನಿಟ್ಟೆಯನ್ನು ಜಗತ್ತಿನ ಭೂಪಟದಲ್ಲಿ ಗುರುತಿಸುವ ಹಾಗೆ ಮಾಡಿದ್ದು ಒಂದು ಹಳ್ಳಿ, ಕುಗ್ರಾಮ. ಆ ಮಾಡಬೇಕಿದ್ರೆ ಅವರ ಧೀಶಕ್ತಿ ಎಷ್ಟಿತ್ತು. ಈ ಸಮಾಜಕ್ಕೆ ರಾಷ್ಟ್ರಕ್ಕೆ ಅವರು ಕೊಟ್ಟ ಸೇವೆ, ಅವರ ಕಳಕಳಿ, ಧಾರ್ಮಿಕವಾಗಿ ಅವರಿಗಿದ್ದಂತಹ ನಿಷ್ಠೆ. ಅವರು ಆ ಮೂರ್ತಿ ಪ್ರತಿಷ್ಠೆಗೆ ಹೋಗಬೇಕಿತ್ತು. ಚಳಿ ನನಗೆ ಫೋನ್ ಮಾಡಿದರು, ಪುರಾಣಿಕರ ಇರ್ಬೋದಿಲ್ಲ ಅಂತ. ನಾನು ಹೋಗ್ತಾ ಇದ್ದೇನೆ, ಈತ ಯಾನ್ ಬರ್ಪುಜ್ಜಿ ಹಂಗೆ ಶೀತ ಉಂಟು, ಚಳಿ ಯಾನ್ ಈತ ಬರಬೇಕು, ಇನ್ನೊಮ್ಮೆ ಹೋಗ್ತೇನೆ. ಮೊನ್ನೆ ಅದರ ಪ್ರತಿಷ್ಠಾ ದಿನದ ದಿವಸನೇ ಅಲ್ಲಿ ಹೋಗಿ ರಾಮನ ದರ್ಶನವನ್ನು ಮಾಡಿ ದೈನ್ಯತೆಯನ್ನು ಪಡೆದರು. ಇವತ್ತಿನ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಬೇರೆ ಬೇರೆ ಕೆಲಸದಲ್ಲಿ ಮಾಡ್ತೇವೆ. ಯಾವುದೇ ಒಳ್ಳೆಯ ಕೆಲಸಕ್ಕೆ ನೀವು ಸಹಾಯ ಯಾಚನೆ ಮಾಡಿದರೆ, ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ 2 ಹೆಗ್ಡೆಯವರು, ಒಂದು ವೀರೇಂದ್ರ ಹೆಗ್ಡೆಯವರು ಮತ್ತು ವಿನಯ್ ಹೆಗ್ಡೆಯವರು, ಬರೀ ಕೈಯಲ್ಲಿ ಹಿಂದೆ ಕಳಿಸಿದ್ದಿಲ್ಲ. ಅದನ್ನು ತಗೊಂಡು ತೂಪ ಯೋಚನೆ ಮಲ್ಪ ಪಾಸಿಟಿವ್ಲಿ 3-4 ದಿವಸದ ಅದಕ್ಕೆ ಉತ್ತರ ಬಂದಾಯಿತು. ಅಂತಹ ಒಬ್ಬ ದಾನಶೂರ ಅಂತ ಹೇಳಿದರೆ, ಎಷ್ಟು ಜನರ ಹತ್ರ ಸಂಪತ್ತಿದೆ, ಆ ಸಂಪತ್ತನ್ನು
ಯಾವುದೇ ಪ್ರತಿಫಲಾಪೇಕ್ಷೆ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಸಹಾಯ ಮಾಡತಕ್ಕಂಥ ಗುಣ ವಿನಯ್ ಹೆಗ್ಡೆಯಲ್ಲಿ ಇತ್ತು. ಆದ್ದರಿಂದ ಸಾಮಾನ್ಯ ನಾನು ಹೇಳೋ ಮಾತುಂಟು, ಪೇಜಾವರ ಸ್ವಾಮಿಗಳ ಬಗ್ಗೆ ಹೇಳೋದು, ವಿಶ್ವೇಶತೀರ್ಥರ ಬಗ್ಗೆ ಹೇಳಿದಾಗ ಎರಡವರಿಗೂ ಭಾರಿ ಕೊಂಡಾಟ ಇಷ್ಟ ಅಂತ ಹೇಳಿದ್ರು. ಪ್ರತಿಯೊಬ್ಬರ ಮನೆಯಲ್ಲಿದೆ. ನಾನು ವಿಶ್ವೇಶ ಹೆಗ್ಡೆಯವರಿಗೆ ಬಹಳ ಕ್ಲೋಸ್ ಅಂತೇಳಿ ವಿನಯ್ ಹೆಗ್ಡೆ ಇರ್ತದೆ. ಪ್ರತಿಯೊಬ್ಬ ಅವರ ಸಂಪರ್ಕಕ್ಕೆ ಬಂದಾಗ ಅವರು ಮನವಿಚ್ಚಿ ಆ ಆತ್ಮೀಯತೆಯಲ್ಲಿ ನಮ್ಮನ್ನು ಅಪ್ಪಿಕೊಳ್ಳುವಾಗ ನಮಗೆ ಕಾಣ್ತದೆ ಕನ್ನಡ ಭಾರಿ ಇಷ್ಟ ಮೇರೆಗೆ ಅಂತೇಳಿ. ಇದೇ ಅನುಭವ ಸರ್ವೇ ಸಾಮಾನ್ಯ ಎಲ್ಲ ಜನಗಳಲ್ಲಿ ಇತ್ತು. ನಮ್ಮ ಮುಖ್ಯವಾಗಿ ಇವತ್ತು ನಮ್ಮ ಧಾರ್ಮಿಕ ಈ ಒಂದು ಪ್ರಪಂಚ ಸ್ವಲ್ಪ ಬಡವಾಗಿದೆ. ಇವತ್ತಿನ ಈ ಪರಿಸ್ಥಿತಿ, ಆರ್ಥಿಕತೆ, ಬೇರೆ ಬೇರೆ ಕಾರಣದಿಂದ ನಮ್ಮ ಈ ಸನಾತನ ಧರ್ಮಕ್ಕೆ ಆಗತಕ್ಕಂಥ ಇದು, ನಾನು ಏನು ರಾಜಕೀಯ ಅಥವಾ ಬೇರೆ ಮಾತಾಡೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮನ್ನು ವಿನಯ್ ಹೆಗ್ಡೆಯವರು ಬಿಟ್ಟು ಹೋಗಬಾರ್ದಿತ್ತು. ಆದರೆ ಒಂದೇ ಒಂದು ಮಾತು, ಒಬ್ಬ ಮನುಷ್ಯನ ಮರಣವನ್ನು ಒಬ್ಬನ ಗುಣವನ್ನು ಮರಣದಲ್ಲಿ ನೋಡು ಅಂತ ಹೇಳ್ತಾರಂತೆ. ಈ ರೀತಿಯ ಒಂದು ಸುಖ ಮರಣ ಅವರಿಗೆ ಸಿಕ್ಕಿದೆ. ಆ ದೃಷ್ಟಿಯಿಂದ ಅವರ ಚಿರ ಶಾಂತಿ ನೆಮ್ಮದಿ ಅವರ ಆತ್ಮಕ್ಕೆ ಸಿಗಲಿ. ನನ್ನ ಇನ್ನೊಂದು ಪ್ರಾರ್ಥನೆ ಇದೆ, ಕುಗ್ರಾಮ ನಿಟ್ಟೆಯಲ್ಲಿ ಹುಟ್ಟಿ ಒಳ್ಳೆಯ ಮನದಲ್ಲಿ ಜನಿಸಿ ಇಷ್ಟೆಲ್ಲ ಮಾಡಿ ಅವರ ಯೋಜನೆಗಳು ಏನೋ ಇರ್ಬೋದು. ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಡುವವರು ಪುನಃ ಇದೇ ಮಣ್ಣಿನಲ್ಲಿ ಹುಟ್ಟಿ ಇನ್ನೇನೆಲ್ಲ ಯೋಚನೆಗಳು ಪೂರ್ಣ ಆಗಲಿಲ್ಲ ಅವರದ್ದು, ಅದನ್ನು ಮಾಡುವಂಥ ಒಂದು ಶಕ್ತಿಯನ್ನು ಆ ಭಗವಂತ ಅವರಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್. ಇವ ಎಲ್ಲ ಕಾರ್ಯಕ್ರಮಗಳಿಗೆ ಮೂಲ ಧಾತು ಅಂದರೆ ಕೇವಲ ಹಣ ಅಲ್ಲ, ಮನೋಭೂಮಿಕೆಗೆ ಒಂದು ನಮಗೊಂದು ಶಕ್ತಿ ನೀಡುವಂಥ ವಿಶಿಷ್ಟ ಚೇತನ ನಿಟ್ಟೆ ವಿನಯ್ ಹೆಗ್ಡೆಯವರು ಅಂತ. ಬಹುಶಃ ವೀರೇಂದ್ರ ಹೆಗ್ಡೆಯವರು ಅದೇ ರೀತಿಯಲ್ಲಿ ಆಗಲಿ ಮಾಡಿ ಅಂತ ಹೇಳ್ಕೊಂಡು, ಅದರರ್ಥ ಕೇವಲ ಹಣ ಅಲ್ಲ ಅಂತ. ನಮ್ಮ ರಾಷ್ಟ್ರೀಯ ಮಕ್ಕಳ ಕೃಷ್ಣವೇಷ ಸ್ಪರ್ಧೆ 43 ವರ್ಷ ನಡೀಬೇಕಾದರೂ ನಮಗೆ ಹಿಂದಿನ ಪ್ರೇರಣಾ ಶಕ್ತಿ ಸರ್ವಧರ್ಮೀಯರನ್ನು ಒಳಗೊಂಡಂತೆ ಮಕ್ಕಳಲ್ಲಿ ಕೃಷ್ಣನನ್ನು ಪ್ರಜ್ಞೆ ಅಷ್ಟೇ, ಬೇರೇನಿಲ್ಲ ಅದರಲ್ಲಿ ಅಷ್ಟೇ. ನಮ್ಮ ಮಕ್ಕಳು ಕೃಷ್ಣರಾಗಬೇಕು, ಅರ್ಥಾತ್ ನಮ್ಮ ಮಕ್ಕಳು ಭಗವಂತನಾಗಬೇಕು, ನಾವು ಕಾಣುವ ಭಗವಂತ ನಮ್ಮಪ್ಪ. ಇಂಥ ವಿಶಿಷ್ಟ ಚೇತನ ಬಹುಶಃ ಸರ್ಕಾರಿ ನೆಲೆಯಲ್ಲಿ, ಆಡಳಿತಾತ್ಮಕ ನೆಲೆಯಲ್ಲಿ ಇಡೀ ಜಿಲ್ಲೆಯ ಯಾವ ಜಿಲ್ಲಾಧಿಕಾರಿಗಳು ಬಂದರು ಅಥವಾ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಬಂದರೂ ಯಾವುದಾದ್ರೂ ಒಂದು ರೀತಿಯ ಸರ್ಕಾರದ ನೆಲೆಗಳ ಒಂದು ಚಿಂತನೆಗಳದು, ಕರಾವಳಿ ಉತ್ಸವ ಇರ್ಬೋದು ಅಥವಾ ಪಿಲಿಕುಳ ಇರ್ಬೋದು, ಇಲ್ಲ ಪಲ್ಸ್ ಪೋಲಿಯೋ ಇರ್ಬೋದು, ಬೇರೆ ಇರ್ಬೋದು, ಅದೆಲ್ಲದಕ್ಕೂ ಒಂದು ಅರ್ಥದಲ್ಲಿ ಒಂದು ಮಾರ್ಗದರ್ಶಕರಾಗಿ ಅಧಿಕಾರಿಗಳು ಕಂಡುಕೊಂಡಂಥ ವಿಶಿಷ್ಟ ವ್ಯಕ್ತಿ ನಿಟ್ಟೆ ವಿನಯ್ ಹೆಗ್ಡೆಯವರು. ಅದನ್ನು ಅನುಭವಿಸಿದಂಥ ಹಿಂದೆ ADC ಆಗಿ ಕೆಲಸ ಮಾಡಿದ ಪ್ರಭಾಕರ್ ಶರ್ಮನಿಂದ 2 ಮಾತು. ಪುರಾಣಿಕರು ಮಾತಾಡಿದ ಮೇಲೆ ನನಗೆ ಮೊದಲೇ ಮಾತಾಡಬೇಕು ಅಂತ ಅನಿಸಿದ್ರು ಕೂಡ ಮನಸ್ಸಿಗೆ ದುಃಖ ಆಗ್ತಾ ಇದೆ. ನಾನು ಒಬ್ಬ ಅಧಿಕಾರಿಯಾಗಿ ಅವರನ್ನು ನೋಡಿರ್ತಕ್ಕಂಥದ್ದು. ಒಂದು 2 ಘಟನೆಗಳನ್ನು ನಾನು ಇಲ್ಲಿ ನೆನೆಸ್ಕೊಳ್ತೇನೆ ಅಷ್ಟೇ. ಇನ್ನು ಭಾವನಾತ್ಮಕವಾಗಿ ಮಾತಾಡಿದರೆ ನನಗೆ ಇಲ್ಲಿ ಕಷ್ಟ ಆಗ್ತದೆ. 2 ಘಟನೆಗಳನ್ನು ಮಾತ್ರ ನಾನು ನೆನೆಸ್ಕೊಂಡು ನಾನು ವಿರಮಿಸ್ತೇನೆ. 2015ರಲ್ಲಿ ಪಿಲಿಕುಳದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾನು ಅಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೆ. ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ನಮ್ಮ ಪ್ರೊಫೆಸರ್ ವಿವೇಕ್ ರಾಯವರ ಕನಸಾಗಿರ್ತಕ್ಕಂಥ ಅಲ್ಲೊಂದು ಪಾರಂಪರಿಕ ಗ್ರಾಮವನ್ನು ರಚನೆ ಮಾಡಿ, ಆ ಪಾರಂಪರಿಕ ಗ್ರಾಮದಲ್ಲಿ ಅನೇಕ ಪಾರಂಪರಿಕ ಆಟಗಳನ್ನು ಅಲ್ಲಿ ನಾವು ಆಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ನಾವು ವಿನಯ್ ಹೆಗ್ಡೆಯವರನ್ನು ಕರೆದಿದ್ವಿ. ವಿನಯ್ ಹೆಗ್ಡೆಯವರು, ನಾನು ಅದೇ ಫಸ್ಟು ಅಷ್ಟು ನಿಕಟವಾಗಿ ಅವರನ್ನು ನೋಡಿದ್ದು. ನಾನು ಇಲ್ಲಿ 25 ವರ್ಷ ಸರ್ಕಾರಿ ಅಧಿಕಾರಿಯಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಅವರನ್ನು ಕಂಡಿದ್ದರೂ ಕೂಡ ಅಷ್ಟು ನಿಕಟವಾಗಿ, ಅಷ್ಟು ಹತ್ತಿರವಾಗಿ ನಾನು ಕಂಡಿರ್ತಕ್ಕಂಥದ್ದು ಅದೇ ಮೊದಲ ಬಾರಿ. AB ಇಬ್ರಾಹಿಂ ಅವರು ಆವಾಗ ಡೆಪ್ಯೂಟಿ ಕಮಿಷನರು. ಬಹುಶಃ ನನಗೆ ನೆನಪು, ವಿವೇಕ್ ರೈ ಅವರು ಆ ಕಾರ್ಯಕ್ರಮದಲ್ಲಿ, ಯಾಕಂದರೆ ಅವರು ತೂಗಿದ ಒಂದು ಕ್ರ್ಯಾಡ್ಲಲ್ಲಿರ್ತಕ್ಕಂಥ ಒಂದು ಕೂಸದು ಪಿಲಿಕುಳದ ಗ್ರಾಮ ಎಷ್ಟು ನಮ್ಮ ಜೊತೆ ಸುಮಾರು ಅರ್ಧ ದಿವಸ ನಮ್ಮ ಜೊತೆ ಅವರು ಎಷ್ಟು ಸಂತೋಷವಾಗಿದ್ದರು. ನಾನು ಅದರಲ್ಲಿ ಒಂದು ಆಯಾಮವನ್ನು ನೆನೆಸ್ಕೊಳ್ಳೋಕ್ಕೆ ಬಯಸ್ತೇನೆ ಇಲ್ಲಿ. ಏನಂದರೆ, ಹಿಂದೆ ತಮಗೆಲ್ಲ ಗೊತ್ತಿರ್ಬೋದು, ನೀರನ್ನು
ಕೃಷಿ ಭೂಮಿಗೆ ಹಾಯಿಸಲಿಕ್ಕೆ ಒಂದು ಕೋಲನ್ನು ಹೀಗೆ ಎಳೆದು ನೀರನ್ನು ಹಾಯಿಸ್ತಾ ಇದ್ರು. ಏತ ನೀರಾವರಿ ಅಂತ ನಾವು ಏನು ಈಗ ಹೊಸದಾಗಿ ಹೇಳ್ತೀವಿ, ಆ ಏತವನ್ನು ಅದೊಂದು ವ್ಯವಸ್ಥೆ ಮಾಡಿದ್ವಿ. ಅದು ಸರ್ ಕಂಬಳ ಗದ್ದೆಗೆ ಸುಮ್ಮನೆ ಅಲ್ಲಿ ಕೃಷಿ ಮಾಡೋ ಉದ್ದೇಶದಿಂದ ಹೀಗೆ ನೀರನ್ನು ಅವರೇ ಎಳೆದು ಸಂತೋಷ ಪಡ್ತದೆ. ಒಂದು ಮಗುವಿನ ಥರದ 75 ವರ್ಷ ಆವಾಗ, ಇಫ್ ಐ ರಿಮೆಂಬರ್ ಅಲ್ಲಿ 2025 ಅಂದರೆ ಆವಾಗ 75 ವರ್ಷ. ಒಂದು ಮಗುವಿನ ಥರ ಅವರು ಸಂತೋಷ ಪಟ್ಟಿರ್ತಕ್ಕಂಥದ್ದನ್ನು, ಅವರ ಹಿಂದಿನ ಇದನ್ನು ನೆನೆಸ್ಕೊಂಡಿರ್ತಕ್ಕಂಥದ್ದನ್ನು ನಾನು ಅತ್ಯಂತ ಆತ್ಮೀಯತೆಯಿಂದ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊತೇನೆ. ಮತ್ತೆ ಇನ್ನೊಂದು ಸಾರಿ ಭೇಟಿ ಮಾಡಿದೆ. ಮತ್ತೆ ಈಗ ಬರೀ 2-3 ವರ್ಷದ ಹಿಂದೆ ಸರ್ ಪುರಾಣಿಕ್ ಅವರು ಮಾತಾಡುವಾಗ ನನಗೆ, ನಾವು ಯೂಜಿನ್ ರೆಂಟ್ ಅಂತ ಅವರ ಸ್ನೇಹಿತರು ಮತ್ತು ನಾನು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಕೆಲಸಕ್ಕೆ ಹೋದ್ವಿ. ಈಗ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಶಾಂತಾರಾಮ್ ಶೆಟ್ಟರು, ಅಂದರೆ CA ಶಾಂತಾರಾಮ್ ಶೆಟ್ಟರ ನೇತೃತ್ವದಲ್ಲಿ ಕಟ್ಟಲ್ಪಟ್ಟಿದೆ. ಭಂಡಾರಿಯವರು ಇದ್ದರು ಅವಾಗ. ನಾವು ಹೋಗಿ ಯೂಜಿನ್ ರೆಂಟು ಮತ್ತು ಅವರು ಬಹಳ ಆತ್ಮೀಯರಂದರೆ ಬಹುಶಃ ತುಂಬ ವರ್ಷಗಳ, ನನಗೆ ಸ್ವಲ್ಪ ಪರಿಚಯ, ಚೆನ್ನಾಗೇ ಪರಿಚಯ, ಆದರೂ ಯೂಜಿನ್ ರೆಂಟ್ ಅವರ ಅಷ್ಟು ಇದಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಸರ್ ಅವರು ನಮಗೆ, ಅವರು ತನ್ನ ಮೊಮ್ಮಗನ ಜೊತೆ ಕೂತ್ಕೊಂಡು ನೋಡ್ತಕ್ಕಂಥ ಆಟಗಳನ್ನು, ಯಾವ ಆಟ ಅವನಿಗಿಷ್ಟ, ಯಾವ ಸಾಕರು ಜೊತೆಗೆ ಕ್ರಿಕೆಟು, ಅದ್ರ ಜೊತೆ ಅವರಿಗೆ ಈ 75-78 ವರ್ಷ ಆದರೂ ಕೂಡ ಅದನ್ನು ನೋಡಿ ಆ ಮೊಮ್ಮಕ್ಕಳನ್ನು ಅವರು ವಾಸೋದು, ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅವ್ರನ್ನ ಇನ್ವಾಲ್ವ್ ಮಾಡ್ತಕ್ಕಂಥದ್ದು, ಬರೀ ಹೊರಗಡೆ ಮಕ್ಕಳ ಒಂದು ಇದ್ರ ಬಗ್ಗೆ ಮಾತ್ರ ಅಲ್ಲ, ತನ್ನ ಮೊಮ್ಮಗನ ಒಂದು ಇದನ್ನು ಕೂಡ ಯಾವ ರೀತಿಯಲ್ಲಿ ಅವರು ಎಂಜಾಯ್ ಮಾಡ್ತಿದ್ರು ಅಂತಕ್ಕಂಥದ್ದನ್ನು ನಾನು ನೋಡಿ ನನಗೆ ಬಹಳ ಆಶ್ಚರ್ಯ ಆಗಿತ್ತು. ಮತ್ತು ತಾವು ಹೇಳಿದಾಗೆ ಸರ್, ಇಬ್ಬರು ಹೆಗಡೆಯವರು, ನಮ್ಮ ವಿನಯ್ ಹೆಗಡೆಯವರು ಮತ್ತು ಖಾವಂದರರು ಹೋದಾಗ ಇಲ್ಲ ಅಂತ ಹೇಳಲಿಲ್ಲ. ನಾವು ಎಷ್ಟು ಕೊಟ್ಟರು ಅಂತ ಹೇಳಿದರೆ ತುಂಬ ಕೊಟ್ಟಿದ್ದಾರೆ. ನಾವು ಆ್ಯಕ್ಚುಲಾಗಿ ಅವ್ರನ್ನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇನಾಗ್ಯುರೇಷನ್ಗೆ ಗವರ್ನರ್ ಬಂದಾಗ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಅವ್ರು ಬರಬೇಕು, ಮತ್ತು ಇನ್ವಿಟೇಷನ್ ಕೂಡ ಪ್ರಿಂಟ್ ಮಾಡಿದ್ವಿ. ಅವರು ಇದಾಗಿತ್ತು. ಬಟ್ ಅವಾಗ ಸ್ವಲ್ಪ ಅನಾರೋಗ್ಯ ಕಾರಣ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಇಂತಹ ಒಂದು ವ್ಯಕ್ತಿ ನಿಜವಾಗಲೂ ನಮಗೆ, ಮತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ಶಾಂತಾರಾಮ್ ಶೆಟ್ಟರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ವಿನಯ್ ಹೆಗಡೆ ಬಗ್ಗೆನೇ. ನಾನು ಅದೇನೋ ಒಂದು ವಾರದಿಂದ ಅದನ್ನು ಓದ್ತಾ ಇದ್ದೆ, ಮೊದಲೇ ಓದಿದ್ದೆ, ಮತ್ತೆ ಸುಮ್ಮನೆ ನೋಡೋಣ ಅನಿಸ್ತಾ ಇತ್ತು ಸರ್. ಅದರಲ್ಲಿ ಅವರ ವ್ಯಕ್ತಿತ್ವವನ್ನು ಯಾವ ರೀತಿ ನಿರೂಪಿಸಿದ್ದಾರೆ ಅಂತ ಹೇಳಿದರೆ, ವಿಶಾಲ್ ಹೆಗಡೆ ಅವರ ಮಗನ ಬಗ್ಗೆ ತಾವು ಅನೇಕರು ಓದಿರ್ಬೋದು. ವಿಶಾಲ್ ಹೆಗಡೆ ಅವರ ಸ್ಟ್ರೆಂಗ್ತ್ ಏನು, ವೀಕ್ನೆಸ್ ಅಂತ ಕೇಳಿದಾಗ, ಅವರ ವೀಕ್ನೆಸ್ ಅಂತ ಹೇಳಿದರೆ ಯಾವುದಕ್ಕೂ ನೋ ಅಂತ ಹೇಳೋದಿಲ್ಲ, ದಟ್ ಈಸ್ ವೀಕ್ನೆಸ್. ಆ ನೋ ಅಂತ ಹೇಳಿದ್ರೆ ಎಸ್ ಅಂತ ಹೇಳ್ತಕ್ಕಂಥದ್ದೇ ಅವರ ಸ್ಟ್ರೆಂಗ್ತ್ ಅಂತಕ್ಕಂಥದ್ದನ್ನು ಮಗ ತಂದೆಯ ವ್ಯಕ್ತಿತ್ವವನ್ನು ಅವರು ಈ ಮಾತುಗಳಲ್ಲಿ ಹೇಳಿದ್ದಾರೆ. ಇದು ಬಹಳ ಒಂದು ನಮ್ಮ ಡಾಕ್ಟರ್ ಶಾಂತಾರಾಮ್ ಶೆಟ್ಟರು ಬರೆದಿರ್ತಕ್ಕಂಥ ಪುಸ್ತಕ, ಅದು ಕೂಡ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಈ ಒಂದು ವ್ಯಕ್ತಿತ್ವವನ್ನು, ಈ ಒಂದು ಅವರ ಒಂದು ಕಾಂಟ್ರಿಬ್ಯೂಷನನ್ನು ಈ 2 ಜಿಲ್ಲೆಗಳು ಖಂಡಿತ ಮರೀಲಿಕ್ಕಾಗೋದಿಲ್ಲ. ಶಾಶ್ವತವಾಗಿ ಅವರ ಒಂದು ನೆನಪು ನಮ್ಮಲ್ಲೆಲ್ಲ ಕಾಡ್ತದೆ. ಇದು ನಮಗೆ ದೊಡ್ಡ ನಷ್ಟ ಅಂತೇಳಿ ಅದು ಕ್ಲೀಶೆ, ಅದು ಕೂಡ ನಷ್ಟನೇ ಅದು. ಅಂಥವರ ಒಂದು ಪರಿಚಯ, ಅಂಥವರ ಒಂದು ಬೀಯಿಂಗ್ ಅಸೋಸಿಯೇಟೆಡ್ ವಿತ್ ಸಚ್ ಪೀಪಲ್ ಇಸ್ ಎ ಗ್ರೇಟ್ ಪ್ರಿವಿಲೇಜ್. ನಾನಿವತ್ತು ಮಾತಾಡಲಿಕ್ಕೆ ಆ್ಯಕ್ಚುಲಿ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತದೆ, ಆದರೆ ತಮ್ಮೆಲ್ಲರ ಎದುರುಗಡೆ ನಾನು ಮಾತಾಡ್ತಕ್ಕಂಥ ಒಂದು ಶಕ್ತಿ ನನಗಿಲ್ಲ ಅಂತ ಕೂಡ ಅನ್ನಿಸ್ತಾ ಇತ್ತು. ಆದರೆ ಒಬ್ಬ ಸರ್ಕಾರದ ಅಧಿಕಾರಿಯಾಗಿ, ನಿವೃತ್ತ ಅಧಿಕಾರಿಯಾಗಿ ಅವ್ರ ಜೊತೆ ಇರ್ತಕ್ಕಂಥ ಅಸೋಸಿಯೇಷನ್, ಮತ್ತು ಸರ್ಕಾರದಿಂದ ಏನೋ ಅವರು ನಮ್ಮಿಂದ ಏನು ನಿರೀಕ್ಷೆ ಮಾಡಿದ್ದೇನಿಲ್ಲ, ನಾವು ಅವರಿಂದ ತಗೊಂಡಿದ್ದೆ ನಾವಿದೆ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಂದ ಕಲ್ತ್ಕೊಂಡಿದ್ದಿದೆ. ಅವರ ಒಂದು ಕಾಂಟ್ರಿಬ್ಯೂಷನನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ, ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು. ಈ ಜಿಲ್ಲೆಯ ಅಂದರೆ ಅವಿಭಜಿತ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿಯ ನಡೆಯಲ್ಲಿ ಹಲವಾರು ರಾಷ್ಟ್ರೀಯ ಒಂದು ಉತ್ಸವಗಳಲ್ಲಿ, ಬಹುಶಃ ಆ ಸಂದರ್ಭದಲ್ಲಿ ನ್ಯಾಷನಲ್ ಅಥ್ಲೆಟಿಕ್ ಮೀಟ್ ಅಲ್ವಾ ಕಾರಣಿಕರೇ,
PT ಉಷಾ, ವಂದನ ರಾವ್ ಈ ಪ್ರದೇಶಕ್ಕೊಂದು ಇವತ್ತಿಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ತಂದುಕೊಟ್ಟದ್ದು. ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ವಿಶಿಷ್ಟ ಚೇತನ. ತದನಂತರದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹೊನ್ನೂರು ಅವರು ಇದ್ದಾರೆ ಇಲ್ಲಿ, ಅವರು ಜಿಲ್ಲಾಧ್ಯಕ್ಷರಾಗಿದ್ದಾಗ ಆ ಸಂದರ್ಭದಲ್ಲಿ ಕೆಲಸ ಮಾಡಿದಂಥ ಒಂದು ವಿಶಿಷ್ಟ ಚೇತನ. ಪೋಪ್ ಜಾನ್ ಪಾಲ್ ಮಂಗಳೂರಿಗೆ ಬಂದಾಗ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಚೇತನ. ಈ 3 ಅವಧಿಯಲ್ಲೂ ನಾನೊಂದು ಓರ್ವ ಕಾರ್ಯದರ್ಶಿಯಾಗಿ ನನ್ನದ್ರ ಜೊತೆಗೆ ನನ್ನ ಸಾಮಾಜಿಕ ಬದುಕನ್ನು ಕಟ್ಟಿಕೊಂಡವ. ಆವಾಗ ವಿದ್ಯಾರ್ಥಿ, ಇವಾಗ ಸ್ವಲ್ಪ ಪ್ರೌಢ ಅಷ್ಟೇ. ಇಂಥ ವಿಶಿಷ್ಟ ಈಗಾಗಲೇ ಉಲ್ಲೇಖವಾಯಿತು, ವಿವೇಕರಿಗಳು ಹೇಳಿದರು, 2 ಹೆಗ್ಡೆಯವರಂತ ಪುರಾಣಿಕರು ಹೇಳಿದ್ರಲ್ಲ, 2 ಹೆಗ್ಡೆಯವರಂತ. ಇವತ್ತಿನ ಹಾಯಿ ಬಹು ಭಾಷೆಗಳು ಉಂಟಲ್ಲ, ಏನು ಬ್ರೋ ಈ ಭಾಷೆಗಳಲ್ಲ. ಇಂದಿಗೂ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ನಮಗೆ ಯುಗಾದಿಗೆ ಕೆಲವರದ್ದು ಬರುವುದಿದ್ದರೆ ಕ್ಯಾಲೆಂಡರ್ ವರ್ಷಕ್ಕೆ 2 ಹೆಗ್ಡೆಯವರ ಒಂದು ನಮಗೆ ಶುಭಾಶಯ ಪತ್ರ ಬರ್ತಿದೆ. ಒಂದು ವೀರೇಂದ್ರ ಹೆಗ್ಡೆಯವರದ್ದು, ಮತ್ತೊಂದು ವಿನಯ್ ಹೆಗ್ಡೆಯವರದ್ದು. ಅದನ್ನು ಉಲ್ಲೇಖ ಮಾಡಿದರು. ಅದು 2 ನಾವು ಯಾವಾಗಲೂ ಇಟ್ಟುಕೊಳ್ಳಿಕ್ಕುಂಟು, ಮತ್ತು ಅದು ಯಾವಾಗಲೂ ಇಟ್ಟುಕೊಳ್ಳಬಹುದಾದಂತಹ ಶುಭಾಶಯ ಪತ್ರ. ಇದನ್ನು ನೆನಪಿಸಿಕೊಳ್ತಾ ಈ ರಾಷ್ಟ್ರೀಯ ಉತ್ಸವಗಳ ಯಾದಿಯಲ್ಲಿ ನಮಗೆ ಗೌರವ ತಂದುಕೊಟ್ಟಂಥ ವ್ಯವಸ್ಥೆಗಳಲ್ಲಿ ಅದನ್ನು ಅನುಭವಿಸಿದಂಥ ಗೌರವಾನ್ವಿತ ಧರ್ಮದರ್ಶಿ ಹರಿಕೃಷ್ಣ ಪುನೂರು ಅವರ ಅಂದ ಒಂದು ಮಾತು ಗೌರವ ನಮನ ಅಷ್ಟೇ. ಆತ್ಮೀಯ ಬಂಧುಗಳೇ, ಮಾಡೋದಿಲ್ಲ, ಆದರೆ ಅವರು ದೇವತಾ ಮನುಷ್ಯ. ಯಾಕೆಂತ ಹೇಳಿದರೆ ಅಯೋಧ್ಯೆ ದೇವರ ದರ್ಶನ ಮಾಡಿ ಸುಖ ಮಾಡಿದ್ದಾರೆ. ಯಾರಿಗಂತ ಸಿಕ್ಕಲಿಕ್ಕಿಲ್ಲ ಅಂತ ಅವಕಾಶ. ಅಂಥ ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ನೆನೆಸಿಕೊಳ್ಳುವುದು ದೇವರ ನೆನೆಸಿಕೊಂಡ ರೀತಿ. ಆ ರೀತಿ ಒಳ್ಳೆಯ ಮನುಷ್ಯನ ಬಗ್ಗೆ ಇನ್ನೂ ಸ್ವಲ್ಪ ವರ್ಷ ಬದುಕಬಹುದಿತ್ತು, ಆದರೆ ಏನು ಮಾಡಲಿ, ದೇವರು ಕರೆದಾಗ ಹೋಗಲೇಬೇಕು. ಆದರೆ ಅವರ ಆತ್ಮಕ್ಕೆ ಶಕ್ತಿ ಅಂತ ನಾವೆಲ್ಲ ಸೇರಿ ಪ್ರಾರ್ಥಿಸೋಣ. ಇವತ್ತೆಲ್ಲ ಏನಾದರೂ ಅವರು ಸಾಧನೆ ಮಾಡಿದ್ದರೆ ಪ್ರೇರಣಾ ಶಕ್ತಿ. ಎಲ್ಲರಿಗೂ ನಮಸ್ಕಾರ. ಹಿರಿಯರೆಲ್ಲರೂ ಅವರನ್ನು ವಿನಯ್ ಅಂಕಲ್ ಅಂತ ಕರೀತಾ ಇದ್ದೆ. ಅವ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ. ಹಾಗೆ ನಾನು ಅವ್ರ ಬಗ್ಗೆ ಇನ್ನೂ ಹೆಚ್ಚು ಹೇಳಲಿಕ್ಕೆ ಬಯಸೋದಿಲ್ಲ. ಯಾಕೆಂತ ಹೇಳಿದರೆ, ನಾನು ಚಿಕ್ಕದಿಂದ ಅವರದ್ದು ಪರಿಚಯ. ನನ್ನ ತಂದೆಯವರು ಮತ್ತು ಅವರು ಒಟ್ಟಿಗೆ ಬಂಡ್ಸ್ ಹಾಸ್ಟೆಲಲ್ಲಿ ಇದ್ದು ಕಲಿತವರು. ಹಾಗೆ ನಾನು ಒಂದು ಅಕ್ಕರೆಯಿಂದ ಅವರನ್ನು ವಿನಯ್ ಅಂಕಲ್ ಅಂತ ಕರೀತಾ ಇದ್ದೇನೆ. ಸೊ ಅವರ ಬಗ್ಗೆ ಎಲ್ಲರೂ ಒಳ್ಳೊಳ್ಳೆ ವಿಚಾರ ಹೇಳಿದ್ದಾರೆ. ಎಜುಕೇಷನ್ ಬಗ್ಗೆ ಎಲ್ಲ ತುಂಬ ಹೇಳಿದ್ದಾರೆ. ಅವರು ಒಂದು ಮಾತು ಹೇಳಿದರೆ, ಹಿಂದೆ ನಾನೊಂದು 20 ವರ್ಷದ ಹಿಂದೆ ಒಂದು ಸಣ್ಣ ಬುಕ್ಲೆಟ್ ಅವರು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಅವ್ರು ಹೇಳಿದರು, ಎಜುಕೇಷನ್ ಇಸ್ ಅ ಡಬಲ್ ಎಜ್ ಸೋರ್ಡ್ ಅಂತ. ಆ ಬಗ್ಗೆ ನಾನು ಎಲ್ಲಿ ಹೋಗಿ ಸ್ಕೂಲಲ್ಲಿ ಮಾತಾಡೋಕ್ಲು ಕೂಡ ಆ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತೇನೆ. ಎಜುಕೇಷನ್ ಇಸ್ ಅ ಡಬಲ್ ಎಜ್ ಸೋರ್ಡ್. ಎಷ್ಟು ಎಜುಕೇಷನ್ ಇಂಪ್ರೂವ್ ಆಗ್ತದೆ, ಅದೇ ಥರ, ಯಾಕಂದರೆ ಅದರಲ್ಲಿ ಅವರು ಮುಂದುವರೆಸೋದು ಹೇಳ್ತಾ ಇದ್ದಾರೆ, ಎಜುಕೇಟೆಡ್ ಆದಮೇಲೆ ಮಕ್ಕಳು ಊರು ಬಿಟ್ಟು ಹೊರಗೆ ಹೋಗ್ತಾರೆ. ಊರಲ್ಲಿ ಎಲ್ಲ ಹಿರಿಯರು ಮಾತ್ರ ಉಳ್ಕೊಳ್ತಾರೆ. ಒಂದು ಟೈಮಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಿರಿಯರು ಇರುವಂಥದ್ದು ಜಿಲ್ಲೆ ಮಾತ್ರ ಆಗಿರ್ತದೆ. ನಾವು ನಮ್ಮ ಊರಲ್ಲೇ ಇರಬೇಕು, ಊರನ್ನು ಉದ್ಧಾರ ಮಾಡಬೇಕು ಅಂತ ಅವರು ಹೇಳಿದರು. ಸೊ ಅದನ್ನು ನಾವು ಈಗಲೂ ಉಲ್ಲೇಖ ಮಾಡ್ತಾ ಇರ್ತೇನೆ. ಅವರ ಅಗಲಿದ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆದರಪೂರ್ವಕವಾದಂಥ ನಮಸ್ಕಾರಗಳು. ಮೊದಲಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಶಾರದಾ ಈ ವಿದ್ಯಾಸಂಸ್ಥೆಗಳ ಬಳಗ, ಪುರಾಣಿಕ್ ಮತ್ತು ಎಲ್ಲ ವಿದ್ಯಾಸಂಸ್ಥೆಗಳ ರೂವಾರಿಗಳಿಗೆ, ನಿಟ್ಟೆ ಬಳಗದ ನಿಟ್ಟೆ ಕುಟುಂಬದ ಪರವಾಗಿ, ಕುಟುಂಬ ಅಂತ ಹೇಳಿದರೆ ನಾವು ಅವರ ಮನೆ ಕುಟುಂಬ ಅಂತ ಹೇಳ್ತಾರೆ, ನಾವೆಲ್ಲರೂ ಅವರ ಒಂದು ಕುಟುಂಬ. ಆ ಕುಟುಂಬದ ಪರವಾಗಿ ನನ್ನ ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತೇನೆ. ವಿವೇಕರೈಗಳಂಥ ವಾಗ್ಮಿಗಳ ಮುಂದೆ ಮಾತಾಡುವಂಥ ಚಾತುರ್ಯ ನನ್ನಲ್ಲಿ ಇಲ್ಲದಿದ್ದರೂ ಕೂಡ ಸ್ವಲ್ಪ ಕನ್ನಡದಲ್ಲಿ ಮಾತಾಡುವಂಥ ಒಂದು ಶಕ್ತಿ ನನಗಿದೆ. ಆದರೆ ವಿನಯ್ ಹೆಗ್ಡೆಯವರಿಗೆ ಶ್ರದ್ಧಾಂಜಲಿಯನ್ನು ಕೊಡುವಂಥ ಶಕ್ತಿ ನನಗೆ, ಅದು ಕೂಡ ಇಷ್ಟು ಬೇಗ ಬಂತಲ್ಲ ಅನ್ನುವ ವಿಚಾರದಲ್ಲಿ ನನಗೆ ತುಂಬ ದುಃಖ ಆಗ್ತಾಯಿದೆ. ಯಾಕಂತ ಹೇಳಿದರೆ, ಕೇವಲ ಒಂದು 2-3 ದಿವಸಗಳ ಮುಂದೆ ನನಗೆ ಫೋನ್ ಮಾಡಿ ಹೇಳಿದರು. ಅವ್ರು ಕೆಲವು ಸಲ ಸಾರ್ಕಾಸ್ಟಿಗೆ ಹೇಳ್ತಾರೆ, ಓಲರ್ ಇತ್ತೆ ಅಂತ. ಅಂದರೆ ನಮ್ಮ ಕೆಳಗಿನವರನ್ನು ಕೂಡ, ನಾವು ಅವರ ಬಳಗದಲ್ಲಿ ಬಹಳ ಕೆಳಗಿನಿಂದ ಬಂದವರು, ಪ್ರಾಯದಲ್ಲಿ ಕೂಡ ಚಿಕ್ಕವರು, ಆದರೂ ಕೂಡ ಅಂಥ ಒಂದು ಸರ್, ಸ್ವಾಮಿ ಈ ರೀತಿಯಾಗಿ ಚಿಕ್ಕವರನ್ನು ಕೂಡ ಆ ರೀತಿಯಾಗಿ ಸಂಬೋಧಿಸುವಂಥ ಉದಾತ್ತ ಒಂದು ಮನೋಭಾವ. ಕರೆದು ಒಂದು ಅರ್ಧ ಗಂಟೆ
ಅವರು ಆ ಸಂದರ್ಭದಲ್ಲಿ ನಾವು ಈಗ ನಾನು ಎಣಿಸ್ಕೊಂಡ್ರೆ ಅದು ಭಾಳಷ್ಟು ಒಂದು ಸಂಶಯ ಕಟ್ಟುವ ರೀತಿಯಲ್ಲಿ ಅಲ್ಲ. ನಾನು ನನ್ನೊಂದು ಪಯಣದ ಬಗ್ಗೆ ಅವರು ಮಾತಾಡ್ತಾ ಇದ್ದರು. ಯಾಕಂತ ಹೇಳಿದರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, ನೀವೆಲ್ಲ ನೋಡ್ಕೊಳ್ಬೇಕು, ಚೆನ್ನಾಗಿ ನಡೀಬೇಕು ನಮ್ಮ ಸಂಸ್ಥೆ, ಬೇರೆ ಬೇರೆ ಸಂಸ್ಥೆಗಳಿಂದ ದೊಡ್ಡವರನ್ನು ಕರ್ಕೊಂಡು ಬರಬೇಕು ಸಂಸ್ಥೆಗಳಿಗೆ, ಅವರಿಂದ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು, ನೀವರೆಲ್ಲ ಅದರ ಬೆಳವಣಿಗೆಗೆ ಸಹಾಯ ಮಾಡಬೇಕನ್ನೋ ಒಂದು ಮಾತಿನ ನಿಟ್ಟಿನಲ್ಲಿ, ಅಂದರೆ ಇನ್ನೊಂದು ರೀತಿಯ ಪಯಣಕ್ಕೆ ರೆಡಿಯಾಗಿದ್ದರು ಅನ್ನೋಂಥ ಒಂದು ಪ್ರಿಮಾನಿಷನ್ ಅಂತ ಹೇಳ್ತೇವೆ. ಮನುಷ್ಯನಿಗೆ ಬರ್ತದ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಕೆಲವರಿಗೆ ಬರ್ಬೋದು. ಅಂದರೆ ಬಹಳಷ್ಟು ಉತ್ತಮ ಜನರಿಗೆ ಈ ರೀತಿಯ ಪ್ರಿಮಾನಿಷನ್ ಬರ್ತದೆ ಅಂತ ಅನಿಸ್ಕೊಳ್ತದೆ. ಕೆಲವರು ನಾನು ಇವತ್ತಿನ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಅದು ಎಷ್ಟು ಸಮಂಜಸ ಅಂತ ನನಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ಸದ್ಗುಣ ಸಂಪದ್ಭರಿತವಾದಂಥ ರಾಮನಿಗೆ ಅವರನ್ನು ಕೆಲವು ಹೋಲಿಕೆ ಮಾಡಿದ್ರು ನಾನು ಇವತ್ತು ಪೇಪರ್ನಲ್ಲಿ ನೋಡ್ತಿದ್ದೆ. ಅದೆಷ್ಟು ಸಮಂಜಸ ಅಂತ ನನಗೆ ಗೊತ್ತಿಲ್ಲ. ಆದರೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ. ರಾಮನಷ್ಟು ದೊಡ್ಡ ಒಂದು ಮರ್ಯಾದಾ ವಸ್ತು ನಮಗೆ ನಮ್ಮ ಸಮಾಜದಲ್ಲಿ ಕಾಣೋದಿಲ್ಲ. ನಮಗೆ ಒಂದು ಆದರ್ಶ ವ್ಯಕ್ತಿ ಅಂತ ಹೇಳಿದರೆ ರಾಮ. ಅಂದರೆ ಅಷ್ಟು ಒಂದು ಮರ್ಯಾದಸ್ಥ, ಎಲ್ಲ ರೀತಿಯ ಸದ್ಗುಣಗಳು ಸಂಪನ್ನವಾದಂಥ ಒಂದು ಒಬ್ಬರ ದೇವರು ಅಥವಾ ಆ ಕಾಲದಲ್ಲಿ ಒಬ್ಬ ಪ್ರಜೆ ಅಥವಾ ರಾಜನಾಗಿದ್ದರೆ ಅವರು ರಾಮ. ಅಂತೆಲ್ಲ ಸದ್ಗುಣಗಳನ್ನು ಹೊಂದಿಕೊಂಡಂಥ ವಿನಯ್ ಹೆಗ್ಡೆ ಅವರು ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕಂದರೆ ನಾನು ಅವರ ಎಲ್ಲ ವಿಚಾರದಲ್ಲಿ ಹೇಳಿದರು. ಅದು ಒಂದು ವಿಷಯದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕಂತ ಹೇಳಿದರೆ ನಾನು ಕುಲಪತಿಯಾಗಿ ನಿವೃತ್ತಿ ಹೊಂದಿದ ಮೇಲೆ ಅವರು ನನಗೆ ಕರೆದು ಹೇಳಿದರು, ನಮ್ಮ 23 ಆರೋಗ್ಯ ಸಂಸ್ಥೆಗಳು, ಅಂದರೆ ನಮ್ಮ 3 ಜಿಲ್ಲೆಗಳಲ್ಲಿ ನಾವು 23 ಆರೋಗ್ಯ ಸಂಸ್ಥೆಗಳು ನಡೆಸ್ತಾ ಇದ್ದೇವೆ. ಅದರಲ್ಲಿ ದಂತ ಮತ್ತು ವೈದ್ಯಕೀಯ 2 ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇದೆ. ವರ್ಷಕ್ಕೆ ಸಾಧಾರಣ 2.25 ಲಕ್ಷ ಜನರಿಗೆ. ಯಾಕಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಒಂದು ವೈದ್ಯಕೀಯ ಕಾಲೇಜ್ ಮೋನೋವರಿಗೆ ಗೊತ್ತಿರ್ಬೋದು, ಒಂದು 2 ಸಾಕಾಗ್ತದೆ. ಒಂದು ಅರ್ಬನ್ ಮತ್ತೊಂದು ರೂರಲ್ ಸೆಂಟರ್, 2 ಸಾಕು. ಅದರಲ್ಲಿ ಒಂದು ತೋರಿಸಿರೂ ಸಾಕು, ಇನ್ಸ್ಪೆಕ್ಷನ್ ಬರೋ ಕರ್ಕೊಂಡು ಹೋಗುವಂಥದ್ದು, ಅಷ್ಟು ಕೂಡ ಮಾಡಿದ್ರು ಸಾಕಾಗುತ್ತೆ. ಕೆಲವರು ಅದರ ಮೇಲೆ ಹೋಗ್ತಾರೆ. ಆದರೆ ಡೆಂಟಲ್ ಕಾಲೇಜಿಗೆ ರೂರಲ್ ಸೆಂಟರ್ ಅಗತ್ಯ ಇಲ್ಲ. ನಮಗೆ ಡೆಂಟಲ್ ಕಾಲೇಜ್ ಮೊದಲು ಆರಂಭ ಆಗಿತ್ತು. ಆದರೆ ನಮ್ಮ 23 ಅದರಲ್ಲಿ 16 ಮೆಡಿಕಲ್ ಸಪ್ರೇಟ್, 16 ಡೆಂಟಲ್ ಸಪ್ರೇಟ್. ನೀವು ಯಾವುದೇ ನಮ್ಮ ರೂರಲ್ ಸೆಂಟರ್ಗೆ ನೀವು ಯಾವಾಗ ಎಲ್ಲಿ ಇದ್ದರೂ ಹೋಗ್ಬೋದು. 16 ಅಂದರೆ ಒಟ್ಟು 23 ಜಾಗಗಳಲ್ಲಿ ಇದ್ದಾವೆ. ಅದರಲ್ಲಿ 20 ಸುಸಜ್ಜಿತವಾದಂಥದ್ದು. ಅಲ್ಲಿ ಮೆಡಿಕಲ್ ಆಫೀಸರ್ ಇದ್ದಾರೆ, ಡೆಂಟಲ್ ಆಫೀಸರ್ ಇದ್ದಾರೆ, ಎಲ್ಲ ಸವಕರಣೆಗಳಿದ್ದಾವೆ, ಸ್ಪೆಷಲಿಸ್ಟ್ ಹೋಗ್ತಾರೆ. 2.25 ಲಕ್ಷ ಜನರಿಗೆ. ಅದರದ್ದು ನಾನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಅಂದರೆ ಸುಸಜ್ಜಿತವಾದ ಒಂದು ಉಚಿತವಾಗಿ ಅಥವಾ ಒಂದು ಕೆಲವು ಉತ್ತಮವಾದ ಟೆರ್ಷಿಯರಿ ಕೇರ್ ಅಂತ ಹೇಳ್ತೇವೆ, ಅದನ್ನೆಲ್ಲ ನಾವು ಕೈಗೆಟಕುವ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ಈ ರೀತಿಯಾಗಿ ಜನಸಾಮಾನ್ಯರಿಗೆ, ಜನರಿಗೆ, ಎಲ್ಲರಿಗೆ ಉಚಿತ ಮತ್ತು ಕೈಗೆಟಕುವ ರೀತಿಯಲ್ಲಿ ಆರೋಗ್ಯವನ್ನು ನೀಡುವಂಥದ್ದು. ಈಗ ಶಿಕ್ಷಣದ ಬಗ್ಗೆ ಎಲ್ಲರೂ ಹೇಳಿದರು. ಶಿಕ್ಷಣದ ಬಗ್ಗೆ ಅವರು ಭಾಳಷ್ಟು ಮಾಡಿದ್ದಾರೆ. ಅದರ ಹೇಳಲಿಕ್ಕೆ ಅದೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ 3 ಕ್ಯಾಂಪಸ್ಗಳಲ್ಲಿ. ಆದರೆ ಇದು ಅವರ ದೊಡ್ಡ ಒಂದು ಕೆಲಸ. ಅದನ್ನು ಇವಾಗ ಮೊನ್ನೆ ಪ್ರತಿ ಬಾರಿ ಸಿಕ್ಕಿದಾಗಲೂ ಹೇಳುವರು, ನೀವು ಈ ಆರೋಗ್ಯ ಸಂಸ್ಥೆಗಳನ್ನು, ರೂರಲ್ ಸೆಂಟರ್ಸನ್ನು ಚೆನ್ನಾಗಿ ನೋಡಿಕೊಳ್ಳಿ. ಯಾಕಂದರೆ ಯಾವಾಗಲೂ ನಮಗೆ ಬಜೆಟ್ ಮೀಟಿಂಗ್ ಆಗುವ ಮಾತುಗಳು ಬರ್ತದೆ, ಅದಕ್ಕೆ 5-6 ಕೋಟಿ ಹೋಗ್ತದೆ, ಅದರಿಂದ ಏನು ನಮಗೆ ಅಗತ್ಯ ಇಲ್ಲ. ಆದರೆ 5-6 ಕೋಟಿ ಹೋದರೂ ಪರವಾಗಿಲ್ಲ. ಅದು ಇವರು ಹೇಳಿದರು, ವಿವೇಕರಾಯ್ ಹೇಳಿದರು, ಪುರಾಣಿಕರು ಹೇಳಿದರು, ಕಲ್ಕುರರು ಹೇಳಿದರು. ಯಾಕಂತೇಳಿ ನಾವು ಹೇಳ್ತಾ ಇರೋದು ಒಂದೇ ಅಂತ ಮಾತ್ರ ನಾನು ಯಾವಾಗಲೂ ಕೇಳಲಿಲ್ಲ. ಎನ್ನ ಕೈದು ಖರ್ಚು ಮಾಡುವಂಥದ್ದು, ಜೋಕುಲ್ನಲ್ಲಿ ಕೈದು ಬರೋದು ದುಡ್ಡು, ಸಂಸ್ಥೆಗೆ ದುಡ್ಡು ಬರ್ಕೊಂಡು ಐನು ಪೂರ ಎಣಿಸ ಅವರು ಒಂದು ನಯ ಪೈಸೆ ಅವರು ಬಂದ ಹಣವನ್ನು ಅವರ ಸ್ವಂತಕ್ಕಾಗಿ ಬಳಸ್ಕೊಂಡವರಲ್ಲ ಅಂತ ಕಾರ್ಮಿಕರು ಕೂಡ ಅದರ ಬಗ್ಗೆ ಗೊತ್ತಿರ್ಬೋದು, ಅವರು ಹೇಳುವರು. ಯಾಕಂತ ಹೇಳಿದರೆ ಯಾವುದು ಸಂಸ್ಥೆಯಿಂದ ಬಂದ ಹಣ ಎಲ್ಲ ಪ್ರತಿಯೊಂದನ್ನು ಕೂಡ ಈಗ ನಮ್ಮ 100 ಎಕರೆಯದ್ದೊಂದು ದೊಡ್ಡ ಕ್ಯಾಂಪಸ್ ಆಗ್ತಾ ಇದೆ. ಅದರ ಬಗ್ಗೆ ಭಾಳಷ್ಟು ಅಲ್ಲಿ ಕನಸನ್ನು ಕಾಣ್ತಾ ಇದ್ದರು. ಪ್ರತಿ ಮೀಟಿಂಗ್ ಹೇಳೋರು, ನಮ್ಮ ಮಾಗಂದಡಿ ಕ್ಯಾಂಪಸ್ ಎಂಚ ಬರೋದು ನೋಡು, 100 ಎಕರೆ, ಅದು ವರ್ಲ್ಡಲ್ಲಿ ಆದರೆ ಅವರ ಕನಸು ನನಸಾದರೆ ಅದು 0 ಕಾರ್ಬನ್, ಅಂದರೆ ಎಲ್ಲ ಪರಿಸರ ಪ್ರೇಮಿಯಾದಂಥ ಒಂದು ಸಂಸ್ಥೆ ಕಟ್ಟುವ ಇದರಲ್ಲಿ ಇದ್ದರು ಅವರು. ಅದರ ಬಗ್ಗೆ ಯಾವಾಗಲೂ ಅದಕ್ಕೊಂದು 500 ಕೋಟಿ 600 ಕೋಟಿ ರೂಪಾಯಿ ಖರ್ಚಾಗ್ತದೆ. ಅದರ ಬಗ್ಗೆ ಪ್ರತಿ ಮೀಟಿಂಗ್ಗಳಲ್ಲಿ ಕೂಡ ಹೇಳ್ತಿದ್ರು, ನೀವು ಹೇಗೆ ಅದಕ್ಕೆ ಕ್ರೋಢೀಕರಿಸ್ತೀರಿ ಹಣವನ್ನು, ಎಲ್ಲ ಈ ಹಣವನ್ನು ಅದಕ್ಕೆ ಹಾಕಿ ಅದು ಒಂದು ಪ್ರಪಂಚದಲ್ಲೇ ಉತ್ತಮವಾದಂಥ, ಅಂದರೆ ಪರಿಸರ
ಅದರಲ್ಲಿ 40% ಬಿಲ್ಡಿಂಗ್ಸು, 60% ಗ್ರೀನರಿ ಮತ್ತು ಆರ್ಟಿಫಿಷಿಯಲ್ ಲೇಕ್ಸ್ 3 ಆರ್ಟಿಫಿಷಿಯಲ್ ಲೇಕ್ಸ್ ಬರ್ತಾ ಇದೆ ಅದರಲ್ಲಿ. ಅಂದರೆ ಅದು ಹಣ ಮಾಡೋ ಒಂದು ಅಂದರೆ ನಾವು ಹೇಳ್ತಾ ಇದ್ದೇವೆ ಪರ ಊರಿಂದ ಎಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ಗಳು ನಮ್ಮ ದೇಶಕ್ಕೆ ಬರ್ತಾ ಇದ್ದಾವೆ ಈಗಿನ ಹೊಸ ನಮ್ಮ ಸರ್ಕಾರದ ನೀತಿಯಿಂದ. ಆದರೆ ಅದಕ್ಕೆ ಪೈಪೋಟಿ ನೀಡೋ ರೀತಿಯಲ್ಲಿ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕಟ್ಟಬೇಕನ್ನೋ ಒಂದು ಬಹಳಷ್ಟು ದೊಡ್ಡ ಇರಾದೆಯಿಂದ ನಡೆಸ್ತಾ ಇದ್ದಂಥ ಈ ಮನುಷ್ಯ ನಮ್ಮಲ್ಲಿ, ಅವರು ಮಹಾತ್ಮರು ನಮ್ಮಲ್ಲಿ ಇಲ್ಲ ಅಂತ ಹೇಳುವಾಗ ನಮಗೆ ಭಾಳಷ್ಟು ದುಃಖ ಆಗ್ತದೆ. ಅದರ ಬಗ್ಗೆ ಎಲ್ಲರೂ ಚೆನ್ನಾಗಿ ಮಾತನಾಡಿದ್ದೀರಿ. ಅದರ ಬಗ್ಗೆ ನಾನು ಇನ್ನು ಹೆಚ್ಚಾಗಿ ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ. ಅವರಿಗೆ ನಾವು ಕೊಡೋ ನುಡಿ ನಮನ ಅಂತ ಹೇಳಿದರೆ ಅವ್ರಿಗೆ ದಾರಿ ಅವ್ರು ತೋರಿಸಿಕೊಟ್ಟ ದಾರಿಯಲ್ಲಿ ನಡೆಯುವಂಥದ್ದು. ಅದು ಕೂಡ ಈಗಿನ ಕಾಲದಲ್ಲಿ ಅದು ಎಷ್ಟು ಸಮಂಜಸ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಅವರು ಹೇಳಿದಂತೆ ನಡೆಯುವವರು. ಅವರಿಗೆ ಈಗಿನ ಒಂದು ಕಲ್ಮಶ ಕಪಟ ಅದು ಯಾವುದು ಇರಲಿಲ್ಲ ಮನಸ್ಸಲ್ಲಿ. ಒಂದು ಮಗುವಿನ ಮನಸ್ಸಿನಂಥವರು ಅವರು ಮನಸ್ಸಲ್ಲಿ ಇದ್ದದ್ದನ್ನು ಹೇಳ್ತಾ ಇದ್ದರು, ಮನಸ್ಸಲ್ಲಿ ಇದ್ದದ್ದನ್ನು ನಡೆಸ್ತಾ ಇದ್ದರು. ಅದರ ರೀತಿಯಲ್ಲಿ ನಡೀತದೆ. ಅದರ ರೀತಿಯಾಗಿ ನಡೆಯುವುದೇ ನಮ್ಮ ಮಕ್ಕಳಿಗೆ ಒಂದು ಆದರ್ಶ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮ ಆಯೋಜಿಸೋಕ್ಕೆ ಇನ್ನೊಂದು ಬಾರಿ ನನ್ನ ನಮನಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಒಂದು ಪ್ರಶ್ನೆ ಬಂತು ಇಲ್ಲಿ, ಯಾವಾಗಲೂ ಪ್ರತಿಷ್ಠಾನ ಹೆಸರು ಮಾಡುವಂಥದ್ದು. ನಿನ್ನೆ ಪುರಾಣಿಕರು ಕಲ್ಕೊರೆ ಶಾರದಾ ನೋಡಿ, ಒಂದು ಒಳ್ಳೆಯ ಚಿಂತನೆ ಇರುವಾಗ ನಾವೆಲ್ಲರೂ ಒಂದಾಗಿ ಹೋಗಬೇಕು ಅಂತ ಹೇಳೋದು. ನಾವು ಸಾರ್ವಜನಿಕ ಶ್ರದ್ಧಾಂಜಲಿ ಇದ್ದದನ್ನು ಸಮೂಹ ಸಂಸ್ಥೆಗಳ ಜೊತೆಗೆ ಅಂತ ನಾವು ಮಾಡ್ತೇವೆ. ಅಂದರೆ ಅಂತಹ ಒಂದು ಪರಿಮಳ ಬೀರುವಂಥ ಒಂದು ಸಾಧನಾ ವ್ಯವಸ್ಥೆ ಜೊತೆಗೆ ನಮ್ಮನ್ನು ಜೋಡಿಸಿಕೊಳ್ಳುವಂಥ ಒಂದು ತುಡಿತ ಉಂಟು ನೋಡಿ. ಅಂಥ ತುಡಿತದ ಶಕ್ತಿ ನೀಡುವಂಥ ಪ್ರೇರಣಾದಾಯಕ ಶಕ್ತಿ ಬೇರೆ ಯಾರೂ ಅಲ್ಲ, ಅವರು ನಿಟ್ಟೆ ವಿನಯ್ ಹೆಗ್ಡೆ ಅವರು ಅಂತ. ಬಹಳ ಈ ವೇಳೆಯಲ್ಲಿ ಇಲ್ಲಿ SKTP ಆಗಿ ನಮ್ಮ ದಂಡಿತ ಸೀತಾರಾಮ್ ಭಟ್ರಿದ್ದಾರೆ, ಸುಧಾಕರ್, ನಾವೆಲ್ಲ ಬಂಧುಗಳು ಜೊತೆಯಾಗಿ ನಾವು ಪ್ರಯತ್ನ ಅಲ್ಪ ಕಾಲದಲ್ಲಿ ಇನ್ನೂ ದೊಡ್ಡ ದೊಡ್ಡ ರೀತಿಯಲ್ಲಿ ಖಂಡಿತವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ಸಂಘಚಾಲಕರು ಹೇಳಿದರು, ನಮ್ಮದು ನವಬಾರ್ ಸ್ಕೂಲಲ್ಲಿ ನಾವು ಮಾಡ್ತಾ ಇದ್ದೇವೆ ಅದೇ ಹೊತ್ತಿಗೆ, ಇಲ್ಲದೆ ನಾನು ಬರ್ತಿದ್ದೆ ಅಂತ. ಇಂತಹ ತುಡಿತದ ಒಂದು ನೀಡುವಂಥ ಪ್ರೇರಣೆ ನೀಡುವಂಥ ವಿಶಿಷ್ಟ ವ್ಯಕ್ತಿತ್ವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಯುತ ಶೇಣವರು ತಾವೆಲ್ಲ ವಿನಯ್ ಹೆಗ್ಡೆ ಅವರ ಬಗ್ಗೆ ಅವರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ ನಂತರ ವಿಷಯ ಮಾತಾಡಿದ್ರಿ. ಅವರು ಲೆನಿನಾ ಅಂತ ಒಂದು ಸಂಸ್ಥೆ ಇತ್ತು ಅವರದು. ಅವರು ನನ್ನೊಬ್ಬ ಸಂಬಂಧಿ ಅವರನ್ನು ಏಕವಚನದಲ್ಲಿ ಕರೆಯೋದುಂಟು. ಅಂದರೆ ಆಗ ಒಮ್ಮೆ ಮುಂಚೆ ನಮ್ಮ ಮುಲ್ಕಿ ಸುಂದರಾಮ್ ಶೆಟ್ಟರು ಬಂಟ ಸಮಾಜಕ್ಕೆ ತುಂಬ ಜನ ಕೆಲಸ ಕೊಟ್ಟಿದ್ರು. ಹಾಗೆ ಇವರು ನಿಟ್ಟೆಯಲ್ಲಿ ಇವರು ಏಕವಚನದಿಂದ ಇನ್ನೊಂದು ಸಂಬಂಧದಲ್ಲಿ ಒಂದು ಕೆಲಸಕ್ಕೆ ಹೋಗೋದು. ಕೆಲಸ ಕೊಟ್ಟರು ಹೇಳುವಾಗ ಅಲ್ಲಿ ಹೇಳ್ತಾರೆ ನನ್ನ ಸಂಬಂಧ ಅವರು ಕೂಡ ಅಲ್ಲಿ ಕೆಲಸ ಇಲ್ಲ, ಅಂದರೆ ಸಂಬಳ ಕೊಡ್ತಾರೆ, ಕೆಲಸ ಇಲ್ಲ. ಅಷ್ಟು ಮುಲಾಜಿಗೆ ಬಿದ್ದು ಕೆಲಸ ಕೊಟ್ಟ ಒಂದು ಮನುಷ್ಯ ಅವರು. ಮತ್ತೊಂದು ನನ್ನ 2 ಅನುಭವಗಳು. ಒಂದು VS ಆಚಾರ್ಯರು ಒಂದು ಕೆಲಸ ಹೇಳಿದರು, ನಾನು ಹೋಗಿದ್ದೆ, ಇವರು ವಿನಯ್ ಹೆಗ್ಡೆ ಹತ್ರ ಫೋನ್ನಲ್ಲಿ ಮಾತಾಡಿದರು, ಸೇನಾ ಅಂತ ಬರುತ್ತೆ. ಹಾಗೆ ನಾನು ಹೋದಾಗ ಹೇಳಿದೆ ಇಂಥ ಕೆಲಸ ಉಂಟು. ಆಯಿತು, ಅಲ್ಲ ನಾನು ಫಾಲೋ ಅಪ್ ಯಾರ ಹತ್ರ ಮಾಡಬೇಕು, ನಿಮ್ಮ ಪೃಷ್ಠದೊಳ ಜನರ ನಾನು ಗಡಿಗಡಿ ಬರಲಿಕ್ಕೆ ಆಗೋದಿಲ್ಲ, ತಾವು ಯಾರನ್ನಾದರೂ ನನಗೆ ಇದು ಮಾಡಿ, ನಾವೇ ನಮ್ಮಂಥವರೇ ನನಗೆ 10 ಸಲ ಫೋನ್ ಮಾಡಿ ನನ್ನ ಡ್ರೈವರ್ಡ ಪಾತ್ರ ಅಂತ ಹೇಳ್ತೇವೆ ನಾವು. ಇವರು ಈ VS ಆಚಾರ್ಯ ಪಾತ್ರ ಈ ಏಳ್ದಳ ನಡುಟು ಪಾತ್ರ ಎರಡನೇ ಬರೋದು. ಅದಕ್ಕೆ ನಾವು ನನ್ನಂಥದ್ದು ಏನೂ ಅಲ್ಲದ ನಾನು ಡೈರೆಕ್ಟ್ ನನ್ನ ಮಧ್ಯದಲ್ಲಿ ಯಾರು ನನ್ನ ಕ್ಲಾರ್ಕ್ ನನ್ನ ಸ್ಟಾಫ್ ಯಾರು ಬೇಡ, ನೀನು ನನ್ನ ಹತ್ರವೇ ಮಾತಾಡಬೇಕು ಅಂತ ಹೇಳಿದರೆ ಎಂಥ ಒಂದು ಉದಾತ್ತ ಮನೋಭಾವದವರು. ಮತ್ತೊಮ್ಮೆ ಹೋಗಿದ್ದೆ, ಸರಿ ನಾನು ಇದೆ ಕೊಡಿ ವರ್ಮ ಗಂಟೆ ಫೋನ್ ಮಾಡ್ತಿದ್ದೆ ರಾತ್ರಿಗೆ, ವರ್ಮ ಗಂಟೆ ಅಂತೂ ಒಂದು ವರ್ಷ ಅವಧಾನ. ಅಂದರೆ ನಾನು ಎನ್ನರೆ ಹೊರಬಡ್ದು ಮುಗಿದ್ರೆ ಕಾರಣ 4 ಗಂಟೆಗೆ ಇಂಥ ಒಂದು ಪರಿಪಾಠವನ್ನು ಇಟ್ಟುಕೊಂಡ ಒಂದು ಮನುಷ್ಯ ಖಂಡಿತವಾಗಿಯೂ ನಮ್ಮ ಈ ಜಿಲ್ಲೆಗೆಲ್ಲ ಈ ರಾಜ್ಯಕ್ಕೆ ಒಂದು ಭಾರಿ ದೊಡ್ಡ ನಷ್ಟ ಅಂತ ಹೇಳಿ ನನ್ನ ಅಂತಿಮ ನುಡಿಯನ್ನು ಸಲ್ಲಿಸ್ತೇನೆ. ಸಂಸ್ಕಾರ ಭಾರತೀಯ ಗುರುನಮನಕ್ಕೆ ಒಂದು ಶಕ್ತಿ ಪ್ರೇರಣೆ ಕೊಟ್ಟವರೇ ವಿನಯ್ ಹೆಗ್ಡೆ ಅವರನ್ನು ನೆನಪಿಸುವುದು. ಚಂದ್ರಶೇಖರ್ ಶೆಟ್ಟರು ಬಂದಿದ್ದಾರೆ, ಶಶಿಧರ ಹೆಗ್ಡೆ ಅವರು ಬಂದಿದ್ದಾರೆ. ನಮಗೆಲ್ಲ ನಾವೆಲ್ಲ ಬಾಲ್ಯಕಾಲದಲ್ಲಿ ಜೊತೆಯಾಗಿದ್ದವರು. ಇಂತಹ ಒಂದು ಪ್ರೇರಣಾ ಶಕ್ತಿ ತಮ್ಮ ಲಕ್ಷ್ಮಣರು ಬಂದಿದ್ದಾರೆ, ಹೀಗೆ ವಿಜಯಲಕ್ಷ್ಮಿ ಶೆಟ್ಟರು, ತುಂಬ ಜನ, ನಾನು ಯಾರ ಹೆಸರು, ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ, ಬಜರಂಗ ದಳದವರು ಬಂದಿದ್ದಾರೆ. ಯಾರು ಬಂದಿದ್ದಾರೆ ಯಾರು ಬರಲಿಲ್ಲ ಪ್ರಶ್ನೆ ಇಲ್ಲ. ನಮ್ಮ ಜೊತೆ ಮಂಗಳೂರು ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಾಯಕಲ್ಪದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಂಥ MR ವಾಸುದೇವದವರಿಂದ ಅನುಭವದ ಒಂದು ಕಥನ. ಬಹುಶಃ ನಾನು ಇಲ್ಲಿ ಈಗ ಬಂದು ನಿಮ್ಮ ಮುಂದೆ ನಿಂತ್ಕೊಂಡಿರೋದು, ನಾನು ಉಡುಪಿಗೆ ಹೋಗಿದ್ದೀನಿ, ಈಗ ಶಿಫ್ಟ್ ಆಗಿದ್ದೀನಿ. ಆದರೆ ನಿನ್ನೆ ಜನವರಿ 1ನೇ ತಾರೀಕು 2026ನೇ ಇಸ್ವಿ ಶುರುವಾಗ್ತಾ ಇರೋ ಹೊತ್ತಿಗೆ ಕೇಳಿರ್ತಕ್ಕಂಥ ಸುದ್ದಿ ಬಹಳ ಒಂದು ಮನಸ್ಸಿಗೆ ಬೇಜಾರಾಯಿತು.
ಸಮಾಜದ ಋಣ ನಮಗೆ ತೀರಿಸಬೇಕಾಗ್ತದೆ. ಆ ಸಮಾಜದ ಋಣವನ್ನು ತೀರಿಸೋದಕ್ಕೆ ಅವರ ಜೊತೆಗೆ ಒಂದು 7-8 ಹೆಜ್ಜೆ ನಾನು ಹಾಕಿದ್ದೇನೆ. ಸಪ್ತಪದಿ ಅಂತ ಏನು ಹೇಳ್ತೀವಿ, ಆ ಹೆಜ್ಜೆ ಅವ್ರ ಜೊತೆಗೂ ಮಂಗಳೂರು ಏರ್ಪೋರ್ಟಿನ ಒಂದು ಏಪ್ರಿಲ್ನಲ್ಲಿ ಅವ್ರ ಜೊತೆಗೆ ಮಾತಾಡ್ತಾ ಹೋದಾಗ ಅವರ ಒಂದು ಸಜ್ಜನಿಕೆ, ಅವರ ಒಂದು ಸೌಜನ್ಯತೆ, ಅವರ ಸರಳತೆ, ಅವರ ಆಫೀಸಿಗೆ ಹೋದಾಗ ಎದ್ದು ಬಂದು ಬನ್ನಿ ವಾಸುದೇವ್ ಅಂತ ಹೇಳಿ ಕರೀತಕ್ಕಂತಹ ಒಂದು ವಿಧಾನ, ಇದು ಖಂಡಿತವಾಗಿಯೂ ನಮಗೆ ಇನ್ನೊಮ್ಮೆ ಯಾವತ್ತೂ ಸಿಗೋದೇ ಇಲ್ವಲ್ಲ ಅಂತಕ್ಕಂಥ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿ ಬಂತು. ಅವರು ಮಾಡಿರ್ತಕ್ಕಂಥ ಒಂದು ಕರಾವಳಿ ಟಾಸ್ಕ್ ಫೋರ್ಸ್ ಅಂತ ಹೇಳಿ ಏನೊಂದು ಕೆಲಸ ಮಾಡಿದ್ರು, ಅವರು ಮಾಡಿರ್ತಕ್ಕಂಥ ಆ ಕೆಲಸವನ್ನೇ ನಾನು ಮಂಗಳೂರು ಏರ್ಪೋರ್ಟಿನ ಸುತ್ತಮುತ್ತ ರಸ್ತೆಗಳ ನಿರ್ಮಾಣಕ್ಕೆ ಅದನ್ನು ಬಳಸ್ಕೊಂಡೆ ಅಂತ ಹೇಳೋದಕ್ಕೆ ನನಗೆ ಸಂತೋಷವಾಗುತ್ತೆ. ಅವರಂಥ ವ್ಯಕ್ತಿ ಎಂತೆಲ್ಲ ವಿಚಾರಗಳು ಎಷ್ಟು ನಿಧಾನವಾಗಿ, ಎಷ್ಟು ಮೆದುವಾಗಿ, ಎಂತಹ ಸುಂದರವಾಗಿ ವಿಚಾರಗಳನ್ನ ಮಂಡಿಸ್ತಾರಲ್ಲ, ಆ ವ್ಯಕ್ತಿ ನಮ್ಮ ಜೊತೆಗೆ ಇಲ್ವಲ್ಲ ಅಂತಕ್ಕಂಥ ವಿಚಾರ. ಆಮೇಲೆ ಅವರು ನನ್ನ ಜೊತೆಗೆ ಬೇರೆ ಬೇರೆ ವಿಚಾರಗಳು, ಈಗ ಸ್ವಚ್ಛ ಭಾರತವನ್ನು ಮಾಡಿದಾಗ ರಾಮಕೃಷ್ಣ ಮಿಷನ್ನಿಗೆ ಅವ್ರು ಕೊಟ್ಟಿರ್ತಕ್ಕಂತಹ ದಾನ ಇವೆಲ್ಲವೂ ನೆನಪಾಗುತ್ತೆ. ಆ ವ್ಯಕ್ತಿ ಇನ್ನು ಮುಂದೆ ನಮ್ಮ ಜೊತೆಗೆ ಇರಲ್ಲ ಅಂದರೆ ಆ ಹೆಜ್ಜೆಗಳು ಅವ್ರ ಜೊತೆಗೆ ನಾವು ಈ ಕಾಲದಲ್ಲಿ ಏನೊಂದು ಹೆಜ್ಜೆಗಳನ್ನು ಅವ್ರ ಜೊತೆಗೆ ಹಾಕೋದಕ್ಕೆ ಒಂದು ಅವಕಾಶ ಸಿಕ್ತು, ಅದೊಂದು ಹೆಮ್ಮೆಯ ವಿಷಯ. ಆ ವ್ಯಕ್ತಿ ನಮ್ಮ ಜೊತೆಗಿದ್ದರು, ಅವ್ರ ಜೊತೆಗೆ ನಾನು ಮಾತಾಡಿದ್ದೆ, ಅವ್ರ ಜೊತೆಗೆ ವ್ಯವಹರಿಸಿದ್ದೆ ಅಂತಕ್ಕಂಥ ವಿಚಾರಗಳು ಬಂದಾಗ ದೇವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳಿಗೆ ನಾನು ಇನ್ನೊಂದು ಮಾತು ಹೇಳಬೇಕು. ನನ್ನ ಮನೆಯಲ್ಲಿ 4 ಜನ, ನನ್ನ ಡಾಟರ್ ಇನ್ಲ, ಸನ್ ಇನ್ಲ, 4 ಜನ ಮಕ್ಕಳು ನಿಟ್ಟೆನಲ್ಲೇ ಓದಿ ಇವತ್ತಿನ ದಿವಸ ಬ್ರಿಟನ್ನಲ್ಲಿ ನನ್ನ 2 ಮಕ್ಕಳು ಅಲ್ಲಿದ್ದಾರೆ, 2 ಮಕ್ಕಳು ಬೆಂಗಳೂರಿನಲ್ಲಿದ್ದಾರೆ, ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ. ನನ್ನ ಕುಟುಂಬದಲ್ಲಿ ನನ್ನ ಅಣ್ಣನ ಮಕ್ಕಳು ಮತ್ತು ನನ್ನ ತಮ್ಮನ ಮಗ ನಿಟ್ಟೆನಲ್ಲಿ ಹೋಗಿ, ನಿಟ್ಟೆ ಅಂತ ಊರಿನಲ್ಲಿ ಎಂತಹ ಇನ್ಫ್ರಾಸ್ಟ್ರಕ್ಚರ್ ಬಂದಿದೆ. ಕರಾವಳಿ ಆ ದೃಷ್ಟಿನಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ನೀವು ಒಂದು ಕಡೆ ಧರ್ಮಸ್ಥಳದಿಂದ ಈ ಎಲ್ಲ ಕಡೆಗೆ ನೀವು ನೋಡ್ತಾ ಬಂದರೆ ಆಯಾಯ ಜಾಗದಲ್ಲಿ ಏನೊಂದು ಇನ್ಫ್ರಾಸ್ಟ್ರಕ್ಚರ್ ಹುಟ್ಟಿ ಹಾಕಿದ್ದಾರೆ. ತೊಕ್ಕೋಟಿಂದ ನಮ್ಮ ಮಂಗಳೂರು ಕಾಲೇಜ್ವರೆಗೆ, PA ಕಾಲೇಜ್ವರೆಗೆ ಹೋಗ್ತಾ ಬಂದರೆ ಇನ್ಫೋಸಿಸ್ ಎಲ್ಲ ನೋಡಿದರೆ ಆ ರಸ್ತೆ ಏನು ಡೆವಲಪ್ ಆಗಿದೆ ಅದಕ್ಕೆ ಕಾರಣಕರ್ತರಾಗಿ, ಕಾರಣೀಭೂತರಾಗಿ ವಿನಯ್ ಹೆಗ್ಗಡೆಯವರು. ಅಂತಹ ಸೌಜನ್ಯದ ಮೂರ್ತಿ, ಅಂತಹ ವಿನಯ, ಹೆಸರಿಗೆ ತಕ್ಕ ಹಾಗೆ ವಿನಯದ ಹೆಗ್ಗಡೆಯವರು, ವಿನಯಕ್ಕೆ ಹೆಗ್ಗಡೆಯೂ ಹೌದು. ಅವರು ಇಂತಹ ಒಂದು ವಿನಯವನ್ನು ತೋರಿಸೋದಕ್ಕೆ, ಸೌಜನ್ಯವನ್ನು ತೋರಿಸೋದಕ್ಕೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅತ್ಯಂತ ಅದ್ಭುತವಾದ್ದು. ದೇವರವರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ನಾನು ವಿಶ್ರಾಂತಿ ಕೊಡ್ತೀನಿ. ಮಂಗಳೂರು ಏರ್ಪೋರ್ಟಿನ ಡೆವಲಪ್ಮೆಂಟ್ ಬಗ್ಗೆ ನಾನು ಅವ್ರ ಜೊತೆಗೆ ಮಾತಾಡಿದಾಗ ಬಹಳ ಖುಷಿಪಟ್ಟರು. ಮಾಡ್ತಾ ಇದ್ದೀರಲ್ಲ, ಮಾಡ್ತಾ ಹೋಗಿ ಅಂತ ಹೇಳಿ ಅವರು ಬೆನ್ನು ತಟ್ಟಿದ್ರು. ಅಂಥವರೆಲ್ಲ ಬೆನ್ನು ತಟ್ಟಿದ್ರಿಂದ ಬಹುಶಃ ನನಗೂ ಸಹ ಮಂಗಳೂರಿನಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಅದ್ಭುತವಾದಂಥ ಸ್ಫೂರ್ತಿ, ಶಕ್ತಿ ಸಿಕ್ತು. ನನಗೆ ಅನಿಸುತ್ತೆ ಇಲ್ಲೆಲ್ಲ ವಿದ್ಯಾಸಂಸ್ಥೆಗಳು ಎಷ್ಟೆಲ್ಲ ಡೆವಲಪ್ ಆಗ್ತಾ ಇದ್ದಾವೆ. ಶಾರದಾ ವಿದ್ಯಾಲಯ ಹೋಸತಿ ಬಂದಾಗ ಈಗ ಬಂದಾಗ ಏನು ವ್ಯತ್ಯಾಸಗಳು ಕಾಣಿಸ್ತಾ ಇದ್ದಾವೆ. ಅದ್ಭುತ ಸ್ವಾಮಿ, ಅದ್ಭುತ. ಇವೆಲ್ಲ ನಡೀತಾ ಇರೋದು ಕರಾವಳಿನಲ್ಲಿ ಇಂತಹ ಒಂದು ದೈವಿಕ ಶಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ನಮ್ಮ ಜೊತೆಗೆ ಇದ್ದಿದ್ದರಿಂದ ಅಂತ ಹೇಳ್ತೀನಿ. ನಮಸ್ಕಾರ. ನಿಲ್ದಾಣವೋ ಅಥವಾ ಕಂಬಳವೋ ವ್ಯಸನ ಮುಕ್ತ ಅಂತ ಒತ್ತಿ ಹೇಳ್ತಿದ್ದರು ಅವರು. ಬಹುಶಃ ಸ್ವಚ್ಛ ಭಾರತದ ನೆಲೆಯಲ್ಲಿ ನಮಗೆ ರಾಷ್ಟ್ರದಲ್ಲಿ ಮಾನ್ಯತೆ ತಂದುಕೊಟ್ಟಂಥ ರಾಮಕೃಷ್ಣ ಮಿಷನ್ನಿಗೆ ಬೆಂಗಾವಲಾಗಿ ನಿಂತವರು ಅಲ್ವಾ ನಿಟ್ಟೆ ಸಮೂಹ ಸಂಸ್ಥೆಗಳು ಅಂತ ಹೇಳಿದರೆ ನಮಗದು ಹೆಮ್ಮೆ. ನಮ್ಮ ಜೊತೆ ಒಮೆಗಾ ಆಸ್ಪತ್ರೆಯವರು ಬಂದಿದ್ದಾರೆ, ವಿಶೇಷವಾಗಿ ಸಹ್ಯಾದ್ರಿ ಎನ್ನುವಂಥ ದೊಡ್ಡ ಸಮೂಹ ಸಂಸ್ಥೆಗಳ ಪರವಾಗಿ ಚೌಟ ಅವರು ಬಂದಿದ್ದಾರೆ. ಒಂದು ನುಡಿ ನಮನ ಚೌಟ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಒಳ್ಳೊಳ್ಳೆ ಮಾತಿನಿಂದ ದಿವ್ಯ ಚೇತನದ ಬಗ್ಗೆ ಹೇಳಿ ಆಗಿದೆ. ನನಗೆ ಭಾರಿ ಹಳೆ ಕಾಲದಿಂದ ವಿನಾಯಕದವರು ನಂಟು. ಯಾಕೆ ಅಂತ ಹೇಳಿದರೆ ಸುಮಾರು 40 ವರ್ಷಗಳ ಹಿಂದೆ ಲೆಮನ ಸಂಸ್ಥೆಯಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಗಳನ್ನು ಅವರು ಬೆಳೆಸ್ತಾ ಇದ್ರು. ನಮ್ಮ ಊರಿನವರು ಆನಂದ್ ಶೆಟ್ಟಿ ಅಂತ ಹೇಳಿ, ಅವರು ಏಷ್ಯಾದಲ್ಲಿ ಗೋಲ್ಡ್ ಮೆಡಲನ್ನು ತೆಗಿತಾರೆ. ಆ ಸಂದರ್ಭದಲ್ಲಿ ನಾವು ಸಣ್ಣ ಹುಡುಗ, ಆ ಸಂದರ್ಭದಲ್ಲಿ ಮನೆಗೆ ಬಂದಿದ್ರು ವಿನಾಯಕದವರು ಆ ಆನಂದ್ ಶೆಟ್ಟಿಗೆ ಸನ್ಮಾನ ಆಗುವ ಸಂದರ್ಭದಲ್ಲಿ. ಆಗ ನಾವೆಲ್ಲರೂ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಇವರು ಸಹಕಾರ ಕೊಡ್ತಾರೆ ಅಂತ ಹೇಳಿ ತಿಳ್ಕೊಂಡು ಎಲ್ಲ ದೂರದಿಂದ ಹೋಗಿ ಇಳ್ಕೊಂಡು ಅವರಿಗೆ ಕೈ ಮುಗಿತಾ ಇದ್ದೆವು, ಎಲ್ಲ ಕಾಲು ಹಿಡಿತಾ ಇದ್ರು. ಕೊನೆಗೆ ನಾವು ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯನ್ನು
ಸ್ಥಾಪನೆ ಮಾಡುವಾಗ ಮನ್ನೋತ್ ಭಂಡಾರಿಯವರು ನಾವೆಲ್ಲ ಬಂದು ವಿನಾಯಕ್ ದೇವರ ಹತ್ರ ಮಾತಾಡಿದೆವು. ಮಾಡಿ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿ ಪ್ರತಿ ಸಾರಿ ಅವರು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು. ಒಂದ್ಸಾರಿ ಕರೆದು ನಮಗೆ ಬೈದ್ರು ಅವರು. ಯಾಕೆ ಅಂತ ಹೇಳಿದ್ರೆ ಸಿವಿಲ್ ಡಿಪಾರ್ಟ್ಮೆಂಟ್ ಅನ್ನು ನಾವು ಕ್ಲೋಸ್ ಮಾಡಿದ್ದೇವೆ. ಆಗ ಅವರು ಕರೆದು ನನ್ನ ಹತ್ರ ಹೇಳಿದ್ರು, ಅಟ್ಲೀಸ್ಟ್ ನಮ್ಮ ಹತ್ರ 120 ಬೇಕಿತ್ತು, 60 ಇಟ್ಟು ನೀವು ಅದನ್ನು ಕ್ಲೋಸ್ ಮಾಡಬೇಡಿ, ಇಟ್ಕೊಳ್ಳಿ ಅಂತ ಹೇಳಿ ಬೈದ್ರು. ಆಯ್ತು ಸರ್, ನಾನು ಚೇರ್ಮನ್ ಹತ್ರ ಹೇಳ್ತೀನಿ ಅಂತ ಹೇಳಿ ಹೋದೆ. ಆ ನಂತರ ನನಗೊಂದು ಒಳ್ಳೆ ಒಡನಾಟ ಆಯಿತು. ಯಾರೋ ಹೇಳಿದ್ರು ಸ್ವಲ್ಪ ಜಾಗ ಇದೆ ಶಿವರ ಹತ್ರ, ಅಲ್ಲಿ ಬೇಳಗಟ್ಟೆ ಹತ್ರ ಅಂತೇಳಿ. ಅದನ್ನು ಒಂದ್ಸರಿ ಕರೆದು ಕೇಳಿದ್ರು ನನ್ನ ಹತ್ರ. ಈಗ ಹೆಗ್ಡೆ ಅವರು ಹೇಳಿದೆ 100 ಎಕರೆ ಜಾಗ, ಅದಕ್ಕೆ ಆ ಜಾಗ ನೀವು ಕೊಡ್ತೀರಾ ಅಂತ ಕೇಳಿದ್ರು. ಇನ್ನು ನಾವು ಕೊಡುವುದಿಲ್ಲ, ಆದರೆ ನೀವು ಕೇಳಿದ್ರೆ ನಾವು ಕೊಡಲಿಕ್ಕೆ ಆಗುದಿಲ್ಲ ಅಂತ ಹೇಳುವುದಿಲ್ಲ ಅಂತೇಳಿ ಹೇಳಿದೆವು ನಾವು. ಆಗ ಅವರು ಹೇಳಿದ್ರು ಒಂದು ರೇಟ್ ಹೇಳಿ ಅಂತ ಹೇಳಿ. ನಾವು ನಮ್ಮ ಹತ್ರ ರೇಟ್ ಹೇಳಲಿಕ್ಕೆ ಆಗುದಿಲ್ಲ, ನೀವು ಕೇಳಿದ ರೇಟಿಗೆ ನಾವು ಕೊಡ್ತೀವಿ ಅಂತೇಳಿ 6 ತಿಂಗಳು ನಾವು ಮುಂದೂಡಿದೆವು. ಏನಂತ ಹೇಳಿದ್ರೆ ಅವ್ರ ರೇಟ್ ಹೇಳುವುದಿಲ್ಲ, ನಾವು ರೇಟು ಹೇಳುವುದಿಲ್ಲ. ಹಾಗೆ 6 ತಿಂಗಳ ನಂತರ ನಾವೇ ಸೋತು ನಾವೊಂದು ರೇಟ್ ಹೇಳಿದಾಗ ಅವ್ರು ಹೇಳಿದ್ರು, ನೀವೇನಾದ್ರೂ ಅದರಲ್ಲಿ ಲಾಸ್ ಆಗುದಿಲ್ಲಲ್ವ, ಏನು ಬೇಜಾರಿಲ್ಲವಲ್ಲ ಅಂತ ಹೇಳಿ ನಮ್ಮ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಆಮೇಲೆ ಅವರು ವಿಶಾಲ ಹೆಗ್ಡೆ ಅವರನ್ನ ಕರೆದು ಹೇಳಿದರು, ನೋಡಪ್ಪ ನೀವಿಬ್ರು ಯುವಕರು ಒಳ್ಳೆ ರೀತಿಯಲ್ಲಿ ಈ ವ್ಯವಹಾರವನ್ನು ಮುಗಿಸಿ ಅಂತ ಹೇಳಿ ಹೇಳಿದರು. ಆನಂತರ ಪ್ರತಿ ಸಾರಿ ಹೋಗುವಾಗ ಒಂದ್ಸಾರಿ ಅಲ್ಲಿ ಪೂಜೆ ಆಯಿತು, ಆ ಜಾಗದಲ್ಲಿ ಭೂಮಿ ಪೂಜೆ ಆಯಿತು. ಆ ಸಂದರ್ಭದಲ್ಲಿ ಪ್ರಸಾದ ಕೊಡುವಾಗ ನನ್ನ ಹತ್ರ ಹೇಳಿದರು ಅವರು, ಚೌಟ್ರೆ ನಾವು ಬೆಂಗಳೂರಲ್ಲಿದೆ, ನಿಟ್ಟೆಯಲ್ಲಿದೆ, ಇಲ್ಲಿ ದೇವರಕಟ್ಟೆಯಲ್ಲಿದೆ, ಇದು ಈ ಜಾಗ ನಾವು ಇಷ್ಟು ಕಡೆಯವರಲ್ಲಿಂದ ಜಾಸ್ತಿ ಜಾಗ ನಿಮ್ಮ ಕೈಯಿಂದ ನಾವು ತಗೊಂಡಿದ್ದೀವಿ. ಆದ್ದರಿಂದ ನಮ್ಮ ಸಂಸ್ಥೆಗೆ ನೀವು ಕೊಟ್ಟ ಜಾಗದಿಂದ ಸಹ ಗೌರವ ಬರಬೇಕು, ನೀವು ಸಹ ದೇವರಿಗೆ ಒಳ್ಳೆ ರೀತಿ ಕೈ ಮುಗೀರಿ ಅಂತ ಹೇಳಿ ಹೇಳಿದರು. ನಾನು ಆಗ ಹೇಳಿದೆ, ಸರ್ ನೀವು ನನ್ನನ್ನು ಏಕವಚನದಲ್ಲಿ ಮಾತಾಡಬೇಕು, ನೀವು ಬಹುವಚನದಲ್ಲಿ ಮಾತಾಡಬೇಡಿ ಸರ್, ನನಗೆ ಮುಜುಗರ ಆಗ್ತದೆ ಅಂತ ನಾನು ಹೇಳಿದ್ದೆ. ಇದು ನನ್ನ ಒಂದು ಯೋಗ. ಯಾಕೆ ಅಂತ ಹೇಳಿದ್ರೆ ನಾವು ಹುಟ್ಟುವಾಗ ಇಲ್ಲಿ ಹುಟ್ಟುತ್ತೇವೆ ಅಂತೇಳಿ ನಮಗೆ ಗೊತ್ತಿಲ್ಲ, ಆದರೆ ಅಂಥ ಒಂದು ಮನೆತನದಲ್ಲಿ ಹುಟ್ಟಿ ಎಲ್ಲ ಕ್ಷೇತ್ರದಲ್ಲಿ ಯಾವುದು ಕ್ರೀಡೆಯಿಂದ ಹಿಡಿದು ಎಲ್ಲ ಉದ್ಯಮ, ಶಿಕ್ಷಣ, ಆರೋಗ್ಯ ಎಲ್ಲ ಕ್ಷೇತ್ರದಲ್ಲಿ ಎಲ್ಲರನ್ನು ಬೆಳೆಸಿದಂಥ ಒಂದು ಧೀಮಂತ ವ್ಯಕ್ತಿ ಜೊತೆ ನನಗೆ ಸಹ ಒಂದು ಒಡನಾಟವನ್ನು ದೇವರು ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವು ಅವರಿಗೆ ಯಾವಾಗಲೂ ಚಿರಸ್ಥಾಯಿಯಾಗಿ ನಾವು ಇರ್ತೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿವರಿಸ್ತೇನೆ. ಜನಪ್ರತಿನಿಧಿಯಾದ ವೇದವ್ಯಾಸ ಕಾಮತರು ಅನುಭವವನ್ನು ಹೇಳೋರಿದ್ದಾರೆ. ಅದರ ಮೊದಲು ಒಮೆಗಾದವರು ಮತ್ತು ನಾನು ಒಮೆಗಾ ಹಾಸ್ಪಿಟಲ್ ನಡೆಸುವ ಒಂದು ಸಾಮಾನ್ಯ ವ್ಯಕ್ತಿ. ಸುಮಾರು 26 ವರ್ಷದಿಂದ ನಾನು ವಿನಯ್ ಹೆಗಡೆ ಅವರ ಹತ್ರ ಬಹಳ ಆತ್ಮೀಯವಾಗಿ ವ್ಯವಹರಿಸ್ತಾ ಇದ್ದೆ. ಬಹುಶಃ ಕಾರಣಿಕರು ಅಲ್ಲಿ ಸಂಸ್ಥೆ ನಡೆಸುವ ಸಂದರ್ಭದಲ್ಲಿ ನಾನು ಒಡನಾಟದಲ್ಲಿದ್ದೆ. ಅವರು ನಮ್ಮ ಸಂಸ್ಥೆಯಾಗಿ ಬಹಳಷ್ಟು ಆತ್ಮೀಯರು. ಯಾಕಂದರೆ ನಮ್ಮ ಡಾಕ್ಟರ್ ಮುಕುಂದ್ರ ಅವರಲ್ಲಿ ಪರೀಕ್ಷೆಗೆ ಬರ್ತಾ ಇದ್ರು ಆವಾಗವಾಗ, ಹೃದಯದ ತಪಾಸಣೆ, ಏನಾಗುವುದಿಲ್ಲ ಅಂತ ನಾವು ಅವ್ರಿಗೆ ಹೇಳ್ತಾ ಇರೋದು ಯಾವಾಗಲೂ. ಆದರೂ ಒಂದು ಬೈಪಾಸ್ ಸರ್ಜರಿ ಆಯಿತು. ಆ ನಂತರ ಮಗದೊಮ್ಮೆ ಬಂದರು, 1 ದಿನ ಅಡ್ಮಿಟ್ ಆಗಿದ್ರು. ಆವಾಗ ಒಂದು ಆಂಜಿಯೋಪ್ಲಾಸ್ಟಿ ಆಯಿತು ಅವರಿಗೆ ಆ ಸಂದರ್ಭದಲ್ಲಿ. ಆದರೂ ಅವರು ನನ್ನಲ್ಲಿ ಇತ್ತೀಚೆಗೆ 2 ತಿಂಗಳ ಹಿಂದೆ ಹೇಳಿದರು, ಇಷ್ಟು 85 ವರ್ಷದಲ್ಲಿ ನನ್ನ ಹಾಗೆ ಕೆಲಸ ಮಾಡೋ ಯಾರಾದರೂ ಒಂದು ವ್ಯಕ್ತಿ ಇದ್ದಾರೆ ಭಾರದ್ವಾಜ್ ಅಂತ ಕೇಳಿದ್ರು. ಇಲ್ಲ ಸರ್, ನಿಮಗೆ ದೊಡ್ಡ ನಮಸ್ಕಾರ. ನೀವು 8 ಗಂಟೆಗೆ, ಕೆಲವರು ಚಾಪೆಯಿಂದಲೇ ಹೇಳುವುದಿಲ್ಲ, ಅಂಥ ಸಂದರ್ಭದಲ್ಲಿ ನೀವು ಉದಯ ಕಾಲದಲ್ಲಿ 4 ಗಂಟೆಗೆ ಎದ್ದು ನಿಮ್ಮ ನಿತ್ಯ ಕರ್ಮ ಮಾಡಿ ಬಂದು 8 ಗಂಟೆಗೆ ಆಫೀಸಿಗೆ ಮುಟ್ಟುವುದು ಬಹಳಷ್ಟು ದೊಡ್ಡ ಒಂದು ವಿಚಾರ. ನಮ್ಮ ಮಂಗಳೂರಿಗೆ ಹೆಮ್ಮೆ ಸರ್, ನೀವು 100 ವರ್ಷ ಬದುಕಬೇಕು, ನೀವೊಂದು ಮಾರ್ಗದರ್ಶಕರು ಅಂತ ಹೇಳಿದ್ದಾನೆ ಅವರಿಗೆ. ಭಾಳ ಖುಷಿಯಾಯಿತು. ಅವರ ಇದರಲ್ಲಿ ಕುತ್ತಿಗೆಗೆ ಒಂದು ದಾರ, ಅದಕ್ಕೆ ಒಂದು ಚಿನ್ನದ ಒಂದು ಇದು ಯಾವುದು ಪೆಂಡೆಂಟ್, ಅದು ಬಹಳ ದೊಡ್ಡ ಪೆಂಡೆಂಟ್, ಗಣಪತಿ ಮತ್ತು ಲಕ್ಷ್ಮಿ. ಒಂದು ದಿನ ಅದನ್ನು ಕಳ್ಕೊಂಡ್ರು ಅವರು ಒಂದು ಕಡೆಯಲ್ಲಿ. ಕೂಡಲೇ ನನಗೆ ಫೋನ್ ಮಾಡಿದರು, ನನಗೆ ದೊಡ್ಡ ಒಂದು ಸ್ವತ್ತು ನನ್ನಿಂದ ನಷ್ಟ ಆಗಿದೆ, ಒಂದು ಹುಡುಕಿ ಕೊಡಬೇಕು ಅಂತ. ನೀವು ಎಲ್ಲೆಲ್ಲ ಹೋಗಿದ್ರಿ ಸರ್ ಅಂತ ಕೇಳಿದೆ. ಅವರು 3 ಸ್ಥಳ ಹೇಳಿದರು ನನಗೆ, ಇಂಥ ಕಡೆಗೆಲ್ಲ ಹೋಗಿದ್ದೆ ನಾನು. ಅಲ್ಲಿ ಬಿದ್ದಿರಲೂಬಹುದು ಅಥವಾ ತೆಗೆದಿಟ್ಟಿರಲೂಬಹುದು. ಕಡೆಗೆ ಫಸ್ಟ್ ಹೋದಲ್ಲೇ ನನ್ನ ಕೈಗೆ ಸಿಕ್ತು. ರಾತ್ರಿ 11 ಗಂಟೆಗೆ ಅವರ ಮನೆಗೆ ಹೋಗಿ ಮುಟ್ಟಿಸಿದೆ ನಾನು. ಹಾಗೆ ಅಂಥ ಆತ್ಮೀಯತೆ ನನ್ನಲ್ಲಿತ್ತು ಅವರಿಗೆ. ಮತ್ತು ನಮಗೆ ಮಾರ್ಗದರ್ಶಕರು, ನಮ್ಮ ಸಂಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗಿರುವಂಥ ಎಲ್ಲ ತೊಂದರೆಗಳಿಗೆ ಅವರು
ನಮಗೆ ಸಹಕಾರ ಅದನ್ನು ಸರಿ ಮಾಡಿಸ್ಲಿಕ್ಕಿರುವಂಥ ಒಂದು ಸಹಕಾರ ಮುಕುಂದ್ರಿಗೆ ಒಂದು ಗುರುಗಳಾದವರು, ಡಾಕ್ಟರ್ ಮುಕುಂದ್ರಿಗೆ ಹೆಮ್ಮೆಯ ವ್ಯಕ್ತಿ. ಇತ್ತೀಚೆಗೆ 2 ಇನ್ಸಿಡೆನ್ಸ್ ಹೇಳ್ತೇನೆ, 1 ನಿಮಿಷ ಜಾಸ್ತಿ ತಗೊಳ್ತೇನೆ. ಒಂದು ಸಾಮಾನ್ಯ ವ್ಯಕ್ತಿ ಮೊನ್ನೆ HDFC ಬ್ಯಾಂಕ್ನಲ್ಲಿ ಕೆಲಸವನ್ನು ಕಳ್ಕೊಂಡ, ಮ್ಯಾನೇಜರ್, ನಮ್ಮ ಕಾರ್ ಸ್ಟ್ರೀಟ್ ಭಾಗದಲ್ಲಿ ಮ್ಯಾನೇಜರ್ ಆಗಿದ್ದವರು. ಕೆಲಸಗಳು 1 ಲಕ್ಷ ರೂಪಾಯಿ ಅಷ್ಟು ಸಂಬಳ ಇದ್ದವನಿಗೆ ಏನು ಕೈಯಲ್ಲಿ ವ್ಯವಹಾರಕ್ಕೆ ದುಡ್ಡೇ ಇಲ್ಲ ಅಂತಂದರೆ ಕಷ್ಟ. ಅವ ಹೇಳಿದರೆ ನನಗೆ ಭಾಳ ದುಃಖ ಆಗ್ತದೆ. ಆ ಸಂದರ್ಭದಲ್ಲಿ ಲೆಮಿನದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತೇಳಿ. ನಾನು ಹೇಳಿದೆ ವಿನಯ್ ಹೆಗ್ಡೆ ಹತ್ರ ಬರ್ತೇನೆ, ನಾನು ಹೋಗುವ ಮಾತಾಡುವ. ಇದು ಇಂಟರ್ವ್ಯೂ ದಿವಸ ನೀನು ಮಾತಾಡಿದರೆ ನಡೀಲಿಕ್ಕಿಲ್ಲ, ಅದರ ಮೊದಲೇ ಹೋಗಿ ಅವರಿಗೆ ಕಾಣುದೊಳದು. ಕೂಡಲೇ ಅವರು ಅವನನ್ನು ಅಪಾಯಿಂಟ್ ಮಾಡಿ ಆಯಿತು. ಇಂಟರ್ವ್ಯೂ ಶೆಡ್ಯೂಲ್ಡನ್ನೇ ಕ್ಯಾನ್ಸಲ್ ಮಾಡಿ ಅವರು ಅವನಿಗೆ ಅಪಾಯಿಂಟ್ ಮಾಡಿ ಈಗ ಪ್ರಸಕ್ತ ಅವನು ಲೆಮಿನದಲ್ಲಿದ್ದಾನೆ. ಈಗ ವಿವೇಕರಾವ್ ಹೇಳಿದ ಹಾಗೆ ಆ ಒಂದು ಕಾಲದಲ್ಲಿ ಅವರು ಕೊಟ್ಟ ಇದು ಉಂಟಲ್ಲ ಯಾವುದು ಸಾಮಾನ್ಯ ಜನರಿಗೆ, ಅದೇ ಥರ ಈಗಲೂ ಇದ್ದಾರೆ ಅಂತ ಹೇಳುವಂಥದ್ದೊಂದು ಸಾಕ್ಷಿ ಇದು. ಈಗ ಕಳೆದ 6 ತಿಂಗಳ ಹಿಂದೆ ನಡೆದ ಘಟನೆ. ಒಂದು ಸಾಮಾನ್ಯ ವ್ಯಕ್ತಿ, ಪುತ್ತೂರು ಬಡಗನ್ನೂರಿನ ಒಂದು ವ್ಯಕ್ತಿ 2,40,000 ರೂಪಾಯಿ ಅವನ ಮಗನ ಇಂಜಿನಿಯರಿಂಗ್ ಫೀಸ್ ನಿಟ್ಟೆಯಲ್ಲಿ ಕಳೀತಾ ಇರುವಂಥದ್ದು ಕಟ್ಟಲಿಕ್ಕೆ ಆಗಿರಲಿಲ್ಲ. ಬೆಳಿಗ್ಗೆ 8 ಗಂಟೆಗೆ ಹೋಗಪ್ಪ ನೀನು, ಅವರನ್ನು ಕಾಣಬೇಕು, ಇಲ್ಲ ನೀವು ಬರಬೇಕು ಹೇಳಿದ ನನ್ನ ಹತ್ರ. ನಾನು ಅವರನ್ನು ಕರ್ಕೊಂಡು ಅಲ್ಲಿ ಹೋದೆ. 2,40,000 ಮಾಫಿ ಮಾಡಿ ಅವನ ವಿದ್ಯಾರ್ಜನೆಗೆ ಅಟೆಂಡೆನ್ಸ್ ಕೊರತೆ, ಅವನು ಹೋಗಲೇ ಇಲ್ಲ ಇದಕ್ಕೆ ಕ್ಲಾಸಿಗೆ, ಇಂಜಿನಿಯರಿಂಗ್ ಲಾಸ್ಟ್ ಸೆಮಿಸ್ಟರ್ ಹೋಗದೆ ಬೇಜಾರಿನಲ್ಲಿ. ಈಗ ಒಳ್ಳೆ ಎಷ್ಟು 80% ಮಾರ್ಕ್ ತಗೊಂಡು ಬ್ಯಾಂಗ್ಳೂರಿನಲ್ಲಿ ಕೆಲಸ ಕೂಡ ಸಿಕ್ಕಿತು. ನಾನು ವಿನಯ್ ಹೆಗ್ಡೆ ಅವರಲ್ಲಿ ಕರ್ಕೊಂಡು ಹೋಗಿ ಅಡ್ಡ ಬೀಳುವರಿಗೆ, ಇದು ಅವರ ಒಂದು ಇದು ಎಂತ ಹೇಳ್ತಾರೆ ಆಶೀರ್ವಾದ ಇದು ನಿನಗೆ ಈ ಕೆಲಸ ಅಂತ ನಾನು ಹೇಳಿದೆ. ಅವರಿಗೆ ಕಣ್ಣೀರು ಬಂತು. ನಾನು ನನ್ನಿಂದಾಗಿ ಇಷ್ಟೊಂದು ಒಳ್ಳೆ ಒಂದು ಮನೆ, ಒಂದು ಸಂಸಾರ ಉಳಿತು ಅಂತ ಹೇಳುವಾಗಲೇ ಆಶ್ಚರ್ಯ ಆಯಿತು ಅಂತ ಹೇಳಿದ್ದಾರೆ. ಇಲ್ಲ ಸರ್, ನೀವು ತುಂಬ ಜನರಿಗೆ ಮಾಡಿದ್ರಿ, ಇದು ಅದರಲ್ಲಿ ಒಂದು ಚಿಕ್ಕ ವಿಚಾರ. ಬಟ್ ಇಂಥದ್ದನ್ನು ನಿರಂತರ ಮಾಡುವ ವ್ಯಕ್ತಿ ಮಂಗಳೂರಿಗೆ ಇಲ್ಲ ಅಂತ ಹೇಳುವಾಗ ನನಗೆ ಕಣ್ಣೀರು ಬಂತು. ನಿನ್ನೆ ನಾನು ಕಲ್ಕೋರ್ರ ಒಳಗೆ ಹೋಗುವಾಗಲೇ ಕಲ್ಕೋರ್ರು ಇದರಲ್ಲಿ ಅಂತ ಒಂದು ಧೀಮಂತ ವ್ಯಕ್ತಿ. ಇನ್ನೊಂದು ವಿಚಾರ ಏನಂದರೆ, ನಮ್ಮ ಟೆಂಪಲ್ನ ರಿನೋವೇಷನ್ ಸಂದರ್ಭದಲ್ಲಿ ಈಗಷ್ಟೇ ಒಂದು 6 ತಿಂಗಳ ಹಿಂದೆ ಕಲ್ಕೋರ್ರು ಇದ್ದಾರೆ, ಅದರಲ್ಲಿ ಗೌರವಾಧ್ಯಕ್ಷರು ಪುನರ್ರು ಇದ್ದಾರೆ, ಅದೇ ಥರ ನಮ್ಮ ಮಹಾಬಲೇಶ್ವರ ಭಟ್ರು ಇದ್ದಾರೆ, ಕರ್ನಾಟಕ ಬ್ಯಾಂಕ್ ಅವರು ಇದ್ದರು. ನನಗೆ ಪ್ರಪ್ರಥಮ ದೇಣಿಗೆ 1 ಲಕ್ಷ ರೂಪಾಯಿ ಮಹಾಬಲೇಶ್ವರ ಭಟ್ರು ಕೊಟ್ಟು ತಗೊಳ್ಳಿ. ಅವ್ರು ಏನು ಒಂದು ಕೇಳಲಿಲ್ಲ. ನಾನು ಎಲ್ಲರ ಹೆಸರು ಹಾಕಿದ್ದೇನೆ. ಕಡೆಗೆ ನಾನು ಇವರ ಹತ್ರ ನಿರಂತರ ಒಡನಾಟದಲ್ಲಿದ್ದೆ ಕರ್ಕೂರಲ್ಲಿ. ಎಂತ ಮಾಡೋದು, ಇದನ್ನು 2.5 ಕೋಟಿಯಷ್ಟು ವೆಚ್ಚ ಬೇಕಿದು. ಕಡೆಗೆ ಒಂದಿನ ನಾನು ಬೆಳಿಗ್ಗೆ ಉದಯ ಕಾಲ 8 ಗಂಟೆಗೆ ಅವರು ಬಂದರೆ ಆರಾಮದಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ, ಯಾರೂ ಇರುವುದಿಲ್ಲ. ಅವರು ಹೇಳಿದರು ನಾನಿದ್ದೇನೆ, ಇವು ಕಂಟಿನ್ಯೂ ಅಂತ ಹೇಳಿದರು. ಹಾಗೆ ಮೊನ್ನೆ ಮಾರ್ಚ್ 7ಕ್ಕೆ ಅದನ್ನು ಪೂರ್ಣಗೊಳಿಸಿದ್ದೇನೆ. ಅವರು ಅದರ ಕಾರ್ಯಾಧ್ಯಕ್ಷರಾಗಿದ್ದರು. ನನ್ನ ಹತ್ರ ಇತ್ತೀಚೆಗೆ ಹೇಳಿದರು, ಅದರ ಒಂದು ಅಕೌಂಟ್ ಮುಗಿಸಬೇಕು ನೀವು ಅಂತ ಹೇಳಿದರು. ನನಗೆ ಅದೆಲ್ಲ ಆಡಿಟ್ರಲ್ಲಿ ಕೊಟ್ಟು ಬ್ಯಾಲೆನ್ಸ್ ಶೀಟ್ ಹಾಕೋ ಮೊದಲೇ ಅವ್ರಿಗೆ ಇಲ್ಲ ಅಂತ ಹೇಳುವಂಥದ್ದು ದುಃಖ ಕಾಣ್ತದೆ. ಏನೇ ಆಗಲಿ, ಅವರು ನಮ್ಮ ಒಂದು ಸಮಾಜದ ಧೀಮಂತ ವ್ಯಕ್ತಿ. ಎಲ್ಲರ ಸಂರಕ್ಷಣೆ, ಯಾರೀಗ ಪುರಾಣಿಕರು ಹೇಳಿದ್ರು ಸಂರಕ್ಷಕ ಅಂತ ಹೇಳ್ಬೋದು, ನನಗೂ ಕೂಡ ಒಂದು ರಕ್ಷಣೆ. ಒಂದು ಕಾಲದಲ್ಲಿ 2011ರಲ್ಲಿ ಒಂದು ಕಾರ್ಯಕ್ರಮ ಆಗಬೇಕಿತ್ತು, 1 ಲಕ್ಷ ಕೂಡಲೇ ಕೊಟ್ಟರು. ಅದು ಸಂರಕ್ಷಕ ಅಂತ ಹೇಳಿ. ಅವರು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಅದು ಇನ್ನೊಂದು ವಿಶೇಷ. ಅಂದರೆ ಆ ಥರದ ಒಂದು ಧೀಮಂತ ವ್ಯಕ್ತಿ. ಹಾಗೆ ಹಣಕಾಸಿನ ಮಟ್ಟಿನಲ್ಲಿ ಆಗಲಿ, ಮಾನವೀಯ ಧರ್ಮ ಮತ್ತು ಒಂದು ನಮ್ಮ ಸಮಾಜವನ್ನು ಕಟ್ಟಿ ಬೆಳೆಸುವ ಯಾವುದೇ ಜಾತಿ ಪಂಗಡ ಇಲ್ಲದಿಗೆ ಕಣಚೂರು ಮೋಹನವರು ಹೇಳಿದ ಹಾಗೆ ಅಂಥ ಒಂದು ವ್ಯಕ್ತಿ ಇಲ್ಲ. ಅದು ನಮಗೆ ಒಂದು ಬಹಳ ದುಃಖ. ಎಲ್ಲರೂ ಅವರ ಮುಂದಿನ ಒಂದು ದೇವರು ಕೊಡುವಂತಹ ಒಂದು ಶಾಂತಿ ಅವರಿಗೆ ಸಿಕ್ಕಲಿ ಅಂತ ಹೇಳುವ. ಮತ್ತು ಇನ್ನೊಂದು ವಿಚಾರ ಅಂದರೆ, ಪುರಾಣಿಕರು ಅವರ ಬಹಳ ಆತ್ಮೀಯರು. ಅಯೋಧ್ಯೆಗೆ ಅವರು ಕರ್ಕೊಂಡು ಹೋದ್ದು, ಅದು ಇವರು ಕಾರ್ಮಿಕರು ಅಯೋಧ್ಯೆಗೆ ಕರ್ಕೊಂಡು ಹೋದ್ದು ಅದೊಂದು ದೊಡ್ಡ ಪುಣ್ಯ ಕಾರ್ಯ ಸರ್ ನೀವು ಮಾಡಿದ್ದು. ಹಾಗೆ ಅವರ ಜೀವನದಲ್ಲಿ ಅದೊಂದು ಸಂತೋಷವನ್ನು ನೀವು ಕೊಟ್ಟಿರುವುದಕ್ಕೆ ನಿಮಗೂ ಕೂಡ ತುಂಬ ಧನ್ಯವಾದವನ್ನು ಅರ್ಪಿಸ್ತೇನೆ. ಕಲ್ಕೋರು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪುರಾಣಿಕರು ಸಹಕಾರ ಮಾಡಿದ್ದು, ನಮ್ಮ MLA ಅವರು ಕೂಡ ಈಗ ಮಾತಾಡಲಿಕ್ಕಿದ್ದಾರೆ. ನನ್ನ 2 ಮಾತುಗಳಿಗೆ ನೀವು ಕ್ಷಮಪೂರ್ವಕ ಕೇಳಿದ್ದಕ್ಕೆ ಧನ್ಯವಾದಗಳು. ನಿಟ್ಟೆ ವಿನಯ್ ಹೆಗ್ಡೆ ಅವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ನಾನು ಬಹಳ ಸಣ್ಣವನು. ಮಂಗಳೂರಿನ ಶಾಸಕ ನೆಲೆಯಲ್ಲಿ ಒಂದು 2 ನಿಮಿಷ ಅವರಿಗೆ ನುಡಿನಮನವನ್ನು ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಕಳೆದ 10-25 ವರ್ಷಗಳಿಂದ ಭಾಳ ಹತ್ತಿರದಿಂದ ಹಲವಾರು ಬಾರಿ ವಿನಯ್ ಹೆಗ್ಡೆ ಅವರೊಂದಿಗೆ ಮಾತಾಡುವಂಥ, ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಮನೆಗೆ ಹೋಗುವಂಥ, ಬೇರೆ ಬೇರೆ ವಿಚಾರದಲ್ಲಿ ಅವರ ಹತ್ರ ಚರ್ಚೆ ಮಾಡುವಂಥ ಅವಕಾಶಗಳನ್ನು ನಮ್ಮ ಸಂಘದ ಹಿರಿಯರಿರ್ಬೋದು, ಪಕ್ಷದ ಹಿರಿಯರು ಆ ಅವಕಾಶಗಳನ್ನು ಕೊಟ್ಟದ್ದು. ಹಾಗಿರುವಂಥ ಸಂದರ್ಭದಲ್ಲಿ ಹಲವಾರು ಬಾರಿ ಅವರನ್ನು ಹೋಗಿ ಭೇಟಿಯಾಗಿದ್ದೇನೆ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಹೇಳುವಂಥದ್ದು ಒಂದು ಮಾತು,
ನನ್ನ ಅಜ್ಜಿ ಹೇಳ್ತಾ ಇದ್ರು, ತುಂಬಿದ ಕೊಡ ಯಾವತ್ತೂ ತುಳುಕುವುದಿಲ್ಲ ಅಂಥೇಳಿ. ಅದು 100ಕ್ಕೆ 100 ನನ್ನ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ಮುಖಾಂತರ ಅವರ ಜೀವನದಲ್ಲಿ ಅವರು ನಡೆಸುವಂಥ ರೀತಿಯನ್ನು ಕಂಡದ್ದು ಅದು ನನಗೆ ಯಾವತ್ತೂ ನೆನಪಾಗುವಂಥದ್ದು ನಿಟ್ಟೆ ವಿನಯ ಹೆಗ್ಡೆರನ್ನು ಕಂಡಾಗ. ನಾನು ಸಂಘದ ಸಣ್ಣ ಜವಾಬ್ದಾರಿಯಲ್ಲಿ ಏನೋ ಇರುವಂಥ ಸಂದರ್ಭದಲ್ಲಿ ಅವರೊಂದಿಗೆ ಮಾತಾಡುವಂಥ ಸಂದರ್ಭದಲ್ಲಿ ಅವರ ವಿಶೇಷವಾದಂಥ ಗುಣ ನಾನು ನೂರಾರು ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದೇನೆ. ಪ್ರಾರಂಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮೊಂದಿಗಿದ್ದಂಥ ಹಿರಿಯರಿಗೆ ಅವರು ಅಷ್ಟು ಗೌರವ ಕೊಡ್ತಾ ಇದ್ದಾರೆ ಅಂತೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಕಂಡರೂ ಒಂದು ಹಲವಾರು ಬಾರಿ ನಾನು ಒಬ್ಬನೇ ಒಂದು ಸಣ್ಣ ಯುವಕನಾಗಿ ಅವರೊಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಹತ್ರ ಮಾತಾಡ್ಲಿಕ್ಕೆ ಹೋದಾಗ 5, 10, 15 ನಿಮಿಷ ಮಾತಾಡಿಕೊಂಡಾದ ನಂತರ ನಮಗೆ ಧನ್ಯವಾದ ಸಲ್ಲಿಸಿ ಬಾಗಿಲ ಹತ್ರ ತನಕ ಬರ್ತಿದ್ರು. ಅವರೇ ಬಾಗಿಲು ಸ್ವತಃ ತೆಗೆದು ನೀವು ಹೋಗಿ ಅಂತ ಹೇಳ್ತಾ ಇದ್ರು. ಇವತ್ತಿನ ದಿನಗಳಲ್ಲಿ ಇಷ್ಟೆತ್ತರಕ್ಕೆ ಬೆಳೆದಂಥ ವ್ಯಕ್ತಿ ಆ ರೀತಿಯ ಒಂದು ಬಂದಂಥ ಎಲ್ಲ ಬಂಧುಗಳಿಗೆ ಆ ರೀತಿಯಲ್ಲಿ ಕಾಣುವಂಥದ್ದನ್ನು ಕಂಡಾಗ ನಿಜವಾಗಿ ಅವರ ಗುಣ, ಅವರ ತಾಳ್ಮೆ, ಅವರ ಕೊಡುಗೆ ಬಹಳ ಅಪ್ರತಿಮವಾದದ್ದು. ಇಂಥ ನೂರಾರು ಅನುಭವಗಳು ಎಲ್ಲ ಜನರಿಗೆ, ಕರಾವಳಿಯ ತುಳುನಾಡಿನ ಜನರಿಗೆ ಇರ್ಬೋದು. ಶಿಕ್ಷಣ ಕ್ಷೇತ್ರ ಇರ್ಬೋದು, ಅಥವಾ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹೇಳುವಂಥ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳು ವ್ಯಕ್ತವಾಯಿತು. ಯಾವತ್ತೂ ಯಾವ ವಿಚಾರಕ್ಕೆ ಆಶೆಯನ್ನು ಪಟ್ಟವರಲ್ಲ ಅವರು. ಕೊಟ್ಟಂಥ ಕೊಡುಗೆಯನ್ನು ಎಲ್ಲೂ ಬಾಯಿ ಬಿಟ್ಟು ಹೇಳುವವರು ಅಲ್ಲ. ನಾನು ಹಲವಾರು ಬಾರಿ ಹೋಗಿ ವಿನಯ ಹೆಗಡೆ ಹತ್ರ ಸಹಜವಾಗಿ ಹೋಗುವುದು ಅಂತ ಹೇಳಿದ್ರೆ ಏನೋ ಒಂದು ಬೇಡಿಕೆ ಇಟ್ಟುಕೊಂಡೇ ಹೋಗುದು, ನಮ್ಮದೇನೋ ಒಂದು ಅಪ್ಲಿಕೇಶನ್ ಇಟ್ಟುಕೊಂಡೇ ಹೋಗುದು, ಸಹಜವಾದ ಒಂದು ಪ್ರಕ್ರಿಯೆ. ಯಾವ ಸಂದರ್ಭದಲ್ಲಿಯೂ ಅವರು ಸಹಕಾರ ಕೊಟ್ಟಾಗ ನಾನು ಕೊಟ್ಟಿದ್ದೇನೆ ಅಂತ ಹೇಳುವಂಥದ್ದು ಎಲ್ಲಿಯೂ ಕೂಡ ಉಲ್ಲೇಖ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಅವರು ಕೊಟ್ಟಿದ್ದಾರೆ ಅಂತ ಹೇಳದಿದ್ರೆ ನಮ್ಮ ಮನಸ್ಸಿಗೆ ತಪ್ಪು ಅಂತ ಹೇಳೋದನ್ನು ಕಂಡು ನಾವು ಉಲ್ಲೇಖ ಮಾಡಬೇಕು ಅಂತ ಹೇಳುವಂಥದ್ದು ಕಾಣ್ತಿತ್ತು ಬಿಟ್ಟರೆ ಯಾವತ್ತೂ ಅವರು ಅದನ್ನು ನಿರೀಕ್ಷೆ ಮಾಡಿಲ್ಲ. ಇವತ್ತು ನನಗೆ ಹೇಳಬೇಕು ಅಂತೇಳಿ ಆದರೆ ಶಿಕ್ಷಣ ಸಂಸ್ಥೆಯೊಂದಿಗೆ ಧಾರ್ಮಿಕ, ಅದರಲ್ಲಿ ಕೂಡ ಅವರು ನಾನು ಶಾಸಕನಾಗಿ ಗೆದ್ದ ನಂತರ 10 ಬಾರಿ ಅವರ ಮನೆಗೆ ಹೋಗಿ ಮಾತನಾಡಿದೆ. 10 ಬಾರಿ ಮಾತಾಡುವಂಥ ಸಂದರ್ಭದಲ್ಲಿ ಈಗ ಉಲ್ಲೇಖ ಆದ ಮಾತನ್ನೇ ಅವರು ಕೊನೆಯಲ್ಲಿ ಹೇಳುವಂಥ ಮಾತುಗಳು, ಈ ನಾಡಿನಲ್ಲಿ ಇಷ್ಟೊಂದು ಶಿಕ್ಷಣ ಕ್ಷೇತ್ರಗಳು ಇರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಥಮವಾಗಿ ಈ ದೇಶ ಮೊದಲು ಅಂತ ಹೇಳುವ ಚಿಂತನೆಯನ್ನೇ, ರಾಷ್ಟ್ರೀಯತೆ ಚಿಂತನೆ ಬಗ್ಗೆ ಅವರು ನಮ್ಮ ಹತ್ರ ಮಾತಾಡ್ತಾ ಇದ್ರು. ಪ್ರತಿಯೊಂದು ಯುವಕರು ಯುವತಿಯರು ಆ ರೀತಿ ಬೆಳಿಬೇಕು, ಇದು ನಮ್ಮನ್ನೆಲ್ಲ, ನಮ್ಮ ಸಂಸ್ಕಾರ, ಈ ಜಲದ ಬಗ್ಗೆ ವಿಶೇಷವಾಗಿ ನಮಗೆ ಯಾವ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಭಾವನೆಗಳಿರಬೇಕು ಅಂತ ಹೇಳೋದ್ರ ಬಗ್ಗೆನೇ ಅವರು ಮಾತಾಡ್ತಾ ಇದ್ರು. ಬೇರೆ ಯಾವುದೇ ರೀತಿಯ ವಿಚಾರಗಳನ್ನು ಅವರು ಕೇಳ್ತಾ ಇರಲಿಲ್ಲ, ಹೇಳ್ತಾ ಇರಲಿಲ್ಲ. ನನಗೆ ಗೊತ್ತಿದ್ದ ಹಾಗೆ ನಾನು ನನ್ನ ಅನುಭವದಲ್ಲಿ ಅವರಿಗೆ ಬಹಳ ದೊಡ್ಡ ರೀತಿಯ ಬೇರೆ ಬೇರೆ ಅವಕಾಶಗಳು ಬಂದಿತ್ತು. ಅವಕಾಶಗಳು ಅಂತ ಹೇಳಿದ್ರೆ ನಾನು ಆ ರೀತಿಯ ಅವಕಾಶಗಳಿಗೆ ಇಷ್ಟಪಟ್ಟವನಲ್ಲ, ಆಸೆ ಪಟ್ಟವನಲ್ಲ ಅಂತೇಳಿ ಸಮಾಜಕ್ಕೆ ಮಾದರಿಯಾಗಿ ತೋರಿಸಿದರು. ಅವರು ಯಾವತ್ತೋ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಯಾವತ್ತೋ ಶಾಸಕರಾಗಿಯೋ, ಯಾವತ್ತೋ ಲೋಕಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸುವಂಥ ಅವಕಾಶಗಳು ಅವರ ಬಾಗಿಲ ಮಡಲಿಗೆ ಬಂದರೂ ಕೂಡ ಅವರದನ್ನು ಸ್ವೀಕಾರ ಮಾಡದೆ ಅವರು ಸಮಾಜದ ನೆಲೆಯಲ್ಲಿ ನನ್ನ ಚಟುವಟಿಕೆಗಳು ಒಂದು ಒಳ್ಳೆಯ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬೇಕು, ಅದು ಇನ್ನಿತರರಿಗೆ ಅವಕಾಶಗಳು ಮಾಡಿಕೊಡಿ ಅಂತ ಹೇಳುವಂಥ ದೊಡ್ಡ ಮನಸ್ಸಿನ ಗುಣ ಹೊಂದಿದವರು. ನಾನು ಯಾವತ್ತೂ ನೆನಪಿಸ್ಕೊಳ್ಬೇಕಾದಂಥ ವಿಚಾರ, ನಾನು ಚುನಾವಣೆಗೆ 2018ರಲ್ಲಿ ಸ್ಪರ್ಧೆ ಮಾಡುವಾಗ ಅವ್ರ ಮನೆಗೆ ಹೋಗಿ ಅವರ ಕಾಲಿಡಿದು ಬಂದೆ. ಒಳ್ಳೆಯ ಒಂದು ಆಶೀರ್ವಾದವನ್ನು ಕೊಟ್ಟು ತಕ್ಷಣ ಅವರು ವೇದವ್ಯಾಸ ಕಾಮತ್ರಿಗೆ ಏನಾಗಬೇಕು ನೋಡಬೇಕು ಅಂತ ಹೇಳೋದು ಹೇಳಿದರು. ಅದರ ಒಟ್ಟಿಗೆ ಅವರು ವಿಜಯಿ ಆಗ್ತೀರಿ ಅಂತ ಹೇಳುವಂಥ ಆಶೀರ್ವಾದವನ್ನು ಕೊಟ್ಟು ನನಗೆ ದೇವರ ಕೋಣೆ ಎದುರುಗಡೆ ವಿಶೇಷವಾಗಿ ಆಶೀರ್ವಾದ ಕೊಟ್ಟದ್ದನ್ನು ನಾನು ನೆನಪಿಸ್ಕೊಳ್ಬೇಕು. ತದನಂತರ ನಾನು ಎಲ್ಲೋ ಒಂದು ಕಡೆ ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗ 2ನೇ ಚುನಾವಣೆಯಲ್ಲಿ ನಾನೊಂದು ಕಾರ್ಯಕ್ರಮ, 2ನೇ ಚುನಾವಣೆಯ ಸಂದರ್ಭ,
ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ಕಾರ್ಯಕ್ರಮಕ್ಕೆ ಹೋಗಬೇಕು, ಆ ಕಾರ್ಯಕ್ರಮದ ವೇದಿಕೆಯಿಂದ ವಿನಯ್ ಹೆಗ್ಡೆಯವರು ಕೆಳಗಡೆ ಇಳಿತಾ ಇದ್ದಾರೆ. ನಾನು ಚುನಾವಣೆ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಬಿಡುವನ್ನು ಮಧ್ಯಾಹ್ನ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ಅನಿವಾರ್ಯವಾಗಿ ಹೋಗಬೇಕು ಅಂತೇಳೋದು ಸಂದರ್ಭದಲ್ಲಿ ಅವರು ವೇದಿಕೆಯಿಂದ ಕೆಳಗಡೆ ಬರುವಾಗ ನಾನು ಭೇಟಿಯಾದೆ. ಆಗ ಅವರು ಹೇಳಿದಂಥ ಮಾತುಗಳು ನಿಜಕ್ಕೂ ಒಂದು ಬಾಯಲ್ಲಿ ಏನು ಮಾತಾಡ್ತಾರೆ ಅದನ್ನು ನೆರವೇರಿಸಿಕೊಡುವಂಥ ಒಂದು ದೊಡ್ಡ ಮನಸ್ಸು. ಹಾಗಾಗಿ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಕೇವಲ ಮಂಗಳೂರು ಮಾತ್ರ ಅಲ್ಲ, ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಅವರನ್ನು ಕಳ್ಕೊಂಡದ್ದು ಇದೊಂದು ನಷ್ಟ ಅಂತ ಹೇಳೋದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳಷ್ಟು ಸಂದರ್ಭದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ನಾನು ವಿನಯ್ ಹೆಗ್ಡೆಯವರ ಹತ್ರ ಹೋಗಿ, ಸರ್ ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಸಹಾಯ ಬೇಕು ಅಂತೇಳಿ ಹೋಗಿದ್ದೇನೆ. ಯಾವ ಸಂದರ್ಭದಲ್ಲಿಯೂ ಅವರು ಬರೀ ಕೈಯಲ್ಲಿ ಕಳಿಸ್ಕೊಳ್ಳಿಲ್ಲ. ಸಂಪೂರ್ಣವಾಗಿ 10 ಬಾರಿ ನಾನು ಶಾಸಕನ ಆದ ನಂತರ 10 ಬಾರಿ ಅವರಿಗೆ ಕರೆ ಮಾಡಿ, ತುಂಬ ಬಡವರಿದ್ದಾರೆ ಸರ್, ನಮ್ಮದು ಪೋಸ್ಟ್ ಮ್ಯಾನ್ ಜಾಬ್, ನಮ್ಮ ಹತ್ರ ಬರ್ತಾರೆ ಬಡವರು, ತಮ್ಮ ಹತ್ರ ಕಳಿಸ್ಕೊಡ್ತಾ ಇದ್ದೀನಿ ಸರ್ ಅಂತ ಹೇಳಿದ್ದುಂಟು. ಬೆಳಿಗ್ಗೆ 8 ಗಂಟೆಗೆ ಕಳಿಸ್ಕೊಡಿ ಅಂತ ಅವ್ರು ಹೇಳೋದುಂಟು. ಬಂದ ನಂತರ ಎಷ್ಟೋ ಜನ ಬಂದು ನಾವು ಹೋಗಿದ್ವಿ ಅವ್ರ ಹತ್ರ, ಅವ್ರು ಈ ರೀತಿ ಸಹಾಯವನ್ನು ಮಾಡಿದ್ರು ಅಂತ ನೆನಪಿಸ್ಕೊಡುವಂಥದ್ದು. ಮತ್ತೆ ಪುನರಪಿ ಎಲ್ಲೋ ಒಂದು ಕಡೆ ಅದನ್ನು ಪುನರಪಿ ಅವರು ಕೂಡ ನೆನಪಿಟ್ಕೊಟ್ಟು, ನೀವು ಅವತ್ತು ಕೇಳಿದಂಥ ವ್ಯಕ್ತಿ ಇನ್ನೂ ಕೂಡ ಯಾಕೆ ಬಂದಿಲ್ಲ ಅಂತ ಪುನರಪಿ ಕರೆ ಮಾಡ್ತಿದ್ರು ನಮ್ಮನ್ನು. ನಾವು ಯಾರಿಗೋ ಒಂದು ನೀವು ಹೋಗಿ ನಾಳೆ ಬೆಳಿಗ್ಗೆ ಅಂದರೆ ಅವ್ರು ಹೋಗಿಲ್ಲ ಅಂದರೆ ಪುನರಪಿ ಅವ್ರದ್ದೇ ಫೋನ್ ಬರುವಂಥದ್ದು. ಇದನ್ನೆಲ್ಲ ಕಂಡಾಗ ಬಹಳ ದೊಡ್ಡ ಶ್ರೇಷ್ಠವಾದಂಥ ಗುಣವನ್ನು ಹೊಂದಿದಂಥ ವ್ಯಕ್ತಿ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಕೊಡುಗೈ ದಾನಿಯಾಗಿ ಸಮಾಜದ ಪ್ರತಿಯೊಂದು ವರ್ಗದ ವ್ಯವಸ್ಥೆಗಳಲ್ಲಿ ರಾಷ್ಟ್ರೀಯ ಚಿಂತನೆ ನೋಡಿಕೊಂಡು, ಅದರಲ್ಲಿ ಕೂಡ ರಾಮಕೃಷ್ಣ ಮಿಷನ್ನ ಆ ಸ್ವಚ್ಛತೆ ಬಗ್ಗೆ ಅವರಿಗೆ ಕೊಟ್ಟಂಥ ಬಹಳ ದೊಡ್ಡ ರೀತಿಯ ಸಹಕಾರ, ಈ ಎಲ್ಲ ರೀತಿಯ ಸಹಕಾರದೊಂದಿಗೆ ಮಂಗಳೂರು ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ಕಟ್ಟುವಂಥ ದೃಷ್ಟಿಯಲ್ಲಿ ಬಹಳ ಅಪ್ರತಿಮವಾದಂಥ ಸೇವೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಹಾಗಾಗಿ ಮಂಗಳೂರಿನ ಜನತೆಯ ಪರವಾಗಿ ನಾವು ಅವರ ವಿಶೇಷವಾದಂಥ ನೆನಪನ್ನು, ಅದು ಮಾತ್ರವಲ್ಲ ಅವರು ಕೊಟ್ಟಂಥ ಕೊಡುಗೆ, ಯಾವ ಅಪೇಕ್ಷೆಗಳಿಲ್ಲದೆ ಅವರು ಮಾಡಿದಂಥ ತ್ಯಾಗ, ಸೇವೆಯನ್ನು ಯಾವತ್ತೂ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ನೆನಪಿನಲ್ಲಿ ಇಟ್ಕೊಳ್ತೇವೆ ಅಂತ ಹೇಳುವಂಥ ಭಾವನೆಯೊಂದಿಗೆ ನಾನು ಮಂಗಳೂರಿನ ಎಲ್ಲರ ಜನರ ಪರವಾಗಿ ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ, ಅವರಿಗೆ ಶಾಂತಿ ದೊರಕಲಿ, ಅದರ ಮುಖಾಂತರ ನಮಗೆಲ್ಲರಿಗೂ ಒಂದು ತುಂಬಲಾರದ ನಷ್ಟ ಆಗಿದೆ, ಅದರಿಂದ ನಮಗೆ ಆ ನಷ್ಟವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಕೊಡಲಿ, ಅವರ ಎಲ್ಲ ಆತ್ಮೀಯ ಬಂಧುಗಳಿಗೆ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ನಾನು ಅವರಿಗೆ ವಿಶೇಷವಾಗಿ ನನ್ನ ಸಾಷ್ಟಾಂಗ ವಂದನೆಗಳನ್ನು ಮಾಡ್ತಾ ನಾನು ನನ್ನ ನುಡಿನಮನವನ್ನು ಸಲ್ಲಿಸೋ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಒಳ್ಳೆಯ ಚಿಂತನೆ ಹೇಳಿದರು. ಎಪ್ರೋಚಬಲ್ ಅಂತ ಹೇಳ್ತೇವೆ. ಇವತ್ತು ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ತರಕ್ಕೆ ಹೋದಂಥದ್ದು. ನಾನೊಂದು 5 ಅವಧಿಯಲ್ಲಿ ಪರಿಷತ್ ಅಧ್ಯಕ್ಷನಾಗಿದ್ದವ. ಬೇರೆ ಕಡೆಗಳಲ್ಲಿ ಧಾರ್ಮಿಕ ನಾಯಕರಿರ್ಬೋದು, ರಾಜಕೀಯ ನಾಯಕರಿರ್ಬೋದು, ಇಂಥ ಸಾಧಕ ಶ್ರೇಷ್ಠರಿರ್ಬೋದು, ಅಪಾಯಿಂಟ್ಮೆಂಟ್ನ ಆಧಾರದ ಮೇಲೆ ಮಾತ್ರ ಎಪ್ರೋಚಬಲ್, ಅದು ಕೆಲವರಿಗೆ ಮಾತ್ರ. ಆದರೆ ನಮ್ಮ ಜಿಲ್ಲೆಯ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರದ ರೀತಿ ಅಂದರೆ ಅದು ವೀರೇಂದ್ರ ಹೆಗ್ಡೆಯವರಿರ್ಬೋದು, ಪೇಜಾವರ್ಷಿಗಳಿರ್ಬೋದು, ಅಥವಾ ವಿನಯ್ ಹೆಗ್ಡೆಯವರಿರ್ಬೋದು, ಇಲ್ಲೇ ಎಲ್ಲ ಸಾಧಕರು ಈಗ ಇಲ್ಲೇ ಬಂದು ಕೂತ್ಕೊಂಡಿದ್ದಾರೆ ನೋಡಿ, ಎಲ್ಲ ಸಾಧಕ ಶ್ರೇಷ್ಠರು, ಇವರೆಲ್ಲರೂ ಎಪ್ರೋಚಬಲ್. ಅದಕ್ಕೆ ದಾರಿದೀಪ, ಆ ದಾರಿಯನ್ನು ತೋರಿಸಿದವರೇ ನಿಟ್ಟೆ ವಿನಯ್ ಹೆಗ್ಡೆಯವರು ಅಂತ. ಎಂಥವರಿಗೂ ಅವರು ಲಭ್ಯರು ಅಂತ ವಿಶೇಷ ವ್ಯಕ್ತಿತ್ವ. ಅಬ್ಬಕ್ಕ